ಎಲ್ಲರಿಗೂ ನಮಸ್ಕಾರ ರೀ. ನಿನ್ನೆ ಕ್ಲಾಸ್ನಾಗ ಏನು ಮಾಡಿದ್ವಪ್ಪ ಅಂತಂದ್ರೆ ನಾವು VAO 2024ರಲ್ಲಿ ನಡೆಸಿದಂಥ ಎಕ್ಸಾಮದ ಸೈನ್ಸ್ ಕ್ವಶನ್ನ ಡಿಸ್ಕಸ್ ಮಾಡತ್ತಿದ್ದು. ಇವತ್ತೇನಪ್ಪ ಅಂದ್ರೆ ಅದ್ರ ಮುಂದುವರೆದ ಭಾಗವನ್ನು ನೋಡೋಣ ರೀ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ, ಒಂದು ಮಗು RH ಅಂಶ ಹೊಂದಾಣಿಕೆಯಾಗದ ಕಾರಣ ಅಂದ್ರೆ RH ಫ್ಯಾಕ್ಟರ್ ಹೊಂದಾಣಿಕೆಯಾಗದ ಕಾರಣ ರಕ್ತಹೀನತೆ ಮತ್ತು ಕಾಮಾಲೆಯಿಂದ ಬಳಲುತ್ತದೆ. ಅಂತಹ ಪರಿಸ್ಥಿತಿ ಯಾವಾಗ ಎದುರಾಗುತ್ತದೆ ಅಂತೇಳಿ ಕೇಳಿದ್ದಾರೆ. ಏನು ಕೇಳಿದಾರಪ್ಪ ಅಂತಂತಂದ್ರೆ, ಒಂದು ಮಗುವೊಳಗೆ RH ಫ್ಯಾಕ್ಟರ್ ಐತಂತ, ಆ RH ಫ್ಯಾಕ್ಟರ್ ಹೊಂದಾಣಿಕೆ ಆಗದ ಕಾರಣಕ್ಕಾಗಿ ಆ ಮಗುವೊಳಗೆ ರಕ್ತಹೀನತೆ ಅಂತಂದ್ರೆ ಏನ್ರಿ, ಬ್ಲಡ್ ಲಾಸ್ ಆಗೋದು ಅಂತಂದ್ರೆ RBC ಕಣಗಳ ಸಂಖ್ಯೆ ಕಡಿಮೆ ಆಗುವುದು. ಕಾಮಾಲೆ ಅಂತಂದ್ರೆ ಬಿಳಿ ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಆಗುವುದು. ಇಂತಹ ಪರಿಸ್ಥಿತಿ ಯಾವಾಗ ಉಂಟಾಗುತ್ತದೆ ಅಂತೇಳಿ ಕೇಳಿದ್ದಾರೆ. ನೀವೇನು ಮಾಡ್ರಿ, ಇಂಗ್ಲೀಷ್ ನಾವು ಕ್ವಶನ್ ಓದಕ್ಕೆ ಟ್ರೈ ಮಾಡ್ರಿ. ಅ ಬೇಬಿ ಸಫರಿಂಗ್ ಫ್ರಮ್ ಸಿವಿಯರ್ ಅನಿಮಿಯಾ ಆ್ಯಂಡ್ ಜಾಂಡಿಸ್ ಡ್ಯೂ ಟು ಇನ್ಕಂಪ್ಯಾಟಿಬಿಲಿಟಿ ಆಫ್ ದಿ RH ಫ್ಯಾಕ್ಟರ್ ವೆನ್ ಡಸ್ ಸಚ್ ಕಂಡೀಷನ್ ಅಕರ್ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ನಿಮ್ಗೆ ಇದನ್ನು ಕ್ವಶನ್ ಸಾಲ್ವ್ ಮಾಡ್ಬೇಕಂತಂದ್ರೆ RH ಫ್ಯಾಕ್ಟರ್ ಅಂತಂದ್ರೆ ಏನ, ಆಮೇಲೆ ಬ್ಲಡ್ ಗ್ರೂಪ್ ಅಂದ್ರೆ ಏನ, ಇವನ್ನೆಲ್ಲಾನು ಗೊತ್ತಿರಬೇಕು. RH ಫ್ಯಾಕ್ಟರ್ ಬಗ್ಗೆ ನೀವು ಪೂರ್ತಿಯಾಗಿ ಗೊತ್ತಾಗಬೇಕಪ್ಪ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಬ್ಲಡ್ ಗ್ರೂಪ್ ಬಗ್ಗೆ ಗೊತ್ತಾಗಬೇಕು. ಏನಪ್ಪಾ ಅಂತಂದ್ರೆ ಮೊದಲ ಬ್ಲಡ್ ಗ್ರೂಪ್ ಅಂತಂದ್ರೆ ನೋಡ್ರಿ, ಬ್ಲಡ್ ಗ್ರೂಪ್. ಈ ಬ್ಲಡ್ ಗ್ರೂಪನ್ನು ಅಂದ್ರೆ ರಕ್ತದ ಗುಂಪುಗಳನ್ನು ಕಂಡುಹಿಡಿದಂಥ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಕಾರ್ಲ್ ಲ್ಯಾಂಡ್ ಸ್ಟಿನ್ನರ್ ಅನ್ನುವಂಥ ವಿಜ್ಞಾನಿ. ಕಾರ್ಲ್ ಲ್ಯಾಂಡ್ ಸ್ಟಿನ್ನರ್ ಅಂತುವ ವಿಜ್ಞಾನಿ ಯಾವ ರೀತಿ ಹೆಂಗೆ ಬ್ಲಡ್ ಗ್ರೂಪ್ಗಳನ್ನ ಹೆಂಗೆ ಕಂಡುಹಿಡಿದಪ್ಪ ಅಂತಂದ್ರೆ, ಇವ ಒಬ್ಬ ಮನುಷ್ಯಂದ ಬ್ಲಡ್ ಅಂತ ತೆಗೆದುಕೊಂಡು ಹೋಗಿ ಅಧ್ಯಯನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅಧ್ಯಯನ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾದ್ಮೇಲೆ ಇವನು ಕಂಡು ಬಂದಿದ್ದೇನಪ್ಪ ಅಂತಂದ್ರೆ RBC ಒಳಗೆ ಒಂದು ಪ್ರೋಟೀನ್ ಕಂಡು ಬಂತ್ರಿ. RBC ಒಳಗೆ ಒಂದು ಪ್ರೋಟೀನ್ ಕಂಡು ಬಂತು. ಅದೇ ರೀತಿಯಾಗಿ ಪ್ಲಾಸ್ಮಾದಲ್ಲಿ RBC ಅಂತಂದ್ರೆ ಏನ್ರಿ, ಕೆಂಪು ರಕ್ತ ಕಣ. ಇದ್ರ ಬಗ್ಗೆ ನಾವು ರಕ್ತದ ಗುಂಪುಗಳ ಬಗ್ಗೆ ಇದನ್ನು ಅದರದ ಯಾವ್ಯಾವ RBC WBC ಅದಾವಲ್ಲ ಅದ್ರ ಬಗ್ಗೆ ನಿಮ್ಗೆ ಪೂರ್ತಿ ಡೀಟೇಲಾಗಿ ಮುಂದೆ ಹೇಳ್ತೀನಿ. ನೋಡ್ರಿ, RBC ಕೆಂಪು ರಕ್ತ ಕಣಗಳಲ್ಲಿ ಒಂದು ಪ್ರೋಟೀನ್ ಕಂಡು ಬಂತು. ಆಮೇಲೆ ಪ್ಲಾಸ್ಮಾದಲ್ಲಿ ಒಂದು ಪ್ರೋಟೀನ್ ಕಂಡು ಬಂತ್ರಿ. ಅದಕ್ಕೆ ಇವು ಏನು ಹೆಸರು ಕೊಟ್ರಪ್ಪ ಅಂತಂದ್ರೆ, RBCಯಲ್ಲಿ ಕಂಡು ಬಂದಿದ್ದಕ್ಕೆ ಆ್ಯಂಟಿಜನ್ ಅಂತೇಳಿ ಹೆಸರು ಕೊಟ್ಟ. ಅದೇ ರೀತಿ ಪ್ಲಾಸ್ಮಾದಲ್ಲಿ ಒಂದು ಪ್ರೋಟೀನ್ ಅಂಶ ಕಂಡು ಬಂತು. ಅದಕ್ಕೆ ಏನಂತ ಹೆಸರು ಕೊಟ್ಟಪ್ಪ ಅಂತಂದ್ರೆ ಆ್ಯಂಟಿಬಾಡಿ ಅಂತೇಳಿ ಹೆಸರು ಕೊಟ್ಟ. ಆಮೇಲೆ ಏನು ಮಾಡಿದಪ್ಪ ಅಂತಂದ್ರೆ, ಈ ಆ್ಯಂಟಿಜನ್ ಆಧಾರದ ಮೇಲೆ ಏನು ಮಾಡಿದಪ್ಪ ಅಂತಂದ್ರೆ ಬ್ಲಡ್ ಗ್ರೂಪ್ಗಳನ್ನು ಕಂಡುಹಿಡಿಯಕ್ಕೆ ಸ್ಟಾರ್ಟ್ ಮಾಡಿದ. ಹೆಂಗಂತಂದ್ರೆ 4 ಬ್ಲಡ್ ಗ್ರೂಪ್ಗಳನ್ನು ಕಂಡುಹಿಡಿದ, AB O ಅಂತ ಹೇಳಿ. ಎತ್ತರ ಆಧಾರದ ಮೇಲೆ, ಆ್ಯಂಟಿಜನ್ಗಳ ಆಧಾರದ ಮೇಲೆ. ಈಗ RBC ಒಳಗೆ ಆ್ಯಂಟಿಜನ್ A ಇತ್ತಪ್ಪ ಅಂತಂದ್ರೆ ಅದರದ್ದು ಬ್ಲಡ್ ಗ್ರೂಪ್ A ಅಂತ ಹೆಸರು ಕೊಟ್ಟಾವ. ನೋಡ್ರಿ, A ಅಂತ ಹೆಸರು ಯಾವಾಗ ಬರ್ತೈತಿ, ಅದರದ್ದು ಆ್ಯಂಟಿಜನ್ A ಇತ್ತಪ್ಪ ಅಂತಂದ್ರೆ. ಅದೇ ರೀತಿ B ಬ್ಲಡ್ ಗ್ರೂಪ್ ಅಂತಂದ್ರೆ ಅದ್ರೊಳಗೆ ಏನಿರ್ತೈತಿ, B ಆ್ಯಂಟಿಜನ್ ಇರ್ತೈತಿ. ಅದೇ AB ಬ್ಲಡ್ ಗ್ರೂಪ್ ಅಂತಂದ್ರೆ 2 ಆ್ಯಂಟಿಜನ್ ಇರ್ತಾವ್ರಿ, ಏನೂ ಇರ್ತೈತಿ ಆಮೇಲೆ Bನೂ ಇರ್ತೈತಿ. ಇದು O ಅಂತಂದ್ರೆ ಏನ್ರಿ, ಅವ್ನು 0 ಅಂತೇಳಿ ಕನ್ಸಿಡರ್ ಮಾಡಿದ್ದ. ಆದ್ರೆ 0 ಅಂತೇಳಿ ಹೆಸರು ಕೊಡಬಾರ್ದು ಅನ್ನೋ ಕಾರಣಕ್ಕೆ O ಅಂತೇಳಿ ಹೆಸರು ಕೊಟ್ರಿ. ಅದ್ರೊಳಗೆ ಏನಪ್ಪ ಅಂತಂದ್ರೆ O ಅಂತಂದ್ರೆ ಯಾವುದೇ ರೀತಿಯಾದಂಥ ಆ್ಯಂಟಿಜನ್ ಇರುವುದಿಲ್ಲ. ನೆನಪಿಟ್ಕೋರಿ, ಆ್ಯಂಟಿಜನ್ A ಇತ್ತಪ್ಪ ಅಂತಂದ್ರೆ ಬ್ಲಡ್ ಗ್ರೂಪ್ A, ಆ್ಯಂಟಿಜನ್ B ಇತ್ತಂತಂದ್ರೆ ಬ್ಲಡ್ ಗ್ರೂಪ್ B, ಆ್ಯಂಟಿಜನ್ 2 ಇದ್ದಪ್ಪ ಅಂತಂದ್ರೆ ಬ್ಲಡ್ ಗ್ರೂಪ್ AB. ಆಮೇಲೆ ಆ್ಯಂಟಿಜನ್ ಏನೂ ಇರ್ಲಿಕ್ಕ Bನೂ ಇರ್ಲಿಕ್ಕಪ್ಪ ಅಂತಂದ್ರೆ O. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಆ್ಯಂಟಿಬಾಡಿ. ಈಗ ನೋಡ್ರಿ, ಈ ಬ್ಲಡ್ ಗ್ರೂಪ್ ಒಳಗೆ ಆ್ಯಂಟಿಜನ್ A ಐತಂತಂದ್ರೆ ಇದ್ರ ವಿರುದ್ಧವಾದದ್ದನ್ನ ಆ್ಯಂಟಿಬಾಡಿ ಇರ್ತತಿ. ಇದನ್ನೆಲ್ಲ ಅಧ್ಯಯನ ಮಾಡಿದ ಮೇಲೆ ಗೊತ್ತಾಗಿತ್ತು ಅವಂಗೆ. ಆ್ಯಂಟಿಜನ್ A ಇತ್ತಪ್ಪ ಅಂತಂದ್ರೆ ಪ್ಲಾಸ್ಮಾ ಒಳಗೆ ಆ್ಯಂಟಿಬಾಡಿ ಯಾವ್ದು ಇರ್ತಿತ್ತು ರೀ, B ಇರ್ತಿತ್ತು. ಅಂದ್ರೆ ಅದೇ ರೀತಿಯಾಗಿ ಇರ್ತಿರ್ತಿಲ್ಲ. ಅದ B ಬ್ಲಡ್ ಗ್ರೂಪ್ ಅಂತಂತಂದ್ರೆ ಆ್ಯಂಟಿಜನ್ A ಇರ್ತಿತ್ತು. ಆಮೇಲೆ AB ಇತ್ತಪ್ಪ ಅಂತಂದ್ರೆ ಈ ಆ್ಯಂಟಿಬಾಡಿ ಒಳಗೆ ಯಾವುದೂ ಇರ್ತಿರ್ಲಿಲ್ಲ. ನೆನ್ಪಿಟ್ಕೋರಿ, ಆ್ಯಂಟಿಬಾಡಿ ಯಾವುದೂ ಇರ್ತಿರ್ಲಿಲ್ಲ. O ಒಳಗೆ ಅಂತಂದ್ರೆ ಆ್ಯಂಟಿಜನ್ ಇರಂಗಿಲ್ಲ ಅಂತಂದ್ರೆ ಆ್ಯಂಟಿಬಾಡಿನೂ ಇರಂಗಿಲ್ಲ. ಹಿಂಗೇನು ಮಾಡಿದಪ್ಪ ಅಂತಂದ್ರೆ ಇವ ಬ್ಲಡ್ ಗ್ರೂಪ್ಗಳನ್ನು ಕಂಡು ಹಿಡಿದ. ಇಷ್ಟು ಬ್ಲಡ್ ಗ್ರೂಪ್ಗಳು ಕಂಡುಹಿಡಿದ. ಆಮೇಲೆ ಏನು ಮಾಡಿದಪ್ಪ ಅಂತಂದ್ರೆ ಮುಂದೊಂದು ದಿನ ಹಂಗೆ ಮತ್ತೆ ಅಧ್ಯಯನ ಮಾಡ್ಕೊತ ಹೋದಾಗ ಒಂದು ಮನುಷ್ಯನ ರಕ್ತವನ್ನು ಟೆಸ್ಟ್ ಮಾಡುವಾಗ ಅಲ್ಲೊಂದು ಇನ್ನೊಂದು ಎಕ್ಸ್ಟ್ರಾ ಪ್ರೋಟೀನ್ ಕಂಡು ಸ್ಟಾರ್ಟ್ ಆತ್ರಿ. ಅದು ಎಲ್ಲಿಪ್ಪ ಅಂತಂದ್ರೆ RBC ಒಳಗನ. ಯಾವುದಪ್ಪ ಅಂತಂತಂದ್ರೆ RH ಫ್ಯಾಕ್ಟರ್ ಅಥವಾ ರೀಸಸ್ ಫ್ಯಾಕ್ಟರ್ ಅಂತೇಳಿ ಕಂಡುಹಿಡಿತಾರೆ. ರೀಸಸ್ ಇದು ಏನಪ್ಪಾ ಅಂತಂತಂದ್ರೆ, ಇದು ರೀಸಸ್ ಅಂತ ಹೆಸರು ಯಾಕೆ ಬಂತಂತಂದ್ರೆ, ಇದು ಮಂಗ. ಈ ಮಂಗನಲ್ಲಿ ಇಂತಹ ಒಂದು ಬ್ಲಡ್ ಗ್ರೂಪ್ ಇದು ಬ್ಲಡ್ ಒಳಗೆ ಇಂಥ ಒಂದು ಪ್ರೋಟೀನ್ ಇತ್ತು. ಇದು
ಯಾವುದ್ರಿ ರಿಸಸ್ ಅನ್ನುವಂಥ ಪ್ರೋಟೀನ್ ಇತ್ತು. ಇಂತಹ ಪ್ರೋಟೀನನ್ನು ಏನಪ್ಪ ಅಂತಂದ್ರೆ ಒಂದಷ್ಟು ಮಂದಿಯಲ್ಲಿರುವಂತಹ ರಕ್ತದಲ್ಲಿನೂ ಸೇಮ್ ಅಂಶ ಕಾಣಕೈತ್ರಿ. ಅವಾಗ ಏನು ಮಾಡಿದಪ್ಪ ಅಂತಂದ್ರೆ ಯಾರ ಮನುಷ್ಯರ ಬಳಿ RH ಅನ್ನೋದೈತಿ, ಈ ಮಂಗನಲ್ಲಿರುವಂಥ RH ಫ್ಯಾಕ್ಟರ ಮನುಷ್ಯನೊಳಗೂ ಐತಿ ಅಂತಂದ್ರೆ ಅವಂಗ ಪಾಸಿಟಿವ್ ಅಂಥೇಳಿ ಬ್ಲಡ್ ಗ್ರೂಪ್ ಹೆಸರಿಟ್ಟ. ಯಾರ್ದ್ರೊಳಗಿದ RH ಇಲ್ಲಲ್ಲ ಅವರಿಗೆ ನೆಗೆಟಿವ್ ಅಂತೇಳಿ ಬ್ಲಡ್ ಗ್ರೂಪ್ ಕೊಟ್ಟ. ಈಗ ನೋಡ್ರಿ ಉದಾಹರಣೆ ಏನಪ್ಪಾ ಅಂದ್ರೆ A ಪಾಸಿಟಿವ್ ಬ್ಲಡ್ ಗ್ರೂಪ್ ಐತಿ ಅಂತಂದ್ರೆ ಅವನಲ್ಲಿ ಏನಿರ್ತೈತಿ ರೀ, ಆಂಟಿಜನ್ A ಇರ್ತೈತಿ, ಆಂಟಿಬಾಡಿ ಅದರ ಅಪೋಸಿಟ್ ಇರ್ತೈತಿ ಅಂದ್ರೆ B ಇರ್ತೈತಿ. ಆಮೇಲೆ ಇದು ಪಾಸಿಟಿವ್ ಐತೆ ಅನ್ನೋ ಕಾರಣಕ್ಕೆ ಏನ್ರಿ RH ಫ್ಯಾಕ್ಟರು ಇರ್ತೈತೆ ಅನ್ನಂಗೆ ನೆನಪಿಟ್ಕೋರಿ. ಅದ ನೀವೀಗ B ನೆಗೆಟಿವ್ ಅಂತ ಹೇಳಿ ತಿಳ್ಕೊರಿ. B ನೆಗೆಟಿವ್ B ಬ್ಲಡ್ ಗ್ರೂಪ್ ಅಂತಂದ್ರೆ ಆಂಟಿಜನ್ B ಇರ್ತೈತಿ, ಇದ್ರ ವಿರುದ್ಧವಾದದ್ದು ಏನಿರ್ತೈತಿ ರೀ ಆಂಟಿಬಾಡಿ ಇರ್ತೈತಿ ಅಂದ್ರೆ A ಇರ್ತೈತಿ. ನೆಗೆಟಿವ್ ಅಂತಂದ್ರೆ ಏನ್ರಿ RH ಫ್ಯಾಕ್ಟರ್ ಇಲ್ಲ ಅಂದಂಗೆ. ಪಾಸಿಟಿವ್ ನೆಗೆಟಿವ್ ಇದ್ರ ಮೇಲೆ ಡಿಪೆಂಡ್ ಆಗೈತಿ, ಈ RH ಫ್ಯಾಕ್ಟರ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೈತಿ. ಈ RH ಫ್ಯಾಕ್ಟರ್ ಅಂತಂದ್ರೆ ಏನ್ರಿ ಒಂದು ರಿಸಸ್ ಅನ್ನುವಂಥ ಮಂಗನಲ್ಲಿ ರಕ್ತದಲ್ಲಿ ಕಂಡು ಬಂದಂಥ ಪ್ರೋಟೀನ್. ಅದೇ ರೀತಿಯಾದ ಪ್ರೋಟೀನ್ ಏನಪ್ಪಾ ಅಂತಂದ್ರೆ ನಮ್ಮ ಮಾನವನ ರಕ್ತದಲ್ಲಿ ಒಂದಷ್ಟು ಜನರಲ್ಲಿ ಕಂಡು ಬಂತು. ಯಾಕಂತಂದ್ರೆ ನಾವು ಮಂಗನಿಂದ ಮಾನವರಾದವ್ರಿ. ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಒಂದಷ್ಟು ಪ್ರಮಾಣದ ಮನುಷ್ಯರಲ್ಲಿ ಕಂಡು ಬಂತು. ಯಾರಲ್ಲಿ ಕಂಡು ಬರ್ತಲ್ಲ ಅವ್ರಿಗೆ ಪಾಸಿಟಿವ್ ಅಂತ ಗ್ರೂಪ್ ಕೊಟ್ಟ, ಯಾರಿಗೆ ಕಂಡು ಬರಂಗಿಲ್ಲ ಅವ್ರಿಗೆ ನೆಗೆಟಿವ್ ಅಂತೇಳಿ ಗ್ರೂಪ್ ಕೊಟ್ಟ. ಇದು ಅರ್ಥ ಆತ್ರಿ. ಬ್ಲಡ್ ಗ್ರೂಪ್ ಎದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ, ಆಂಟಿಜನ್ ಮೇಲೆ ಡಿಪೆಂಡ್ ಆಗಿರ್ತೈತಿ. A ಇತ್ತಂತಂದ್ರೆ A ಆಂಟಿಜನ, B ಇತ್ತಂದ್ರೆ B ಆಂಟಿಜನ. ಅದರ ಅಪೋಸಿಟ್ ಏನಿರ್ತಾವ್ರಿ ಆಂಟಿಬಾಡಿ ಇರ್ತಾವ. ಆಂಟಿಜನ್ ಎಲ್ಲಿರ್ತೈತಿ RBC ಒಳಗಿರ್ತೈತಿ, ಆಂಟಿಬಾಡಿ ಎಲ್ಲಿರ್ತೈತಿ ಪ್ಲಾಸ್ಮಾ ಒಳಗಿರ್ತೈತಿ. ಇಷ್ಟು ನೀವು ತಿಳ್ಕೊಬೇಕು. ಇಷ್ಟು ತಿಳ್ಕೊಂಡಾದ್ಮೇಲೆ ಏನಪ್ಪಾ ಅಂತಂದ್ರೆ ಕ್ವಶನ್ ಅನ್ನ ನೋಡೋಣಂತ. ಏನೈತ್ರಿ ಕ್ವಶನ್, ಒಂದು ಮಗು ಒಳಗ RH ಫ್ಯಾಕ್ಟರ್ ಐತಂತ್ರಿ. ಈ ಕ್ವಶನ್ ಅರ್ಥ ಮಾಡ್ಕೋಬೇಕಂತಂದ್ರೆ ಒಂದು ಮಗು ಐತಿ, ಒಂದು ಮಗು ಒಳಗ RH ಫ್ಯಾಕ್ಟರ್ ಐತಿ. ನೋಡ್ರಿ ಒಂದು ಮಗು ಒಳಗ RH ಫ್ಯಾಕ್ಟರ್ ಬರ್ಬೇಕಂತಂದ್ರ ತಂದೆ ಒಳಗಾರ RH ಇರ್ಬೇಕು. RH ಅಂದ್ರೆ ಏನ್ರಿ ಮಂಗನಲ್ಲಿರುವಂತ ಒಂದು ಪ್ರೋಟೀನ್ ಅಂಶ ರಕ್ತದಲ್ಲಿ ಮಾನವನಲ್ಲಿಯೂ ಒಂದಷ್ಟು ಮಂದಿಯಲ್ಲಿ ಕಂಡು ಬಂತ್ರಿ ಇದು. ಈಗ ನೋಡ್ರಿ ಮಗು ಒಳಗ RH ಫ್ಯಾಕ್ಟರ್ ಬರ್ಬೇಕಂತಂದ್ರ ತಂದೆ ಒಳಗಾರ ಇರಬೇಕು, ಇಲ್ಲ ತಾಯಿ ಒಳಗಾರ ಇರಬೇಕು RH ಫ್ಯಾಕ್ಟರ್. ಅಂದಾಗ ಮಾತ್ರ ಮಗು ಒಳಗೆ RH ಫ್ಯಾಕ್ಟರ್ ಬರ್ತದ್ರಿ, ನೆನಪಿಟ್ಕೋರಿ ಇದನ್ನು. ಈಗ ಒಂದನೇ ಆಪ್ಷನ್ ನೋಡೋಣ. A ರಕ್ತದ ಗುಂಪಿನ ಮಹಿಳೆ B ರಕ್ತದ ಗುಂಪಿನ ಪುರುಷನೊಂದಿಗೆ ವಿವಾಹವಾದಾಗ ಆ ಮಗು ಒಳಗೆ ರಕ್ತಹೀನತೆ ಆಗುತ್ತದೆ ಮತ್ತು ಕಾಮಾಲೆ ರೋಗ ಬರುತ್ತದೆ ಅಂತೇಳಿ ಕೊಟ್ಟಾರ ಅವ್ರು. ಈಗ ನೋಡ್ರಿ ಒಬ್ಬವ A ವ್ಯಕ್ತಿ ಇದಾನ, ಒಬ್ಬವ A ಏನನ್ರಿ ಮಹಿಳೆ ಇದಾಳ, B ಪುರುಷ ಅದಾರ. ಇವ್ರದ್ರಾಗ ಏನು ಮೆನ್ಷನ್ ಮಾಡಿಲ್ಲ ಅವ್ರ, ಪಾಸಿಟಿವ್ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ, ನೆಗೆಟಿವ್ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ. ಸೊ ಏನಪ್ಪಾ ಅಂತಂತಂದ್ರೆ ಇವರಲ್ಲಿ ಯಾವುದೇ ರೀತಿಯಾದಂಥ RH ಫ್ಯಾಕ್ಟರ್ ಇರುವುದಿಲ್ಲ. RH ಫ್ಯಾಕ್ಟರ್ ಬಗ್ಗೆ ಮೆನ್ಷನ್ ಮಾಡಿಲ್ಲ ನಾವು. ಅಂದ್ರೆ ಈ ಮಗು ಒಳಗೆ RH ಫ್ಯಾಕ್ಟರ್ ಹೆಂಗೆ ಬರ್ತತಿ, ಬರಂಗಿಲ್ಲಲ್ಲ. ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಈ ಆಪ್ಷನ್ ಆಗುವುದಿಲ್ಲ, ನೆನಪಿಟ್ಕೋರಿ. RH ಫ್ಯಾಕ್ಟರ್ ಮಗು ಒಳಗೆ ಬರ್ಬೇಕಂತಂದ್ರೆ A ಒಳಗಾರ RH ಫ್ಯಾಕ್ಟರ್ ಇರಬೇಕು, B ಒಳಗಾರ RH ಫ್ಯಾಕ್ಟರ್ ಇರಬೇಕು. ಒಂದ್ರೊಳಗಾರ ಕೊಡ್ಬೇಕಾಗಿತ್ತು ನಾವು. ಆದ್ರೆ ತಂದೆ ಒಳಗೂ ಕೊಟ್ಟಿಲ್ಲ, ತಾಯಿ ಒಳಗೂ ಕೊಟ್ಟಿಲ್ಲ, ಅಂದ್ರೆ ಮಗು ಒಳಗೆ ಬರಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಕಂಡೀಷನ್ ಅಪ್ಲೈ ಆಗಂಗಿಲ್ಲ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಆಪ್ಷನ್ ಕೊಟ್ಟಾನು RH ಪಾಸಿಟಿವ್ ರಕ್ತದ ಗುಂಪಿನ ಮಹಿಳೆ. ಆ ಮಹಿಳೆದು ಏನು ತಗೊಂಡ್ರಿ ಬ್ಲಡ್ ಗ್ರೂಪ್ A ತಗೊಂಡು, ಆ ಮಹಿಳೆಗೆ ಏನು ಕೊಟ್ಟಾರ ಅವ್ರ RH ಪಾಸಿಟಿವ್ ಐತಿ ಅಂತೇಳಿ ಕೊಟ್ಟಾರ. ಮಹಿಳೆಗೆ RH ಪಾಸಿಟಿವ್ ಐತಿ. ಆ ಮಹಿಳೆ RH ನೆಗೆಟಿವ್ ಪುರುಷನೊಂದಿಗೆ, ಆ ಪುರುಷಂದು B ಐತಿ ಅಂತ ಹೇಳಿ ತಿಳ್ಕೊಂಡ್ರಿ. ಅವನದು ಏನೈತಿ RH ಫ್ಯಾಕ್ಟರ್ ಇಲ್ಲ. ಇವರಿಬ್ರು ಮದುವೆ ಆಕಾರ. ಅವಾಗ ಏನಪ್ಪಾ ಅಂತಂದ್ರೆ ಒಂದು ಮಗು ಊಟ ಸ್ಟಾರ್ಟ್ ಆಗತ್ರಿ ಎದ್ರೊಳಗ ತಾಯಿ ಹೊಟ್ಟೆ ಒಳಗೆ. ಅವಾಗ ಮಗುಗೆ ಏನೈತಿ ನಾವು ಕ್ವಶನ್ದಾಗ ಕೊಟ್ಟಾನು RH ಫ್ಯಾಕ್ಟರ್ ಐತಿ ಅಂತ ಹೇಳಿ ಕೊಟ್ಟಾನು. ನೋಡ್ರಿ ಈ ಆಪ್ಷನ್ದಿಂದ ಮಗು ಒಳಗೆ RH ಫ್ಯಾಕ್ಟರ್ ಬರ್ತತಿಲ್ಲ ಅಂತ ಹೇಳಿ ಕಂಡಿಡ್ಕೋರಿ. ಈಗ ನೋಡ್ರಿ ತಾಯಿ ಒಳಗೆ RH ಪಾಸಿಟಿವ್ ಐತಿ, ತಂದೆ ಒಳಗಿಲ್ಲ. ಅದು RH ಪಾಸಿಟಿವ್ ಒಬ್ಬರೊಳಗೆ, ಇಬ್ಬರು ಪೇರೆಂಟ್ಸ್ ಒಳಗೆ ಒಬ್ಬರೊಳಗಿತ್ತು ಅಂತಂದ್ರು ಆ ಮಗು ಒಳಗೆ ಬರತತೆ ಅದ. ಸೊ ಇಬ್ಬರೊಳಗೂ ಕನ್ಸಿಡರ್ ಮಾಡಿದ್ರೆ ತಾಯಿ ಒಳಗೆ ಐತಿ. ಸೊ ಅದು ಮಗು ಒಳಗೆ ಬರಕ್ಕೆ ಚಾನ್ಸ್ ಐತಿ ಅಂದ್ರೆ ಏನ್ರಿ ಈ ಆಪ್ಷನ್ ಅಪ್ಲೈ ಆಕೈತೆ ಅಂದಂಗೆ. ಆದ್ರೆ ಕರೆಕ್ಟ್ ಐತಿಲ್ಲೋ ಗೊತ್ತಿಲ್ಲ, ಆದ್ರೆ ಏನ್ರಿ ಅಪ್ಲೈ ಆಕೈತೆ ಅಂದಂಗೆ. ಸೊ ಇವ್ರಿಬ್ರು ಮದುವೆ ಆದ್ಮೇಲೆ ಏನಾಕತ್ರಿ, ಒಂದು ಮಗು ಗರ್ಭದಲ್ಲಿ ಹುಟ್ಟ ಸ್ಟಾರ್ಟ್ ಆತಪ್ಪ ಅಂತಂದ್ರೆ ಅದು ಪಾಸಿಟಿವ್ ಇರ್ತೈತಿ. ಯಾಕಂತಂದ್ರೆ ತಾಯಿ ಒಳಗೆ ಪಾಸಿಟಿವ್ ಐತಿ ಅಂತಲೇ ಆ ಮಗು ಒಳಗೂ ಪಾಸಿಟಿವ್ ಬಂತು. ಅವಾಗ ಆ ಗರ್ಭಧಾರಣೆಯ ಸಂದರ್ಭದಲ್ಲಿ ಇಲ್ಲೊಂದು ಮಗು RH ಪಾಸಿಟಿವ್ ಐತಿ ಅಂತೇಳಿ ಇರ್ತೈತಿ. ತಾಯಿ ಒಳಗೂ ಏನಿರ್ತೈತಿ ರೀ RH ಪಾಸಿಟಿವ್ ಇರ್ತೈತಿ. ಅವಾಗ ಈ ಮಗು ಬೆಳವಣಿಗೆ ಹೊಂದಾಕ ಸ್ಟಾರ್ಟ್ ಆತಂತಂದ್ರೆ ಈ ತಾಯಿಗೆ ಇದು ಬೇರೆ ಅಂತ ಹೇಳಿ ಅನ್ಸಂಗಿಲ್ಲ ರೀ. ಈ ಮಗುವಿನಲ್ಲಿರುವಂಥ RH ಫ್ಯಾಕ್ಟರ್ ಬೇರೆ ಅನ್ಸಂಗಿಲ್ಲ. ಯಾಕಂದ್ರೆ ಈ ತಾಯಿ ಒಳಗೂ ಅದು ಆಲ್ರೆಡಿ ಐತಿ. ಅಂದಾಗ ಏನಾಕೈತಪ್ಪ, ಈ ಮಗುವಿಗೆ ಯಾವುದೇ ತೊಂದರೆಯನ್ನ ಮಾಡಂಗಿಲ್ಲ. ಅದು ಅರ್ಥ ಆತ್ರಿ. ತಾಯಿ ಒಳಗೆ ಆಲ್ರೆಡಿ ಪಾಸಿಟಿವ್ RH ಫ್ಯಾಕ್ಟರ್ ಇರೋದಕ್ಕೆ ಈ ಮಗು ಒಳಗೂ RH ಪಾಸಿಟಿವ್ ಫ್ಯಾಕ್ಟರ್ ಬೆಳೆಯತ್ತಿರತ್ತೆ ರೀ. ತಾಯಿ ಒಳಗೆ ಅದು ಮಗು ಬೆಳೆಯುವ ಕಾರಣಕ್ಕಾಗಿ ಈ ತಾಯಿಯ ದೇಹಕ್ಕಿದ ಹೊಸಾದ ಅಂಶ ಅಂತೇಳಿ ಅನ್ಸಂಗಿಲ್ಲ. ಅದಕ್ಕೆ ಈ ಮಗುವಲ್ಲಿ ಬೆಳೆಯುವಂತಹ ಯಾವುದೇ ಬ್ಲಡ್ಡಿಗೆ ಏನೂ ಹಾನಿ ಮಾಡಂಗಿಲ್ಲ. ಈ ಉದಾಹರಣೆ ಹೆಂಗಪ್ಪ ಅಂತಂದ್ರೆ ಒಂದು ರಾಜ ಇರ್ತಾನೆ ಅಂತೇಳಿ ತಿಳ್ಕೊರಿ. ಒಂದೊಂದು ರಾಜ್ಯ ಸಾಮ್ರಾಜ್ಯ ಇರತಿ.
ಆ ಸಾಮ್ರಾಜ್ಯನ ಕೆಡಿಸ್ಬೇಕಂತ ಹೇಳಿ ಬೇರೆ ಒಬ್ಬ ಶತ್ರು ರಾಜ ಏನು ಮಾಡ್ತಾನಪ್ಪ ಅಂದ್ರೆ ಅಲ್ಲಿರುವಂತಹ ತನ್ನ ಸೈನಿಕರನ್ನ ಇಲ್ಲಿರುವಂತಹ ಸೈನಿಕರು ಹೆಂಗಿರ್ತಾರಲ್ಲ ಅವ್ರ ಹಾವಭಾವಗಳು ಅವ್ರ ಯೂನಿಫಾರ್ಮ್ಗಳು ಏನೇನು ಇರ್ತಾವಲ್ಲ ಹಂಗೆ ರೆಡಿ ಮಾಡಿ ಕಳಿಸ್ಬಿಡ್ತಾನೆ ರೀ. ಹಂಗೆ ರೆಡಿ ಮಾಡಿ ಕಳಿಸಿದಪ್ಪ ಅಂತಂದ್ರೆ ಆ ರಾಜಾಗ ಏನಾಗಂಗಿಲ್ಲ, ಡೌಟ್ ಬರಂಗಿಲ್ಲ. ಯಾಕೆ ಡೌಟ್ ಬರಂಗಿಲ್ಲಪ್ಪ ಅಂತಂದ್ರೆ ಇಲ್ಲಿ ಸೈನಿಕರು ಆ ಶತ್ರು ದೇಶದ ಸೈನಿಕರು ಇರ್ತಾರೆ, ಸೇಮ್ ಇರ್ತಾರೆ. ಹಂಗೆ ನೋಡ್ರಿ, ಈ ತಾಯಿಗೂ ಪಾಸಿಟಿವ್ ಅಂತೇಳಿ ಒಂದು ಆಲ್ರೆಡಿ ಗೊತ್ತಿರತಿ, ಆ ಮಗುನು ಏನಿರತಿ ಅದ್ರೊಳಗೆ ಪಾಸಿಟಿವ್ ಅಂತಿರತಿ. ಸೊ ಈ ತಾಯಿಗೆ ಇದು ಹೊಸ ಅಂಶ ಅಂತೇಳಿ ಅನ್ಸಂಗಿಲ್ಲ. ಯಾಕಂತಂದ್ರೆ ಇದು ನನ್ನ ಕಡೆ ಇರುವಂಥ ಅಂಶನ ಈ ಮಗು ಒಳಗೆ ಹೋಯ್ತು ಅಂತೇಳಿ ಇದ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಹೋಗಂಗಿಲ್ಲ. ಸೊ ಅದಕ್ಕಾಗಿ ಮಗುವಿಗೆ ಯಾವುದೇ ತೊಂದರೆ ಆಗುವುದಿಲ್ಲ, ಇದು ಆಪ್ಷನ್ ಆಗಂಗಿಲ್ಲ. ಇನ್ನು ನೆಕ್ಸ್ಟ್ ಆಪ್ಷನ್ ನೋಡ್ರಿ, RH ನೆಗೆಟಿವ್ ರಕ್ತದ ಗುಂಪಿನ ಮಹಿಳೆ ಅಂತಂದ್ರೆ ಮಹಿಳೆಯದ ಒಂದು A ಬ್ಲಡ್ ಗ್ರೂಪ್ ತೊಗೊಂಡ್ರಿ. ಅವಾಗ ಏನು ಕೊಟ್ಟಾರ ಅವ್ರ, ಆಕಿ ಕಡೆ RH ಅಂಶ ಅನ್ನೋದಿಲ್ಲ ಅಂದ್ರೆ ನೆಗೆಟಿವ್ ಅಂತ ಕೊಟ್ಟಾರ. ಆಮೇಲೆ RH ಪಾಸಿಟಿವ್ ಪುರುಷನೊಂದಿಗೆ ವಿವಾಹವಾದಾಗ ಅಂದ್ರೆ ಪುರುಷಗೆ ಏನಿರತ್ರಿ RH ಪಾಸಿಟಿವ್ ಅನ್ನೋದು ಇರ್ತತಿ. ಈಗ ನೋಡ್ರಿ, ಮಗು ಒಳಗೆ ಆಬ್ವಿಯಸ್ಲಿ ಏನಾತ್ರಿ RH ಪಾಸಿಟಿವ್ ಬಂದಂಗೆ ಆತ. ಯಾಕಂತಂದ್ರೆ ತಂದೆ ಒಳಗೆ ಐತಿ ಸಲ. ಸೊ ಈ ಅಂಶ ಅಪ್ಲೈ ಆಕೈತೆ ಅಂದಂಗೆ, ಕ್ವಶನಕ್ಕೆ ಸಾಲ್ವ್ ಮಾಡಕ್ಕೆ ಇದು ಅಪ್ಲೈ ಆಕೈತೆ ಅಂದಂಗೆ. ಈಗ ಇದರಿಂದ ಈ ರೋಗ ಬರ್ತತಿಲ್ವ ಅಂತೇಳಿ, ರಕ್ತಹೀನತೆ ಮತ್ತು ಕಾಮಾಲೆ ರೋಗ ಬರ್ತತಿಲ್ವ ಅಂತೇಳಿ ಹೆಂಗೆ ನೋಡ್ಬೇಕಪ್ಪ ಅಂತಂದ್ರೆ, ಈಗ ಮಗು ಒಳಗೆ ಬೆಳವಣಿಗೆ ಯಾಕೆ ಸ್ಟಾರ್ಟ್ ಆತ್ರಿ, ಅವಾಗ ಇದೇನೈತಪ್ಪ ಅಂತಂದ್ರೆ ಪಾಸಿಟಿವ್ ಐತಿ. ಆದ್ರೆ ತಾಯಿ ಒಳಗೆ ಇದು RH ಫ್ಯಾಕ್ಟ್ರಿ ಇಲ್ಲ. ಸೊ ಈ ತಾಯಿಗೆ ಏನು ಅನ್ಸತ್ರಿ, ಇದು ಪಾಸಿಟಿವ್ ಮಗು ಒಳಗಿರುವಂಥ ಪಾಸಿಟಿವ್ ಫ್ಯಾಕ್ಟ್ರಿ ಏನು ಅನ್ಸತಿ, ಇದು ಯಾವುದೋ ಒಂದು ಹೊರಗಿಂದ ಐತಿ, ಇದೇನೋ ಒಂದು ನಮ್ಗೆ ತೊಂದರೆ ಮಾಡಕ್ಕೆ ಬಂದತಿ ಅನ್ನೋದು ಕಾರಣಕ್ಕಾಗಿ ಏನು ಮಾಡ್ತದಪ್ಪ ಅಂತಂದ್ರೆ ಈ ತಾಯಿಯ ದೇಹ ಈ ಮಗುವಿನಲ್ಲಿರುವಂಥ RH ಫ್ಯಾಕ್ಟ್ರನ್ನ ನಾಶ ಮಾಡಕ್ಕೆ ನೋಡ್ತದ್ರಿ. ಅರ್ಥ ಆತ್ರಿ, ಈ ಮಗುವಿನಲ್ಲಿರುವಂಥ RH ಫ್ಯಾಕ್ಟ್ರನ್ನ ನಾಶ ಮಾಡಕ್ಕೆ ನೋಡ್ತತಿ. ನಾಶ ಮಾಡಕ್ಕೆ ಯಾಕೆ ನೋಡ್ತತಿ, ಈ ತಾಯಿ ಒಳಗೆ RH ಫ್ಯಾಕ್ಟರ್ ಇರಂಗಿಲ್ಲ. ಸೊ ನನ್ನಲ್ಲಿ ಇಲ್ಲದೆ ಇರುವಂಥ ಹೊಸದೇನೋ ಒಂದು ಬೇರೆ ಬಂತು. ಇದೇ ಎಕ್ಸಾಂಪಲ್ ತಗೋ, ರಾಜ ಇವು ಯೂನಿಫಾರ್ಮ್ ಹಾಕೋದ್ಲೆ ಹಂಗೆ ಸುಮ್ಮನೆ ನಾರ್ಮಲಾಗಿ ಕಳ್ಸಿದಪ್ಪ ಅಂತಂದ್ರೆ ಈ ರಾಜ ಗೊತ್ತಾಕತಿ, ಇವ್ರು ಹೊರಗಿನ ಬೇರೆದವ್ರದಾರ ಅಂತೇಳಿ ಅದಕ್ಕೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಹಂಗೆ ಏನಪ್ಪ ಅಂತಂದ್ರೆ ಈ ಮಹಿಳೆಯ ದೇಹ ಏನು ಹೆಂಗೆ ರಿಯಾಕ್ಟ್ ಆಕತ್ತೆ ಅಂತಂದ್ರೆ ಇದೇನೋ ಹೊಸ ಅಂಶ ಐತೆ ಅಂತೇಳಿ ಈ ಮಗುವಿನ ರಕ್ತದ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಆಕತಿ, RH ಫ್ಯಾಕ್ಟರ್ ಮೇಲೆ. RH ಅನ್ನೋದು ಎಲ್ಲಿರ್ತೈತಿ ರೀ, RBC ಒಳಗೆ ಇರ್ತೈತಿ. ಸೊ ಈ RBCನೆಲ್ಲ ಕೊಲ್ಲಕ್ಕೆ ಸ್ಟಾರ್ಟ್ ಮಾಡಿಬಿಡತ್ರಿ. ಯಾವುದ್ರಿ, ತಾಯಿಯ ದೇಹ. ಅವಾಗ ಏನಾಕತ್ತಪ್ಪ ಅಂತಂದ್ರೆ ರಕ್ತಹೀನತೆ ಆಗುತ್ತದೆ. ರಕ್ತಹೀನತೆ ಆಗುತ್ತದೆ ಅಂದ್ರೆ ರಕ್ತಹೀನತೆ ಅಂತಂದ್ರೆ ಇಂಗ್ಲೀಷ್ನಾಗ ಅನಿಮಿಯಾ ಅಂತ ಕರೀತಾರೆ, ನೆನ್ಪಿಟ್ಕೋರಿ. ಆಮೇಲೆ ಈ ರಕ್ತ ಕಡಿಮೆ ಆಕೊಂತ ಬರತ್ತಿ, ಆಮೇಲೆ ಬಿಳಿ ರಕ್ತ ಕಣ ಜಾಸ್ತಿ ಆಕೈತಿ. ಅವಾಗ ಏನಾಕತ್ರಿ, ಜಾಂಡೀಸ್ ಅನ್ನುವಂತಹ ರೋಗ ಬರುತ್ತದೆ. ಅರ್ಥ ಆತ್ರಿ. ಅದಕ್ಕಾಗಿ ಏನಪ್ಪಾ ಅಂತಂತಂದ್ರೆ RH ನೆಗೆಟಿವ್ ಅಂದ್ರೆ ಆ ಮಹಿಳೆ ಒಳಗೆ RH ಅಂಶ ಇರಬಾರ್ದು, ಆದ್ರೆ ಪುರುಷ ಒಳಗೆ ಇದ್ದದಕ್ಕನ ಮಗು ಒಳಗೆ ಬಂದಿರ್ತತಿ. ಸೊ ಮಗು ಎಲ್ಲಿ ಗರ್ಭಧಾರಣೆ ಆಗಿರ್ತತಿ, ತಾಯಿ ಒಳಗೆ ಆಗಿರ್ತತಿ. ತಾಯಿ ಒಳಗೆ ಇರಲಿಲ್ಲ ಅನ್ನೋಂತ ಏನಾಕತಿ, ಅದನ್ನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತತಿ. ಅವಾಗೆಲ್ಲ RBC ನಾಶವಾಗುತ್ತದೆ, ಇದರಿಂದ ರಕ್ತಹೀನತೆ ಉಂಟಾಗುತ್ತದೆ. ಇನ್ನು 4ನೇ ಆಪ್ಷನ್ ಏನಪ್ಪಾ ಅಂತಂದ್ರೆ O ರಕ್ತದ ಗುಂಪಿನ ಮಹಿಳೆ, O ರಕ್ತದ ಗುಂಪು. ಇಲ್ಲಿ ನೋಡ್ರಿ, O ಅಂತಂದ್ರೆ ಏನ್ರಿ, ಅವ್ ಪಾಸಿಟಿವ್ ಕೊಟ್ಟಿಲ್ಲ ನೆಗೆಟಿವ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ RH ಫ್ಯಾಕ್ಟರ್ ಉದ್ಭವನ ಆಗಂಗಿಲ್ಲ. ಸೊ RH ಫ್ಯಾಕ್ಟರ್ ಬರಲಿಲ್ಲ ಅಂತಂದ್ರೆ ಆ ಮಗು ಒಳಗೆ RH ಫ್ಯಾಕ್ಟರ್ ಇರಂಗಿಲ್ಲ. ಸೊ ಇದೇನಾಗಂಗಿಲ್ಲ ರೀ, ಆಪ್ಷನ್ ಆಗಂಗಿಲ್ಲ. ಸೊ ಇದ್ರ ಆನ್ಸರ್ ಏನಾಗತ್ತೆ ರೀ, RH ನೆಗೆಟಿವ್ ರಕ್ತದ ಗುಂಪಿನ ಮಹಿಳೆ ಪಾಸಿಟಿವ್ ಪುರುಷನೊಂದಿಗೆ ವಿವಾಹವಾದಾಗ ಏನಾಗತ್ತೆ ರೀ, ರಕ್ತಹೀನತೆ ಮತ್ತು ಕಾಮಾಲೆ ರೋಗ ಬರ್ತತಿ. ಇದು ನೆನಪಿಟ್ಕೋರಿ. ಇದು ನೋಡ್ರಿ, ಇಷ್ಟೆಲ್ಲ ನೀವು ತಿಳ್ಕೋದಾದ್ಮೇಲೆ ಈಗ ನಾವು ರಕ್ತ ಅನ್ನೋ ಒಂದು ಚಾಪ್ಟರ್ ಬಂದಂಗೆ ಆಗಿಬಿಡುತ್ತೆ. ಸೊ ನಾವು ಏನು ಮಾಡೋಣಪ್ಪ ಅಂದ್ರೆ ಡೀಟೇಲ್ ಆಗಿ ಯಾವ ಕ್ವಶನ್ ರಕ್ತದ ಮೇಲೆ ಹಿಂದಿನ ವರ್ಷದ್ದು ಕೇಳಿದಾರು, ಆಮೇಲೆ ಅದ್ರ ಬಗ್ಗೆ ಇರುವಂಥ ಇನ್ಫಾರ್ಮೇಷನ್ನ ಫುಲ್ ಡೀಟೇಲ್ ಆಗಿ ನೋಡ್ಬಿಟ್ಟಪ್ಪ ಅಂತಂದ್ರೆ ರಕ್ತ ಚಾಪ್ಟರ್ ಮುಗ್ದಂಗೆ ಆಗಿಬಿಡತಿ. ಸೊ ರಕ್ತದ ಬಗ್ಗೆ ಏನೈತೆ ಅನ್ನೋದು ಎಲ್ಲ ಇನ್ಫಾರ್ಮೇಷನ್ ಏನು ಮಾಡೋಣ ರೀ, ನೋಡೋಣ. ಫಸ್ಟ್ ಏನಪ್ಪ ಅಂತಂದ್ರೆ ರಕ್ತದ ಮುಖ್ಯ ಘಟಕಗಳು. ನಾನು ನಿಮ್ಗೆ ಆಗಲೇ ಹೇಳಿದ್ನಿ RBC WBC ಹೆಂಗೆ ಬರ್ತಾವಪ್ಪ ಅಂಥೇಳಿ. ರಕ್ತದ ಏನಪ್ಪ ಅಂತಂದ್ರೆ ಮುಖ್ಯ ಘಟಕಗಳು. ರಕ್ತದ ಮುಖ್ಯ ಘಟಕಗಳು. ರಕ್ತ ನೋಡ್ರಿ, ರಕ್ತ ಒಳಗೆ 2 ಭಾಗಗಳು ಬರ್ತಾವ್ರಿ. ರಕ್ತ ಒಳಗೆ 2 ಭಾಗ ಯಾವ್ಯಾವಪ್ಪ ಅಂತಂದ್ರೆ ಒಂದು ಪ್ಲಾಸ್ಮಾ, ಒಂದು ಏನ್ರಿ ಪ್ಲಾಸ್ಮಾ, ಇನ್ನೊಂದು ಏನಪ್ಪ ಅಂತಂದ್ರೆ ರಕ್ತದ ಕಣಗಳು. ರಕ್ತ ಕಣಗಳು, ಬ್ಲಡ್ ಪಾರ್ಟಿಕಲ್ಸ್. ಬ್ಲಡ್ ಪಾರ್ಟಿಕಲ್ಸ್. ಈ ಪ್ಲಾಸ್ಮಾ ಒಳಗೆ ಏನಾಕತ್ತಪ್ಪ ಅಂತಂತಂದ್ರೆ ಪ್ಲಾಸ್ಮಾ ಅನ್ನೋದೇನಪ್ಪ ಅಂತಂತಂದ್ರೆ ಇದ್ರೊಳಗೆ
95% ಏನಿರ್ತದಪ್ಪ ಅಂತಂದ್ರೆ 90 to 92% ವಾಟರ್ ಇರ್ತೈತೆ ಇದ್ರೊಳಗೆ. ಇದು ಲಿಕ್ವಿಡ್ ಭಾಗ ರೀ, ಇದು ಪ್ಲಾಸ್ಮಾ ಅನ್ನೋದು. ಅದ್ರೊಳಗೆ ಮತ್ತು 90 to 94% ಏನಿರ್ತದೆ ರೀ, ನೀರು ಇರ್ತದೆ ರೀ. ಟೋಟಲ್ ರಕ್ತದೊಳಗೆ ಪ್ಲಾಸ್ಮಾ ಪ್ರಮಾಣ ಎಷ್ಟಿರತ್ತಪ್ಪ ಅಂತಂದ್ರೆ ಅತಿ ಹೆಚ್ಚಿರತ್ತೆ ರೀ, 55% ಇರ್ತೈತಿ. ಈ ರಕ್ತ ಕಣಗಳು ಎಷ್ಟಿರ್ತಾವಪ್ಪ ಅಂತಂದ್ರೆ 45% ಇರ್ತೈತಿ. ರಕ್ತ ಕಣಗಳು ಅಂತಂದ್ರೆ ಯಾವ್ರಿ? ಆರ್ ಬಿ ಸಿ ಕೆಂಪು ರಕ್ತ ಕಣ, WBC ಬಿಳಿ ರಕ್ತ ಕಣ, ಆಮೇಲೆ ಇನ್ನೊಂದು ಯಾವ್ದು ರೀ? ಪ್ಲೇಟ್ಲೆಟ್ಸ್ ಅಂತಂದ್ರೆ ಕಿರುತಟ್ಟೆಗಳು. ಇವು 3 ಭಾಗ ಎತ್ತರಾಗಿ ಬರ್ತಾವೆ, ರಕ್ತ ಕಣಗಳ ಭಾಗದಾಗ ಬರ್ತಾವೆ. ಈ ಪ್ಲಾಸ್ಮಾ ಭಾಗ ಒಳಗೆ 90 to 92% ನೀರು ಇರ್ತೈತಿ. ಉಳಿದ ಭಾಗದಾಗ ಏನಿರ್ತಾವಪ್ಪ ಅಂತಂದ್ರೆ 3 ಪ್ರೋಟೀನ್ ಬರ್ತಾವ್ರಿ. ಇವು ವೆರಿ ಇಂಪಾರ್ಟೆಂಟ್ ರೀ. ಅಲ್ಬುಮಿನ, ಆಮೇಲೆ ಗ್ಲೋಬುಲಿನ, ಆಮೇಲೆ ಗ್ಲೋಬುಲಿನ, ಆಮೇಲೆ ಯಾವ್ದು ರೀ? ಫೈಬ್ರಿನೋಜನ್. ಇವು ಏನಪ್ಪ ಅಂತಂದ್ರೆ 3 ಪ್ರೋಟೀನ್ ಬರ್ತಾವೆ. ಇವು 3 ಪ್ರೋಟೀನ್ ಎದಕ್ಕೆ ಸಹಾಯ ಮಾಡ್ತಾವಪ್ಪ ಅಂತಂದ್ರೆ ರಕ್ತ ಹೆಪ್ಪುಗಟ್ಟಲು. ನೆನಪಿಟ್ಕೋರಿ, ಗಾಯವಾದಾಗ ರಕ್ತ ಬರ್ತೈತೆ ಗೊತ್ತ್ರಿ, ಆ ರಕ್ತ ಹೆಪ್ಪುಗಟ್ಟಲು ಸಹಾಯವಾಗುವಂಥ ಪ್ರೋಟೀನ್ಗಳು ಯಾವಪ್ಪ ಅಂದ್ರೆ ಅಲ್ಬುಮಿನ್, ಗ್ಲೋಬುಲಿನ್, ಫೈಬ್ರಿನೋಜನ್. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಪ್ಲಾಸ್ಮಾ ಒಳಗೆ ಟೋಟಲ್ ಪ್ಲಾಸ್ಮಾ 100% ಐತಿಪ್ಪ ಅಂತಂತಂದ್ರೆ ಇದ್ರೊಳಗೆ ಈ 3 ಪ್ರೋಟೀನ್ ಪ್ರಮಾಣ ಎಷ್ಟೈತಿ ಕಳೆದಪ್ಪ ಅಂತಂದ್ರೆ 3 ಪ್ರೋಟೀನ್ ಕ್ಲಾಟಿಂಗ್ ಏಜೆಂಟ್ಗಳನ್ನ ಕಳೆದು ಅಂತಂದ್ರೆ ಏನು ಉಳಿತೈತಲ್ಲ ಅದಕ್ಕೆ ಏನಂತ ಕರೀತಾರೆ ರೀ? ಸೀರಮ್ ಅಂತೇಳಿ ಕರೀತಾರೆ. ಏನ್ರಿ? ಸೀರಮ್. ಎಕ್ಸಾಮ್ದಾಗ ಕೇಳಿದ್ದಾರೆ ಇದನ್ನ ಕ್ವಶನ್. ಸೀರಮ್ ಎಂದರೇನು? ಪ್ಲಾಸ್ಮಾದಲ್ಲಿ ಕ್ಲಾಟಿಂಗ್ ಏಜೆಂಟ್ಗಳನ್ನು ಕಳೆದಾಗ ಉಳಿದಂಥ ಭಾಗವನ್ನು ಏನಂತ ಕರೀತಾರೆ? ಸೀರಮ್ ಅಂತೇಳಿ ಕರೀತಾರು. ನೆನಪಿಟ್ಕೋರಿ. ಈ ಪ್ಲಾಸ್ಮಾ ಎಷ್ಟು ಭಾಗ ಇರ್ತೈತಿ ರೀ ರಕ್ತದೊಳಗೆ? 55 ಭಾಗ ಏನಿರ್ತೈತಿ ರೀ ಪ್ಲಾಸ್ಮಾ ಇರ್ತೈತಿ. ಅದ 45 ಭಾಗ ರಕ್ತ ಕಣಗಳು ಇರ್ತಾವೆ. ರಕ್ತ ಕಣಗಳು ಅಂದ್ರೆ ಏನ್ರಿ? RBC, WBC, ಪ್ಲೇಟ್ಲೆಟ್ಸ್. ಈ ಪ್ಲಾಸ್ಮಾ ಒಳಗೆ 90 to 92 ಭಾಗ ನೀರೇ ಇರ್ತೈತಿ. ಆಮೇಲೆ ಉಳ್ಕಿದ ಭಾಗ ಏನಿರ್ತೈತಪ್ಪ ಅಂತಂದ್ರೆ ಪ್ರೋಟೀನ್ ಇರ್ತೈತಿ. ಅಲ್ಬುಮಿನ, ಗ್ಲೋಬುಲಿನ, ಫೈಬ್ರಿನೋಜನ್ ಅಂತ ಹೇಳಿ ಇವು 3 ಎದಕ್ಕೆ ಸಹಾಯ ಮಾಡ್ತಾವಪ್ಪ ಅಂದ್ರೆ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡ್ತಾವೆ. ಆಮೇಲೆ ಈ ಪ್ಲಾಸ್ಮಾ ಒಳಗೆ ಟೋಟಲ್ ಪ್ಲಾಸ್ಮಾ ಒಳಗೆ ಅವು ಏನು ಪ್ರೋಟೀನ್ ಭಾಗ ಅದಾವಲ್ರಿ ಅವ್ನು ಕಳೆದಪ್ಪ ಅಂತಂದ್ರೆ ಏನು ಉಳಿತೈತಲ್ಲ ಭಾಗ ಅದಕ್ಕೆ ಸೀರಮ್ ಅಂತೇಳಿ ಕರೀತಾರು. ನೆನಪಿಟ್ಕೋರಿ. ಆಮೇಲೆ ನೆಕ್ಸ್ಟ್ ಏನು ನೋಡೋಣಪ್ಪ ಅಂತಂದ್ರೆ ಓಕೆ, ಈ ಕೆಂಪು ರಕ್ತ ಕಣ ನೋಡ್ರಿ. ರಕ್ತ ಕಣಗಳು ಈಗ ಟೋಟಲ್ ಆಗಿ ಪ್ಲಾಸ್ಮಾ ಒಳಗೆ ಅದಷ್ಟೇ ಬರುತ್ತೆ ಇಂಪಾರ್ಟೆಂಟಾ. ಆಮೇಲೆ ಈಗ ನಾವು ರಕ್ತ ಕಣಗಳ ಬಗ್ಗೆ ನೋಡ್ಬೇಕಂತಂದ್ರೆ ಒಂದನೇಕೆ ಬರೋದು ಯಾವ್ದ್ರಿ? ಕೆಂಪು ರಕ್ತ ಕಣ. ಇದಕ್ಕೆ ಏನಂತಾರಪ್ಪ ಅಂತಂದ್ರೆ ಎರಿಥ್ರೋಸೈಟ್ಸ್. ನೆನಪಿಟ್ಕೋರಿ, ವೆರಿ ಇಂಪಾರ್ಟೆಂಟ್. ಎರಿಥ್ರೋಸೈಟ್ಸ್ ನಾನು ನಿಮಗೆ ಆ ಕ್ವಶನ್ದಾಗ ಸಾಲ್ವ್ ಮಾಡುವಾಗ ಹೇಳೀನಿ, ಮಗುವಿನಲ್ಲಿರುವಂತಹ RBCಗಳು ನಾಶವಂತಾವ ಅಂತ ಹೇಳಿ. ಆ ನಾಶ ಹೊಂದುವಂತಹ ಕ್ರಿಯೆಗೆ ಏನು ಕರೀತಾರಪ್ಪ ಅಂತಂದ್ರೆ ಎರಿಥ್ರೋಬ್ಲಾಸ್ಟೋಸಿಸ್ ಅಂತೇಳಿ ಕರೀತಾರು. ನೆನಪಿಟ್ಕೋರಿ. ಯಾಕೆ ಈ ಹೆಸರು ಬಂತಪ್ಪ ಅಂತಂದ್ರೆ ಅಲ್ಲಿ ಕೆಂಪು ರಕ್ತ ಕಣಗಳು ನಾಶ ಹೊಂದಿದ್ದು. ಅದಕ್ಕಾಗಿ ಏನಪ್ಪಾ ಅಂತಂತಂದ್ರೆ ಅದಕ್ಕಾಗಿ ಏನು ಬಂತ್ರಿ? ಎರಿಥ್ರೋಬ್ಲಾಸ್ಟೋಸಿಸ್ ಅನ್ನುವಂತಹ ಹೆಸರು ಬಂತು. ಎರಿಥ್ರೋ ಅಂತಂದ್ರೆ ಏನ್ರಿ? ಕೆಂಪು ರಕ್ತ ಕಣ ಅಂದಂಗ. ಆಮೇಲೆ ಇದ್ರ ಜೀವಿತಾವಧಿ ಎಷ್ಟಪ್ಪ ಅಂತಂದ್ರೆ 120 ದಿನಗಳ ಕಾಲ ಇರ್ತೈತಿ. ಇದು ಅಂದ್ರೆ ಇವು ಯಾವಾಗ ಮತ್ತೆ ಹುಟ್ಟಿ ಸಾಯ್ತಾವಪ್ಪ ಅಂದ್ರೆ 120 ದಿನಗಳ ಸೈಕಲ್ಗೆ ಏನಾಕಪ್ಪ ಅಂದ್ರೆ ಮರಳಿ ಹುಡ್ತಿರ್ತಾವೆ. ಆಮೇಲೆ ಅತಿ ಹೆಚ್ಚು ಜೀವಿತ ಹೊಂದಿದಂಥ ರಕ್ತ ಕಣ ಯಾವ್ದಪ್ಪ ಅಂತಂದ್ರೆ RBCನ ರೀ. ಇದ್ರ ಹುಟ್ಟುವ ಸ್ಥಳ ಯಾವ್ದಪ್ಪ ಅಂತಂದ್ರೆ ಬೋನ್ ಮ್ಯಾರೋ. ಏನ್ರಿ? ಬೋನ್ ಮ್ಯಾರೋ, ಅಸ್ಥಿ ಮಜ್ಜೆ ಅಂತೇಳಿ ಕರೀತಾರೆ. ಆಮೇಲೆ ಇದ್ರದ್ದು ಇಂಪಾರ್ಟೆಂಟ್ ಕೆಲಸ ಏನಪ್ಪಾ ಅಂತಂದ್ರೆ ಈ ಕೆಂಪು ರಕ್ತ ಕಣ ಒಳಗೆ ಹಿಮೋಗ್ಲೋಬಿನ್ ಎನ್ನುವಂತಹ ಅಂಶ ಇರ್ತೈತೆ ರೀ. ಯಾವ್ದು ಇರ್ತೈತ್ರಿ? ಹಿಮೋಗ್ಲೋಬಿನ್ ಅನ್ನುವಂತಹ ಅಂಶ, HB ಅಂತ ಕರೀತಾರೆ ಅದಕ್ಕೆ. ಈ HB ಒಳಗೆ ಏನಿರ್ತಪ್ಪ ಅಂತಂದ್ರೆ ಐರನ್ ಕಂಟೆಂಟ್ ಇರ್ತೈತಿ. ನೆನಪಿಟ್ಕೋರಿ, ಐರನ್ ಕಂಟೆಂಟ್ ಇರ್ತೈತಿ. ಈ ಐರನ್ ಕಂಟೆಂಟ್ ಇರೋದ್ರಿಂದ ಏನಾಕಪ್ಪ ಅಂತಂದ್ರೆ ಈ ರಕ್ತ ಕಣಗಳು ಕೆಂಪಾಗಿ ಕಾಣ್ತಾವ. ಅದಕ್ಕಾಗಿ ಇದೇನು ಮಾಡ್ತಾವಪ್ಪ ಅಂತಂದ್ರೆ ಹಿಮೋಗ್ಲೋಬಿನ ಗಾಳಿಯಲ್ಲಿರುವಂತಹ ಆಕ್ಸಿಜನ್ ತೆಗೆದುಕೊಂಡು ಗಾಳಿಯಲ್ಲಿರುವಂತಹ ಈಗ ನೋಡ್ರಿ ರಕ್ತ ನಮ್ಮ ಹೃದಯಕ್ಕೆ ಬರ್ತೈತಿ. ಹೃದಯದಿಂದ ನಿಮ್ಗೆ ಏನು ಬರ್ತೈತಿ? ಶ್ವಾಸಕೋಶ ಒಳಗೆ ಇವು ಗಾಳಿಗಳು ಎಕ್ಸ್ಚೇಂಜ್ ಹಾಕಿರ್ತಾವ್ರಿ. ಇಂಗಾಲ ಡೈಆಕ್ಸೈಡ್ ಹೊರ ಹೋಗತಿ, ಆಮ್ಲಜನಕ ಏನಾಕತಿ ರಕ್ತ ತೆಗೆದುಕೊಂಡು ಬಂದು ಇತರ ದೇಹದ ಭಾಗಗಳಿಗೆ ಸಾಗಣೆ ಮಾಡ್ತತಿ. ಅವಾಗ ಮಾಡುವಾಗ ಏನಾಗತ್ತಪ್ಪ ಅಂತಂದ್ರೆ ಈ ಆಮ್ಲಜನಕವನ್ನ ಇಡೀ ದೇಹದ ಭಾಗಗಳಿಗೆ ಏನಾಕತ್ರಿ ಸಾಗಣೆ ಮಾಡ್ತತಿ ರಕ್ತ. ಯಾವ ರಕ್ತ?
ಕೆಂಪು ರಕ್ತ ಅದು ಎದ್ರ ಮೂಲಕಪ್ಪ ಅಂತಂದ್ರೆ ಹಿಮೋಗ್ಲೋಬಿನನ ಮೂಲಕ. ನೆನಪಿಟ್ಕೋರಿ, ಹಿಮೋಗ್ಲೋಬಿನನ ಮೂಲಕ. ಹಿಮೋಗ್ಲೋಬಿನಲ್ಲಿರುವಂತಹ ಅಂಶ ಯಾವುದಪ್ಪ ಅಂತಂದ್ರೆ ಕಬ್ಬಿನ. ಅದಕ್ಕೆ ರಾಸಾಯನಿಕ ಹೆಸರು ಪೆರಸ್ ಅಂತ ಕರೀತಾರೋ, ಅದಕ್ಕಾಗಿ ಸೂತ್ರ ಏನಿರತ್ರಿ ಎಫಿ ಅಂತೇಳಿ ಬರತ್ತೆ. ನೆನಪಿಟ್ಕೋರಿ, ಇದು ಕೆಂಪು ರಕ್ತ ಕಣಗಳ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಕೆಂಪು ರಕ್ತ ಕಣ ಒಳಗೆ ನ್ಯೂಕ್ಲಿಯಸ್ ಅನ್ನುವಂತಹ ಅಂಶ ಇರುವುದಿಲ್ಲ. ನ್ಯೂಕ್ಲಿಯಸ್ ಇರುವುದಿಲ್ಲ. ಇದು ಕ್ವಶನ್ ಆಗೈತ್ರಿ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಏನಪ್ಪಾ ಅಂದ್ರೆ ಯಾವ ರಕ್ತ ಕಣಗಳಲ್ಲಿ ನ್ಯೂಕ್ಲಿಯಸ್ ಇರುವುದಿಲ್ಲ? ನೋಡ್ರಿ, ಇದು ಎಲ್ಲ ರಕ್ತ ಕಣಗಳಾಗ ಇರ್ತಾವ, ಆದರೆ ಈ ಕೆಂಪು ರಕ್ತ ಕಣಗಳದಾಗ ಯಾಕೆ ಇರಂಗಿಲ್ಲಪ್ಪ ಅಂತಂದ್ರೆ ಇದು ಒಂದು ಮಾಡಿಫೈ ಮಾಡ್ಕೊಂಡಿರ್ತೈತ್ರಿ. ಯಾಕಪ್ಪ ಅಂತಂದ್ರೆ ಕೆಂಪು ರಕ್ತ ಕಣಗಳ ಕೆಲಸ ಏನ್ರಿ? ಆಮ್ಲಜನಕವನ್ನು ಸಾಗಿಸುವುದು. ಅಕಸ್ಮಾತ್ ಇದ್ರ ನ್ಯೂಕ್ಲಿಯಸ್ ಅಂದ್ರೆ ಏನ್ರಿ? ಕೋಶ ಕೇಂದ್ರ. ಕನ್ನಡದಾಗ ಏನಂತಾರು? ಕೋಶ ಕೇಂದ್ರ. ಅಕಸ್ಮಾತ್ ಇದು RBC ಒಳಗೆ ಕೋಶ ಕೇಂದ್ರ ಇತ್ತಪ್ಪ ಅಂತಂದ್ರೆ ಇದ್ರೊಳಗೆ ಆಮ್ಲಜನಕವನ್ನು ಶೇಖರಣೆ ಮಾಡಕ್ಕೆ ಏನಾಕಿತ್ತು? ಜಾಗ ಒಂದು ಸ್ವಲ್ಪ ಕಡಿಮೆ ಆಕಿತ್ತು. ಅಂದ್ರೆ ನಮ್ಮ ದೇಹದ ಭಾಗಗಳಿಗೆ ಒಂದು ಸ್ವಲ್ಪ ಆಮ್ಲಜನಕ ಕಡಿಮೆ ಸಪ್ಲೈ ಆಕೈತೆ. ಅದಕ್ಕಾಗಿ ಇದೇನು ಮಾಡಿಫೈ ಮಾಡ್ಕೊಂತಂದಪ್ಪ ಅಂದ್ರೆ ಈ ನ್ಯೂಕ್ಲಿಯಸ್ನ ತನ್ನಿಂದ ತಗೊಂಡ್ಬಿಡ್ತದೆ. ತಕ್ಕೊಂದು ಏನು ಮಾಡ್ತಪ್ಪ ಅಂತಂತಂದ್ರೆ ಅದ್ರೊಳಗೂ ಏನು ಮಾಡ್ತಂದ್ರೆ ಆಕ್ಸಿಜನ್ ತುಂಬ ಸ್ಟಾರ್ಟ್ ಮಾಡ್ತು. ಅಂದ್ರೆ ಒಂದು ಸ್ವಲ್ಪ ಏನಾಯ್ತು, ಹೆಚ್ಚಿಗೆ ಪ್ರಮಾಣದಾಗ ಆಕ್ಸಿಜನ್ ಸ್ಟೋರ್ ಮಾಡಕ್ಕೆ ಏನಾಯ್ತು, ಇದಕ್ಕೆ ಹೆಲ್ಪ್ ಆಯ್ತು ಈ ನ್ಯೂಕ್ಲಿಯಸ್ ಇಲ್ಲದೆ ಇರೋದ್ರಿಂದ. ಅದಕ್ಕಾಗಿ ಏನಾಕೈತೆ ಅಂತಂದ್ರೆ ಇದು ನ್ಯೂಕ್ಲಿಯಸ್ನ ಕಳೆದುಕೊಳ್ಳುತ್ತದೆ. ಸೊ ಕೋಶ ಕೇಂದ್ರ ಹೊಂದಿಲ್ಲದೆ ಇರುವಂತಹ ರಕ್ತ ಕಣ ಯಾವುದಪ್ಪ ಅಂತಂದ್ರೆ ಕೆಂಪು ರಕ್ತ ಕಣ. ಕಾರಣ ಏನಪ್ಪಾ ಅಂತಂದ್ರೆ ಆಮ್ಲಜನಕವನ್ನು ಹೆಚ್ಚಿಗೆ ಸಪ್ಲೈ ಮಾಡಬೇಕಂತ ಹೇಳುವಂಥ ಕಾರಣಕ್ಕಾಗಿ ತನ್ನನ್ನು ಮಾಡಿಫೈ ಮಾಡ್ಕೊಂತದ್ದು. ಇಷ್ಟು ನೆನ್ಪಿಟ್ಕೋರಿ. ಇದ್ರ ಜೀವಿತಾವಧಿ ನೆನ್ಪಿಟ್ಕೋರಿ. ಅತಿ ಹೆಚ್ಚು ಜೀವಿತಾವಧಿ ಹೊಂದಿದೆ ಯಾವಪ್ಪ ಅಂದ್ರೆ ಕೆಂಪು ರಕ್ತ ಕಣ. ನೆಕ್ಸ್ಟ್ ಬಿಳಿ ರಕ್ತ ಕಣ, ವೈಟ್ ಬ್ಲಡ್ ಸೆಲ್ಸ್. ಇದು ನೆನ್ಪಿಟ್ಕೋಕ್ ಹೋಗ್ಬೇಡ್ರಿ. ಎಕ್ಸಾಮ್ದಾಗ ನೆನ್ಪಿಟ್ಕೋಬೇಕಪ್ಪ ಅಂತಂದ್ರೆ ಲ್ಯೂಕೋಸೈಟ್ಸ್ ಅಂತೇಳಿ ಕರೀತಾರು. ಇದ್ರದ್ದು ರಾಸಾಯನಿಕ ಅಥವಾ ವೈಜ್ಞಾನಿಕ ಹೆಸರು ಏನಪ್ಪಾ ಅಂತಂದ್ರೆ ಲ್ಯೂಕೋಸೈಟ್ಸ್. ಇದ್ರದ್ದು ಜೀವಿತಾವಧಿ ಎಷ್ಟಪ್ಪ ಅಂತಂದ್ರೆ 12ರಿಂದ 20 ದಿನಗಳು. ನೆನಪಿಟ್ಕೋರಿ, 12ರಿಂದ 20 ದಿನಗಳು. ಇವುಗಳನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಸೋಲ್ಜರ್ಸ್ ಆಫ್ ದಿ ಬಾಡಿ, ದೇಹದ ಸೈನಿಕರು ಅಂತೇಳಿ ಕರೀತಾರೆ. ಯಾಕಂದ್ರೆ ನಿಮ್ಮ ಬಾಡಿಗೆ ಯಾವುದೇ ರೀತಿಯಾದಂಥ ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು ಅಥವಾ ಫಂಗಸ್ ಏನೇ ಒಂದು ಅಟ್ಯಾಕ್ ಆತಂತಂದ್ರು ಈ ಬಿಳಿ ರಕ್ತ ಕಣಗಳು ಏನು ಮಾಡ್ತಾವಂತಂದ್ರೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಆಕಾವು. ಆಮೇಲೆ ಇವುಗಳ ಅತಿಯಾದ ಹೆಚ್ಚಳದಿಂದ, ನೋಡ್ರಿ, ಅತಿಯಾದ ಹೆಚ್ಚಳದಿಂದ ಉಂಟಾಗುವಂಥ ರೋಗ ಯಾವುದಪ್ಪ ಅಂತಂದ್ರೆ ಲ್ಯೂಕೇಮಿಯಾ ಅನ್ನುವಂಥ ರೋಗ ಬರ್ತೈತಿ. ಕಡಿಮೆ ಆಗೋದ್ರಿಂದ ಅಲ್ರಿ, ಹೆಚ್ಚಾಗೋದ್ರಿಂದ. ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾತಂತಂದ್ರೂ ಪ್ರಾಬ್ಲಮ್, ಕಡಿಮೆ ಆತಂದ್ರೂ ಪ್ರಾಬ್ಲಮ್. ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕ್ರಿ. ಇದು ಹೆಚ್ಚಾಗೋದ್ರಿಂದ ಯಾವ್ದು ಬರುತ್ತೆ? ಕ್ಯಾನ್ಸರ್, ಲ್ಯೂಕೇಮಿಯಾ ಅನ್ನುವಂಥ ಕ್ಯಾನ್ಸರ್ ಬರುತ್ತದೆ. ನೆನಪಿಟ್ಕೋರಿ. ಆಮೇಲೆ ಈ ಬಿಳಿ ರಕ್ತ ಕಣಗಳೊಳಗೆ ಏನಪ್ಪಾ ಅಂತಂತಂದ್ರೆ ಒಂದಷ್ಟು ಭಾಗ ಅದಾವ್ರಿ. ಬಿಳಿ ರಕ್ತ ಕಣಗಳೊಳಗೆ ಏನಿರ್ತಾವ್ರಿ? 5 ಭಾಗಗಳು ಬರ್ತಾವ. ಏನಪ್ಪಾ ಅಂತಂದ್ರೆ ಒಂದೇದು ಯಾವ್ದಂತಂದ್ರೆ ನ್ಯೂಟ್ರೋಫಿಲ್. ಒಂದೇದು ಯಾವ್ದಪ್ಪ ಅಂತಂದ್ರೆ ನ್ಯೂಟ್ರೋಫಿಲ್. ಎರಡನೇದು ಯಾವ್ದಪ್ಪ ಅಂತಂತಂದ್ರೆ ಲಿಂಫೋಸೈಟ್ಸ್. ಮೂರನೇದು ಯಾವ್ದಪ್ಪ ಅಂತಂದ್ರೆ ಮೋನೋಸೈಟ್ಸ್. ಇವೆಲ್ಲ ಎಲ್ಲಿ ಬರ್ತಾವ್ರಿ? ಬಿಳಿ ರಕ್ತ ಕಣದಲ್ಲಿ, ಮೋನೋಸೈಟ್ಸ್. ನಾಲ್ಕನೇದು ಯಾವ್ದಪ್ಪ ಅಂತಂದ್ರೆ ಇಯೋಸಿನೋಫಿಲ್ಸ್. ಐದನೇದು ಯಾವ್ದಪ್ಪ ಅಂತಂದ್ರೆ ಬ್ಯಾಸೋಫಿಲ್ಸ್. ಬಿಳಿ ರಕ್ತ ಕಣಗಳಲ್ಲಿರುವಂತಹ 5 ಪ್ರಮುಖ ಭಾಗಗಳು. ನೋಡ್ರಿ, ಇವುಗಳ ಕೆಲಸ ಏನಪ್ಪಾ ಅಂತಂದ್ರೆ ಯಾವ್ದಾರ ಒಂದು ಬ್ಯಾಕ್ಟೀರಿಯಾ, ವೈರಸ್ ಬಂದ್ರೆ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಆಕತ್ರಿ. ಈಗ ನೋಡ್ರಿ, ಇವು ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ 5 ಭಾಗ ಬರ್ತಾವ. ಒಂದಕ್ಕೆ ನಿಮಗೆ ಬ್ಯಾಕ್ಟೀರಿಯಾ ಅಟ್ಯಾಕ್ ಆತಂತ ಹೇಳಿ ತಿಳ್ಕೊರಿ. ನಿಮ್ಮ ದೇಹಕ್ಕೆ ಬ್ಯಾಕ್ಟೀರಿಯಾ ಅದು ಅಟ್ಯಾಕ್ ಆತಪ್ಪ ಅಂತಂತಂದ್ರೆ ಅವಾಗ ಈ ಬಿಳಿ ರಕ್ತ ಕಣದಲ್ಲಿರುವಂತಹ ನ್ಯೂಟ್ರೋಫಿಲ್ ಏನು ಮಾಡ್ತಂದ್ರೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡತ್ರಿ. ನ್ಯೂಟ್ರೋಫಿಲ್ ಏನಾಕತಿ? ಕೆಲಸ ಮಾಡಕ್ ಸ್ಟಾರ್ಟ್ ಮಾಡತ್ತಿ. ಅವಾಗ ಈ ಬ್ಯಾಕ್ಟೀರಿಯಾನ ಕೊಲ್ಲಕ್ಕೆ ಸ್ಟಾರ್ಟ್ ಮಾಡತ್ರಿ ನ್ಯೂಟ್ರೋಫಿಲ್. ಬ್ಯಾಕ್ಟೀರಿಯಾ ಅಟ್ಯಾಕ್ ಆತಪ್ಪ ಅಂತಂದ್ರೆ ನ್ಯೂಟ್ರೋಫಿಲ್. ಅದೇ ರೀತಿ ವೈರಸ್ ಅಟ್ಯಾಕ್ ಆತಂತಂದ್ರೆ, ಯಾಕಂದ್ರೆ ಬ್ಯಾಕ್ಟೀರಿಯಾಕ್ಕಿಂತ ಡೇಂಜರ್ ಇದೆ. ವೈರಸ್ ಅಟ್ಯಾಕ್ ಆತಪ್ಪ ಅಂತಂದ್ರೆ ಲಿಂಫೋಸೈಟ್ಸ್ ರೀ. ನೆನಪಿಟ್ಕೋರಿ, ಬ್ಯಾಕ್ಟೀರಿಯಾ ಆತಂತಂದ್ರೆ ನ್ಯೂಟ್ರೋಫಿಲ್, ವೈರಸ್ ಅಂತಂದ್ರೆ ಅದಕ್ಕಿಂತ ಸ್ಟ್ರಾಂಗ್ ಅಟ್ಯಾಕ್ ಆಗೈತೆ ಅಂತಂದ್ರೆ ಲಿಂಫೋಸೈಟ್ ಬರತ್ತೆ. ಈಗ ನೋಡ್ರಿ, ಒಬ್ಬ ರಾಜನ ಕಡೆ ಸೈನಿಕರು ಇರ್ತಾರೆ. ಆ ಸೈನಿಕರು ಹೆಂಗಿರ್ತಾರಪ್ಪ ಅಂತಂತಂದ್ರೆ ತೆಳಗ ಸೈನಿಕರು, ಮೇಲ್ಮೈ ಸೈನಿಕರು ಅಂತ ಇರ್ತಾರೆ. ಅಂದ್ರೆ ತೆಳ ಸೈನಿಕರು ಅಂತಂದ್ರೆ ನಾರ್ಮಲ್ ಆಗಿ ಯಾರ ಸಣ್ಣ ರಾಜ್ಯಗಳು ಬಂದಪ್ಪ ಅಂತಂದ್ರೆ ಅವ್ರನ್ನ ಅಟ್ಯಾಕ್ ಮಾಡಕ್ ಬಿಡ್ತಾರೆ. ಅದ ಇನ್ನೂ ಸ್ವಲ್ಪ ಹೆಚ್ಚಿಗೆ ಟೆಕ್ನಿಕಲಿ ಸೌಂಡ್ ಇರ್ತಾರಲ್ಲ, ಅವ್ರನ್ನ ಏನು ಮಾಡ್ತಾರಪ್ಪ ಅಂತಂದ್ರೆ ಯಾರ ಸ್ಟ್ರಾಂಗ್ ಇದ್ದವ್ರು ಬಂದ್ರಪ್ಪ ಅಂದ್ರೆ ಅವ್ರನ್ನ ಅಟ್ಯಾಕ್ ಮಾಡಕ್ ಬಿಡ್ತಾರೆ. ಹಂಗೇನಪ್ಪ ಅಂತಂದ್ರೆ ನ್ಯೂಟ್ರೋಫಿಲ್ ಅನ್ನೋದು ಕಡಿಮೆ ಇದನ್ನ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅದಕ್ಕೆ ಇದು ಬ್ಯಾಕ್ಟೀರಿಯಾ ಬಂತಂದ್ರೆ ಇದು ಅಟ್ಯಾಕ್ ಮಾಡಕ್ಕೆ ನಿಂತು ಬಿಡತ್ತದ.
ಆಮೇಲೆ ಅದೇ ರೀತಿಯಾಗಿ ವೈರಸ್ ಬ್ಯಾಕ್ಟೀರಿಯಾಕ್ಕಿಂತ ಸ್ಟ್ರಾಂಗ್ ಇದೆ. ಸೊ ಅದಕ್ಕಾಗಿ ಏನಾಕತಿ ನೆಕ್ಸ್ಟ್ ಲಿಂಪೋಸೈಟ್ ಇದ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಆಕತಿ. ವೈರಸ್ಗಿಂತನೂ ಡೇಂಜರ್ ಯಾವಾರ ಬಂದು ಅಂತ ಹೇಳಿ ತಿಳ್ಕೊರಿ, ಅವಾಗ ಮೋನೋಸೈಟ್ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡತಿ. ಆದರೆ ಈ ಮೋನೋಸೈಟ್ ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಅಂತಂತಂದ್ರೆ, ಈ ಬಿಳಿ ರಕ್ತ ಕಣಗಳಲ್ಲಿ ಅತಿ ಹೆಚ್ಚು ಭಾಗ ಹೊಂದಿರುವುದು, ಹೆಚ್ಚು ಅಂಶ ಹೊಂದಿರುವುದು, ಲಾರ್ಜೆಸ್ಟ್ ಅಂಶ ಹೊಂದಿರುವುದು ಯಾವುದಪ್ಪ ಅಂತಂದ್ರೆ ಮೋನೋಸೈಟ್. ಇವು 5 ಬಿಳಿ ರಕ್ತ ಕಣಗಳೊಳಗೆ ಹೆಚ್ಚಿರುವುದು ಯಾವುದಪ್ಪ ಅಂತಂದ್ರೆ ಮೋನೋಸೈಟ್. ಆಮೇಲೆ ಇಯೋಸಿನೋಫಿಲ್ ಅಂತ ಹೇಳಿ ಬರತ್ತೆ ರೀ. ಯಾವ್ದ್ರಿ? ಇಯೋಸಿನೋಫಿಲ್. ನಿಮಗೆ ಅಲರ್ಜಿ ಅದು ಆತಂತ ಹೇಳಿ ತಿಳ್ಕೊರಿ. ಅಲರ್ಜಿ ಅಂತಂದ್ರೆ ಏನ್ರಿ? ಈಗ ನೋಡ್ರಿ, ಎಲ್ಲಾರ ನೀವು ಧೂಳು ಇರುವಂತಹ ಪ್ರದೇಶಕ್ಕೆ ಹೋದ್ರಪ್ಪ ಅಂತಂತಂದ್ರೆ ನಿಮಗೆ ಆ ಧೂಳಿನ ಕಣಗಳು ನಿಮ್ಮ ಮೂಗೊಳಗೆ ಹೋಗಿ ಏನಾಕವಪ್ಪ ಅಂತಂತಂದ್ರೆ ಕೆರ್ಸಿದಂಗೆ ಏನಾಗತ್ತೆ ರೀ, ಸೀನ್ಗಳು ಬರಕ್ಕೆ ಸ್ಟಾರ್ಟ್ ಆಕಾವ್ರಿ. ಕಂಟಿನ್ಯೂ ಇಲ್ಲ ಅಂತಂದ್ರೆ ಒಂದು 10-12 ಸೀನ್ ಬರಕ್ಕೆ ಸ್ಟಾರ್ಟ್ ಆಕಾವ. ಯಾಕೆ ಬರ್ತಾವಪ್ಪ ಅಂತಂತಂದ್ರೆ ನಿಮ್ಮ ಮೂಗೊಳಗೆ ಧೂಳಿನ ಕಣಗಳು ಹೋದು ಅಂತಂದ್ರೆ ಅಲ್ಲಿ ಇಯೋಸಿನೋಫಿಲ್ ಏನಾಕೈತೆ ಅಂತಂದ್ರೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡತ್ರಿ. ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಏನು ಮಾಡ್ತೈತಿ, ಆ ಧೂಳಿನ ಕಣಗಳನ್ನ ಹೆಂಗಾರ ಮಾಡಿ ದೇಹದಿಂದ ಹೊರ ಹಾಕ್ಬೇಕಂತ ಹೇಳಿ ನಿಮ್ಗೆ ಸೀನ್ ಬರಕ್ಕೆ ಸ್ಟಾರ್ಟ್ ಆಕಾವ. ಅದಕ್ಕೆ ಮೂಗಿನ ಏನಾಕತ್ತಪ್ಪ ಅಂತಂದ್ರೆ ಕಂಟಿನ್ಯೂ ಸೀನ್ ಬರಾಕತ್ತು ಅಂತಂದ್ರೆ ಮೂಗಿನ ಮೂಲಕ ಏನಾಕವ ಅಂದ್ರೆ ಅವು ಧೂಳಿನ ಕಣಗಳು ಹೊರ ಹೋಗಿಬಿಡ್ತಾವೆ. ಆದ್ರೆ ಅಲರ್ಜಿ ಉಂಟಾಗುವಾಗ ಬಿಳಿಯ ರಕ್ತ ಕಣಗಳ ಯಾವ ಭಾಗ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ಬೇಕ್ರಿ, ಇಯೋಸಿನೋಫಿಲ್ ಅಂತ ಹೇಳ್ಬೇಕು. ನೆನ್ಪಿಟ್ಕೋರಿ, ಇಯೋಸಿನೋಫಿಲ್. ಈಗ ನೋಡ್ರಿ ಇನ್ನೊಂದು ಅಂತಂದ್ರೆ, ಈಗ ಬಿ ಲಿಂಪೋಸೈಟ ಟಿ ಲಿಂಪೋಸೈಟ್ ಅಂತ ಬರ್ತಾವೆ. ಈ ಲಿಂಪೋಸೈಟ್ ಅನ್ನೋದೈತೆ ಎರಡನೇದ, ಅದ್ರೊಳಗೆ ಬಿ ಲಿಂಪೋಸೈಟ ಟಿ ಲಿಂಪೋಸೈಟ್ ಅಂತ ಹೇಳಿ ಬರ್ತಾವೆ. ಈಗ ನೋಡ್ರಿ, ಈಗ HIV ಆಮೇಲೆ ಯಾವ್ದಾರ ಒಂದು ದೊಡ್ಡ ರೋಗ ಬಂದುಪ್ಪ ಅಂತಂದ್ರೆ ಅದ್ರ ಬಿ ಲಿಂಪೋಸೈಟ್ ಕಡಿಮೆ ಆಗಿದ್ದಕ್ಕೆ ಬಂದು ಅಂತಿರ್ತಾರೆ ಗೊತ್ತ್ರಿ. ಯಾಕಪ್ಪ ಅಂತಂದ್ರೆ ಅದೊಂದು ವೈರಸ್ ಅದ. HIV ಅನ್ನೋದೇನಪ್ಪ ಅಂದ್ರೆ ವೈರಸ್. ಅವು ಅಕಸ್ಮಾತ್ ಈ ಬಿ ಲಿಂಪೋಸೈಟ ಟಿ ಲಿಂಪೋಸೈಟಿನಾರ ಕಾರ್ಯನಿರ್ವಹಿಸನೆ ಆಗ್ಲಿಕ್ಕಪ್ಪ ಅಂತಂದ್ರೆ HIV ಏನಾಕತ್ರಿ, ಬೆಳ್ಯಾಕೆ ಸ್ಟಾರ್ಟ್ ಆಕತಿ. ಅದಕ್ಕೇನಪ್ಪ ಅಂತಂದ್ರೆ HIV ಹೋಗ್ಲಾಕ್ಸ್ಬೇಕಂದ್ರೆ ಈ ಬಿ ಲಿಂಪೋಸೈಟ ಟಿ ಲಿಂಪೋಸೈಟ್ ಏನಕ್ಕಂದ್ರೆ ಇಂಪಾರ್ಟೆಂಟ್ ಆಕಾವ್. ನೆನ್ಪಿಟ್ಕೋರಿ. ಇವೆಲ್ಲ ಏನಪ್ಪ ಅಂತಂದ್ರೆ ಬಿಳಿ ರಕ್ತ ಕಣಗಳಿರುವಂಥ ಇದು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಬೇಸೋಫಿಲ್ಸ್. ಬೇಸೋಫಿಲ್ಸ್ ಏನಪ್ಪ ಅಂತಂದ್ರೆ ಇದ್ರೊಳಗೆ 2 ಪ್ರೋಟೀನ್ ಇರ್ತಾವ್ರಿ. ಒಂದು ಹಿಪ್ಯಾರಿನ, ಇನ್ನೊಂದು ಯಾವುದಪ್ಪ ಅಂತಂದ್ರೆ ಹಿಸ್ಟಮೈನ. ಹಿಪ್ಯಾರಿನ ಮತ್ತು ಹಿಸ್ಟಮೈನ ಅನ್ನುವಂಥ 2 ಪ್ರೋಟೀನ್ ಇರ್ತಾವ್ರಿ. ಇವು ಏನು ಮಾಡ್ತಾವಪ್ಪ ಅಂತಂದ್ರೆ ದೇಹದ ಒಳಗೆ ರಕ್ತ ಹೆಪ್ಪುಗಟ್ಟದಂತೆ ನೋಡಿಕೊಳ್ಳುತ್ತವೆ. ನೋಡ್ರಿ, ನಿಮ್ಮ ದೇಹದೊಳಗೆ ರಕ್ತ ಸಂಚಾರ ಆಗ್ತದೆ ಅಂತ ಹೇಳಿ ತಿಳ್ಕೊರಿ. ಅಕಸ್ಮಾತ್ ಇದು ರಕ್ತ ದೇಹದೊಳಗೆ ಹೋಗುವಾಗ ಕ್ಲಾಟ್ ಆತಪ್ಪ ಅಂತ ಹೇಳಿ ತಿಳ್ಕೊರಿ. ಇನ್ನು ರಕ್ತ ಹೆಪ್ಪುಗಟ್ಟಕ್ಕೆ ಸ್ಟಾರ್ಟ್ ಆತಂತಂದ್ರೆ ಈ ಬ್ಲಡ್ ಏನಾಗಲ್ರಿ ಈಸಿಯಾಗಿ ಹೋಗಂಗಿಲ್ಲ. ಈಸಿಯಾಗಿ ಹೋಗ್ಲಿಕ್ಕೆ ಅಂತಂದ್ರೆ ಏನಾಗಲ್ರಿ, ನಿಮ್ಮ ಬ್ಲಡ್ದ ಮೇನ್ ಇಂಪಾರ್ಟೆಂಟ್ ಕಾರ್ಯ ಏನ್ರಿ, ಇದನ್ನ ಆಕ್ಸಿಜನ್ ತೆಗೆದು ಹೋಗುವಂಥ ಕೆಲಸ ಇರುತ್ತೆ. ಅಕಸ್ಮಾತ್ ಇದನ್ನ ದೇಹಕ್ಕೆ ಹೋಗ್ಲಿಕ್ಕಪ್ಪ ಅಂತಂದ್ರೆ ಆಕ್ಸಿಜನ್ ಸಪ್ಲೈ ಆಗಂಗಿಲ್ಲ. ಅವಾಗ ಏನಾಕಪ್ಪ ಅಂತಂದ್ರೆ ಸಾಯುವಂಥ ಸ್ಥಿತಿ ಬರುತ್ತೆ. ಅದಕ್ಕೆ ಏನಪ್ಪ ಅಂತಂದ್ರೆ ಈ ರಕ್ತ ಹೆಪ್ಪುಗಟ್ಟದಂಗೆ ನೋಡ್ಕೋ ದೇಹದ ಒಳಗೆ. ಅದು ನಿಮಗೆ ದೇಹದ ಹೊರಗೆ ಏನಪ್ಪ ಅಂತಂತಂದ್ರೆ ನಿಮಗೆ ರಕ್ತ ಹೆಪ್ಪುಗಟ್ಟಬೇಕಂತಂದ್ರೆ ನಿಮ್ಗೆ ಏನಪ್ಪ ಅಂದ್ರೆ ಕಿರುತಟ್ಟೆಗಳು ಯೂಸ್ ಆಕಾವು. ಆದ್ರೆ ನಿಮ್ಮ ದೇಹದ ಒಳಗೆ ಅಕಸ್ಮಾತ್ ಬ್ಲಡ್ ಹೆಪ್ಪುಗಟ್ಟಬಾರ್ದು ಅಂತಂದ್ರೆ ಇವು 2 ಪ್ರೋಟೀನ್ಗಳು ಯೂಸ್ ಆಕಾವು. ಯಾವ್ದ್ರಿ? ಹಿಪ್ಯಾರಿನ ಮತ್ತು ಹಿಸ್ಟಮೈನ. ಕ್ವಶನ್ ಏನು ಕೇಳ್ತಾರಪ್ಪ ಅಂದ್ರೆ ದೇಹದ ಒಳಗೆ ರಕ್ತ ಹೆಪ್ಪುಗಟ್ಟದಂತೆ ನೋಡಿಕೊಳ್ಳುವಂಥ ಅಂಶ ಯಾವಪ್ಪ ಅಂತಂದ್ರೆ ಹಿಪ್ಯಾರಿನ್ ಕೊಟ್ಟಿದ್ದಾರೆ ಹಿಪ್ಯಾರಿನ್ ಹಾಕ್ರಿ, ಹಿಸ್ಟಮೈನ್ ಕೊಟ್ಟಿದ್ದಾರೆ ಹಿಸ್ಟಮೈನ್ ಹಾಕ್ರಿ. 2 ಕೊಟ್ಟಿದಂತಂದ್ರೆ 2 ಹಾಕ್ರಿ ಆಪ್ಷನ್. ಇವೇನಪ್ಪ ಅಂತಂದ್ರೆ ಬಿಳಿ ರಕ್ತ ಕಣಗಳು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕಿರುತಟ್ಟೆಗಳು ಬರ್ತಾವ್ರಿ. ಕಿರುತಟ್ಟೆಗಳು ಅಥವಾ ಪ್ಲೇಟ್ಲೆಟ್ಸ್ ಅಂತೇಳಿ ಬರ್ತಾವೆ. ಇವಕ್ಕೆ ಏನಂತಾರಪ್ಪ ಅಂತಂದ್ರೆ ರಾಸಾಯನಿಕ ಹೆಸರು ಥ್ರೋಂಬೋಸೈಟ್. ನೆನ್ಪಿಟ್ಕೋರಿ, ಥ್ರೋಂಬೋಸೈಟ್. ಅದು ಯಾವ್ದ್ರಿ? ಕೆಂಪು ರಕ್ತ ಕಣ ಎರಿಥ್ರೋಸೈಟ್, ಬಿಳಿ ರಕ್ತ ಕಣ ಲ್ಯೂಕೋಸೈಟ್. ಅದ ಕಿರುತಟ್ಟೆಗಳು ಅಂತಂದ್ರೆ ಏನ್ರಿ? ಥ್ರೋಂಬೋಸೈಟ್. ಇದು ಏನು ಮಾಡ್ತದಪ್ಪ ಅಂತಂತಂದ್ರೆ ಈಗ ನಿಮಗೆ ಗಾಯವಾಗಿರ್ತದೆ ಅಂತ ಹೇಳಿ ತಿಳ್ಕೊರಿ. ಅವಾಗ ರಕ್ತ ಸೊರಕ್ಕೆ ಸ್ಟಾರ್ಟ್ ಆಗಿರತ್ತೆ. ಆ ರಕ್ತವನ್ನು ಹೆಪ್ಪುಗಟ್ಟಬೇಕ್ರಿ. ಇದು ಈ ರಕ್ತವನ್ನು ಹೆಪ್ಪುಗಟ್ಟಬೇಕಂತಂದ್ರೆ ಏನು ಮಾಡ್ತದಂದ್ರೆ ಇದು ನಾ ಹೇಳಿದ್ ನಿಮ್ಗೆ, ಆ ಪ್ಲಾಸ್ಮಾ ಒಳಗೆ 3 ಪ್ರೋಟೀನ್ ಬರ್ತಾವ ಅಂತೇಳಿ ಹೇಳಿದ್ನಿ. ಯಾವ್ಯಾವ ಬರ್ತಾವ್ರಿ? 3 ಪ್ರೋಟೀನ, ಗ್ಲೋಬುಲಿನ, ಆಮೇಲೆ ನೆಕ್ಸ್ಟ್ ಫೈಬ್ರಿನೋಜನ್, ಆಮೇಲೆ ಇನ್ನೊಂದು ಯಾವ್ದು ಬರುತ್ತೆ ಅಂತ ಹೇಳಿದ್ರಿ? ಆಲ್ಬುಮಿನ. ಇವು 3 ಪ್ರೋಟೀನ್ಗಳನ್ನ ಏನು ಮಾಡ್ತಾವಪ್ಪ ಅಂದ್ರೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡತ್ರಿ. ಇದು ಕಿರುತಟ್ಟೆ ಏನು ಮಾಡತ್ತಿ, ಈ ರಕ್ತವನ್ನು ಹೆಪ್ಪುಗಟ್ಟಬೇಕಂತ ಹೇಳಿ ಆ ಪ್ರೋಟೀನ್ಗಳಿಗೆ ಮಾಹಿತಿಯನ್ನು ಕೊಡ್ತೈತಿ. ಅವಾಗ ಏನು ಮಾಡ್ತಾವಪ್ಪ ಅಂದ್ರೆ ಆ ಪ್ರೋಟೀನ್ಗಳು ತನ್ನ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾವೆ. ಆ ಪ್ರೋಟೀನ್ಗಳು ಕೆಲಸ ಸ್ಟಾರ್ಟ್ ಮಾಡಿ ಈ ಫೈಬ್ರಿನೋಜನ್ ಏನಿರುತ್ತಲ್ರಿ, ಇದು ಫೈಬ್ರಿನೋಜನ್ ಏನಾಕತ್ತಪ್ಪ ಅಂತಂದ್ರೆ ಒಂದು ಬಲೆಯ ಆಕಾರದಾಗಿ ಸ್ಟಾರ್ಟ್ ಆಗಿಬಿಡತ್ತಿ.
ಫೈಬ್ರಿನ್ ಅನ್ನುವಂಥ ಒಂದು ಬಲೆಯನ್ನು ನಿರ್ಮಿಸಿಬಿಡತ್ತೆ, ಇದು ಜಾಳ್ಗಿ ನಿರ್ಮಿಸಿಬಿಡತ್ತೆ. ಆ ಗಾಯದ ಸುತ್ತಲೂ ಜಾಳ್ಗಿ ನಿರ್ಮಿಸಿಬಿಡತ್ರಿ. ಅವಾಗ ಏನಾಗಂಗಿಲ್ಲಪ್ಪ ಅಂದರೆ ಈ ರಕ್ತ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗಲ್ಲ. ಅವಾಗ ಏನಾಗತ್ರಿ, ರಕ್ತ ಹೆಪ್ಪುಗಟ್ಟುತ್ತದೆ. ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವಂಥ ರಕ್ತದ ಕಣ ಅಂದ್ರೆ ಪ್ಲೇಟ್ಲೆಟ್ಸ್ ರೀ. ಆದ್ರೆ ಅಕಸ್ಮಾತ್ ಪ್ರೋಟೀನ್ ಗೀಟಿನ್ ಏನಾರ ಕೇಳಿದಪ್ಪ ಅಂತಂದ್ರೆ ಏನು ಹೇಳ್ಬೇಕು ನೀವು, ಫೈಬ್ರಿನೋಜನ್, ಅಲ್ಬುಮಿನ್, ಗ್ಲೋಬುಲಿನ್, ಇವು 3 ಹೇಳ್ಬೇಕು. ಇವು ಏನಪ್ಪಾ ಅಂತಂದ್ರೆ ರಕ್ತದ ಕಣಗಳ ಪೂರ್ತಿ ಮಾಹಿತಿ ಆತ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ರಕ್ತದ ಅಂಶಗಳ ಪ್ರಮಾಣ. ಆಮೇಲೆ ಕಿರುತಟ್ಟೆಗಳದ್ದು ಇನ್ನೊಂದು ನೋಡ್ರಿ, ಕಿರುತಟ್ಟೆಗಳದ್ದು ಜೀವಿತಾವಧಿ. ಕಿರುತಟ್ಟೆ ಅಂತಂದ್ರೆ ಏನ್ರಿ, ಥ್ರೋಂಬೋಸೈಟ್. ಇದರ ಜೀವಿತಾವಧಿ ಎಷ್ಟಪ್ಪ ಅಂತಂತಂದ್ರೆ 7 ರಿಂದ 10 ದಿನ. ಅತಿ ಹೆಚ್ಚು ಜೀವಿತಾವಧಿ ಹೊಂದಿರೋದು ಯಾವ್ದ್ರಿ, ಕೆಂಪು ರಕ್ತ ಕಣ. ಆದ್ರೆ ಸೆಕೆಂಡ್ ಅತಿ ಹೆಚ್ಚು ಹೊಂದಿರುವುದು ಬಿಳಿ ರಕ್ತ ಕಣಗಳ. ಅತಿ ಹೆಚ್ಚು ಕೆಂಪು ರಕ್ತ ಕಣ ಯಾವ್ದ್ರಿ, 120 ದಿನಗಳ ಕಾಲ. ಅದ ಬಿಳಿ ರಕ್ತ ಕಣಗಳು ಎಷ್ಟಪ್ಪ ಅಂತಂದ್ರೆ 12 ರಿಂದ 20 ದಿವಸ. ಅದ ನಿಮಗೆ ಪ್ಲೇಟ್ಲೆಟ್ಸ್ ಅಥವಾ ಥ್ರೋಂಬೋಸೈಟ್ ಬಂತಂತಂದ್ರೆ 7 ರಿಂದ 10 ದಿನ. ನೆನಪಿಟ್ಕೊಂಡ್ಬಿಡ್ರಿ. ಆಮೇಲೆ ರಕ್ತದ ಅಂಶಗಳನ್ನ ಹೇಳಿದ್ ನಿಮಗೆ. ಪ್ಲಾಸ್ಮಾ ಎಷ್ಟಿರ್ತೈತಿ ರೀ, 55%. ಇದನ್ನ ಎಕ್ಸಾಮ್ದಾಗ ಕೇಳಿದ. ರಕ್ತದ ಕಣಗಳು 45% ಇರ್ತೈತಿ. ಈ ಪ್ಲಾಸ್ಮಾ ಒಳಗೆ ನೀರಿನ ಅಂಶ ಎಷ್ಟಿರ್ತೈತಿ ರೀ, 90 ರಿಂದ 92% ಇರತ್ತೆ. ಆಮೇಲೆ ಪಿ ಎಚ್ ಮೌಲ್ಯ 7.4 ಇರ್ತೈತಿ. ನೆನಪು ಮಾಡ್ಕೋರಿ, ನಿನ್ನೆ ಕ್ಲಾಸ್ನಾಗ ಹೇಳಿದ್ದು ನಾವು. ಪಿ ಎಚ್ ಅಂತಂದ್ರೆ ಏನ್ರಿ, 7. ಎಷ್ಟು ಎಲ್ಲಿಂದ ಎಲ್ಲಿ ತನಕ ಬರತ್ರಿ, ಇದನ್ನು ಕೇಳಿದಾರ ಕ್ವಶನ್. 0 ದಿಂದ 14. ಆಮೇಲೆ ಇಲ್ಲಿ ಏನಿರತ್ರಿ, ಆಮ್ಲೀಯತೆ ಅಂದ್ರೆ ಆ್ಯಸಿಡ್. ಇಲ್ಲಿ ಏನಿರತ್ರಿ, ಪ್ರತ್ಯಾಮ್ಲೀಯತೆ ಅಂದ್ರೆ ಬೇಸ್. 0 ದಿಂದ ನಾವು ಮುಂದೆ ಹೋದಪ್ಪ ಅಂತಂದ್ರೆ ಆಮ್ಲೀಯತೆ ಏನಾಕತ್ರಿ, ಕಡಿಮೆ ಆಕೊಂತ ಬರತ್ತೆ. 0ಕ್ಕೆ 1ಕ್ಕೆ ಕಂಪೇರ್ ಮಾಡಿದ್ರೆ ಆಮ್ಲೀಯತೆ ಹೆಚ್ಚಿಗೆ ಇರತ್ತೆ, 0 ಇರತ್ತೆ. ಅದ 1ಕ್ಕೆ 2ಕ್ಕೆ ಕಂಪೇರ್ ಮಾಡಿದ್ರೆ 1ರದ ಆಮ್ಲೀಯತೆ ಹೆಚ್ಚಿಗೆ ಇರತ್ತೆ, 2ರದ ಕಡಿಮೆ ಆಕೈತೆ. ಅಂದ್ರೆ 0 ದಿಂದ 7 ತನಕ ಬಂದು ಅಂತಂದ್ರೆ ಆಮ್ಲೀಯತೆ ಕಡಿಮೆ ಆಕೊಂತ ಬರತ್ತೆ. ಅದೇ ರೀತಿ 7 ಅಂತಂದ್ರೆ ಏನ್ರಿ, ನ್ಯೂಟ್ರಲ್ ಇದೆ. 7 ಅಂತಂದ್ರೆ ಏನ್ರಿ, ನ್ಯೂಟ್ರಲ್. ಅದ 7 ಮುಂದೆ ಹೋದಪ್ಪ ಅಂತಂದ್ರೆ ಪ್ರತ್ಯಾಮ್ಲತೆ ಏನಾಕತ್ರಿ, ಕಡಿಮೆ ಆಕೊಂತ ಬರತ್ತೆ, ಸಾರಿ ಹೆಚ್ಚಾಕೊಂತ ಬರತ್ತೆ. 8ಕ್ಕೆ 9ಕ್ಕೆ ಕಂಪೇರ್ ಮಾಡಿದ್ರೆ 9ರದ ಪ್ರತ್ಯಾಮ್ಲತೆ ಹೆಚ್ಚಿಗೆನೋ, 8ರದ ಪ್ರತ್ಯಾಮ್ಲತೆ ಹೆಚ್ಚಿಗೆನೋ, 9ರ ಪ್ರತ್ಯಾಮ್ಲತೆ ಹೆಚ್ಚಿಗೆ. ಯಾಕಪ್ಪ ಅಂತಂದ್ರೆ ಪಿ ಎಚ್ ಮೌಲ್ಯ 9 ಇತ್ತು ಅಂತಂದ್ರೆ ಈ ಕಡೆಯಿಂದ ಈ ಕಡೆ ಹೋಗುವಾಗ ಏನಾಕತ್ರಿ, ಪ್ರತ್ಯಾಮ್ಲತೆ ಹೆಚ್ಚಿಗೆ ಹಾಕೊಂತ ಬರತ್ತೆ. ಅದ 11 ಇತ್ತಪ್ಪ ಅಂತಂದ್ರೆ 7 ಇತ್ತಂತ 8 ಇತ್ತು ಅಂತಂದ್ರೆ ಯಾತ್ರ ಹೆಚ್ಚಿಗೆ ಇರುತ್ತೆ, ಪ್ರತ್ಯಾಮ್ಲತೆ 11 ಹೆಚ್ಚಿಗೆ ಇರುತ್ತೆ ಪಿ ಎಚ್ ವ್ಯಾಲ್ಯೂ. ನೆನಪಿಟ್ಕೋರಿ. ಅದ ಪಿ ಎಚ್ ವ್ಯಾಲ್ಯೂ 8 ಇತ್ತು, ಸಾರಿ ಪಿ ಎಚ್ ವ್ಯಾಲ್ಯೂ 5 ಇತ್ತು, ಪಿ ಎಚ್ ವ್ಯಾಲ್ಯೂ 4 ಇತ್ತು ಅಂತಂದ್ರೆ ಇದ್ರಾಗ ಎಸಿಡಿಟಿ ಜಾಸ್ತಿ ಯಾವ್ದಿರತ್ರಿ, 4 ಇರತ್ತೆ. ಎಸಿಡಿಟಿ ಅಂತಂದ್ರೆ ಕಡಿಮೆ ನಂಬರ್ ಯಾವ್ದಿರತ್ತಲ್ಲ ಅದು ಎಸಿಡಿಟಿ, ಜಾಸ್ತಿ ನಂಬರ್ ಯಾವ್ದಿರತ್ತಲ್ಲ ಅದು ಪ್ರತ್ಯಾಮ್ಲೀಯತೆ. ನೆನಪಿಟ್ಕೊಂಡ್ಬಿಡ್ರಿ. ನೆಕ್ಸ್ಟ್ ನೋಡಿ, ರಕ್ತದ ಗುಂಪುಗಳು. ರಕ್ತದ ಗುಂಪುಗಳ ಬಗ್ಗೆ ನೋಡಪ್ಪ. ಏನಂತಂದ್ರೆ ರಕ್ತದ ಗುಂಪುಗಳು ಇದು ಮಾಡ್ಯಾವ ಯಾರ, ಕಾರ್ಲ್ ಲ್ಯಾನ್ಸ್ಟೈನರ್. ಆಮೇಲೆ ಈ ರಕ್ತವನ್ನು ದಾನ ಮಾಡುವುದು, ಆಮೇಲೆ ಯಾರಿಂದ ಸ್ವೀಕರಿಸಬಹುದು ಅನ್ನೋದ್ರ ಏನು ಮಾಡೋಣಪ್ಪ ಅಂದ್ರೆ ಕಂಪ್ಲೀಟ್ ಡೀಟೇಲ್ ಆಗಿ ನೋಡೋಣ. ರಕ್ತದ ಗುಂಪು ಎ ಇತ್ತಂತಂದ್ರೆ ಅವನಲ್ಲಿ ಏನಿರ್ತೈತಿ, ಆ್ಯಂಟಿಜನ್ ನೆನಪು ಮಾಡ್ಕೋರಿ. ಆ್ಯಂಟಿಜನ್ ಯಾವ್ದಿರತಿ, ಆ್ಯಂಟಿಬಾಡಿ ಯಾವ್ದಿರತಿ ನೆನಪು ಮಾಡ್ಕೋಬೇಕು. ಅಂದ್ರೆ ಮೆಮರೈಸ್ ಮಾಡ್ಕೊಂಡ್ರೆ ಅಷ್ಟು ನಿಮ್ಗೆ ನೆನಪು ಉಳಿತೈತಿ. ಆ್ಯಂಟಿಜನ್ ಯಾವ್ದಿರತ್ರಿ, ಎ ಇರ್ತೈತಿ. ಅದೇ ಆ್ಯಂಟಿಬಾಡಿ ಏನಿರ್ತೈತಿ, ಬಿ ಇರ್ತೈತಿ. ಅದ ನಾವು ರಕ್ತದ ಗುಂಪನ್ನ ಎದ್ರ ಮೇಲೆ ನಿರ್ಧಾರ ಮಾಡ್ತೇವಿ, ಆ್ಯಂಟಿಜನ್ ಮೇಲೆ ನಿರ್ಧಾರ ಮಾಡ್ತೇವಿ. ಸೊ ಆ್ಯಂಟಿಜನ್ ಎ ಐತಿ, ಆಮೇಲೆ ರಕ್ತದ ಗುಂಪೊಳಗೆ ಐತಿ. ಅವು ಯಾರಿಗೆ ದಾನ ಮಾಡ್ಬೋದು ರೀ, ಎಗೆ ದಾನ ಮಾಡ್ಬೋದು, ಎ ಬಿಗೆ ದಾನ ಮಾಡ್ಬೋದು. ಯಾರಿಂದ ಸ್ವೀಕರಿಸ್ಬೋದು, ಅವ ಎದಿಂದ ಸ್ವೀಕರಿಸ್ಬೋದು, ಓದಿಂದ ಸ್ವೀಕರಿಸ್ಬೋದು. ನೋಡ್ರಿ, ಹಿಂಗೆ ಅನ್ಕೊಂಡ್ರೆ ನಿಮ್ಗೆ ನೆನಪುಳಿಯೋಕೆ ಸ್ಟಾರ್ಟ್ ಆಗಲ್ಲ, ಯಾಕಂದ್ರೆ ಮರ್ತು ಬಿಡ್ತೇವೆ ನಾವು. ಆದರೆ ಇದ್ರ ಹಿಂದಿರುವಂಥ ಲಾಜಿಕ್ ನೆನಪು ಪಡ್ಕೊಂಡ್ರೆ ನಿಮಗೆ ಈಸಿಯಾಗಿ ನೆನಪು ಉಳಿತೈತಿ. ಈಗ ನೋಡ್ರಿ, ಎ ಅದಾನ, ಒಬ್ಬ ರಕ್ತದ ಗುಂಪು ಎ ಐತಿ ಅಂತೇಳಿ ತಿಳ್ಕೊರಿ. ಅವನ ಕಡೆ ಆ್ಯಂಟಿಜನ್ ಎ ಐತಿ. ಅವು ಯಾರಿಗೆ ರಕ್ತ ಕೊಡ್ಬೋದು ರೀ, ಏನು ಕೊಟ್ಟಾರಪ್ಪ ಅಂದ್ರೆ ಅವರ ಎ ಮತ್ತು ಎ ಬಿಗೆ ಮಾತ್ರ ಕೊಡ್ಬೋದು ಅಂತೇಳಿ ಕೊಟ್ಟಾರ. ಯಾಕಪ್ಪ ಅಂತಂದ್ರೆ ಇವನು ಆರ್ ಬಿ ಸಿ ಒಳಗೆ ಎ ಅನ್ನೋ ಅಂಶ ಐತಿ. ಇಲ್ಲಿ ಇಸ್ಕಾವನ್ ಅಂತೇಳಿ ಏನೈತ್ರಿ, ಒಂದೇದ ಅವ್ನ ಕಡೆ ಎ ಐತಿ ಅಂತಂದ್ರೆ ಅವ್ನ ಕಡೆನೂ ಆರ್ ಬಿ ಸಿದಾಗ ಎ ಐತಿ ಅಂತ ಹೇಳಿ ತಿಳ್ಕೊರಿ. ಎರಡೂ ಸೇಮ್ ಅದಾವ ಬಿಡಪ್ಪ, ಇದಕ್ಕೆ ಏನೂ ಬರೋಕ್ಕಾಗಲ್ಲ. ಅವ ಏನು ಮಾಡ್ತಾನಂದ್ರೆ ಸ್ವೀಕರಿಸ್ಕೊಂಡ್ಬಿಡ್ತಾನೆ ರಕ್ತವನ್ನು. ಯಾಕಂತಂದ್ರೆ ಎರಡೂ ಕಡೆ ಆ್ಯಂಟಿಜನ್ಸ್ ಸೇಮ್ ಅದಾವು, ಅದಕ್ಕೇನು ಫರಕ್ ಬೀಳಲ್ಲ. ಆದ್ರೆ ಇಲ್ಲಿ ಎ ಬಿ ಐತಿ ನೋಡ್ಕೋರಿ. ಎ ಬಿ ಇತ್ತು ಅಂತಂದ್ರೆ ಇವನ ಕಡೆ ಆ್ಯಂಟಿಜನ್ ಏನಿರ್ತೈತಿ ರೀ, ಇಸ್ಕಾವನ್ ಕಡೆ ಎ ಆ್ಯಂಟಿಜನ್ ಇರ್ತೈತಿ, ಬಿ ಆ್ಯಂಟಿಜನ್ ಇರ್ತೈತಿ. ಆರ ಕೊಡೋನ್ ಕಡೆ ಎ ಅಷ್ಟೇ ಇರ್ತೈತಿ ರೀ, ನೆನಪು ಮಾಡ್ಕೋರಿ, ಎ ಅಷ್ಟೇ ಇರತ್ತೆ. ಆರ ತೊಗೋನ್ ಕಡೆ ಎರಡೂ ಇರ್ತಾವೆ. ಆದ್ರೆ ಎಕ್ಸ್ಟ್ರಾ ಯಾರ ಕಡೆ ಇರ್ತೈತಿ ರೀ, ಇಸ್ಕಾವನ್ ಕಡೆ ಇರ್ತೈತಿ, ಕೊಡೋನ್ ಕಡೆ ಎಕ್ಸ್ಟ್ರಾ ಇರಂಗಿಲ್ಲ. ಸೊ ಅವ್ಗೆ ಏನು ಅನ್ಸಂಗಿಲ್ಲ, ಅದ ಹೊಸ ಮೆಟೀರಿಯಲ್ ಅನ್ಸಂಗಿಲ್ಲ. ಯಾಕಂದ್ರೆ ಇವ್ ಇಸ್ಕಾವನ್ ಕಡೆ ಏನೂ ಇರ್ತೈತಿ, ಬಿನೂ ಇರ್ತೈತಿ. ಎ ಬಂತಂತಂದ್ರೆ ನನ್ನ ಕಡೆ ಎ ಆಲ್ರೆಡಿ ಐತಿ, ಸೊ ಎ ಬರತ್ತಪ್ಪ ಅಂತಂದ್ರೆ ತೊಗೊಂಡ್ಬಿಡತ್ತದ. ಏನಾರು ಅಕಸ್ಮಾತ್ ಇವು ಎ ಬಿ ಬಿಟ್ಟು ಬೇರೆ ಬಂದಿತ್ತಂದ್ರೆ ತೊಗೋತಿರ್ಕಿಲ್ಲ. ಈಗ ಎ ಐತೆ ಅನ್ನೋದಕ್ಕೆ ಏನಾಕತಿ, ಆಲ್ರೆಡಿ ಇವ್ನ ಕಡೆ ಎ ಅನ್ನೋದು ಇರ್ತೈತಿ.
ಆ್ಯಂಟಿಜನ್. ಸೊ ಇವಂಗೆ ಕೊಡುವಂಥವ್ ಕಡೆನೂ ಏನಿರ್ತೈತಿ ರೀ ಎ ಆ್ಯಂಟಿಜನ್ ಇರ್ತೈತಿ. ಸೊ ಇದು ತೊಗೊಂಡ್ಬಿಡ್ತೈತಿ. ಅದಕ್ಕೆ ಎ ಮತ್ತು ಬಿಗೆ ಅಷ್ಟೇ ಕೊಡ್ಬೋದು ನಾವು. ಆದ್ರೆ ನೋಡ್ರಿ ಇನ್ನೊಂದು ಲಾಜಿಕ್ ತಿಳ್ಕೊಂಬಿಡ್ರಿ. ಮತ್ತು ಎ ಬಿ ಕೊಡ್ತಾನೆ ಅವ್ರ ರಕ್ತ. ಆದರೆ ಎ ಬಿ ಕಡೆಯಿಂದ ಯಾಕೆ ಇಸ್ಕೊಂಗಿಲ್ಲ ನೆನಪು ಮಾಡ್ಕೊರಿ. ಎ ಬಿಗೆ ರಕ್ತ ಕೊಡ್ಬೋದು, ಆದರೆ ಎ ಬಿ ಕಡೆಯಿಂದ ನಾವು ಎ ಇಸ್ಕೋಬೋದಾಗಿತ್ತಲ್ಲ. ನೋಡ್ರಿ ಕೊಡೋನ್ ಕಡೆ ಏನದಾವ್ರಿ, ಎ ಆ್ಯಂಟಿಜನು ಐತಿ, ಬಿ ಆ್ಯಂಟಿಜನು ಐತಿ, ಎರಡೂ ಅದಾವೆ. ಇಸ್ಕೋನ್ ಕಡೆ ಏನೈತ್ರಿ ಎ ಅಷ್ಟ ಐತಿ. ಇಸ್ಕೋನ್ ಕಡೆ ಏನಾಕೈತಪ್ಪ ಅಂತಂತಂದ್ರೆ ಇವನ್ ಕಡೆ ಇಸ್ಕೋವಾಗ ಈ ಬಿ ಅನ್ನೋದು ಒಂದು ಎಕ್ಸ್ಟ್ರಾ ಮೆಟೀರಿಯಲ್ ಬಂದಂಗಾತಿಲ್ರಿ ಅವ್ನ ದೇಹಕ್ಕೆ. ಅರ್ಥ ಮಾಡ್ಕೊರಿ. ಇಸ್ಕೋನ್ ಕಡೆ ಏನೈತಿ ಎ ಅನ್ನೋದು ಅಷ್ಟೇ ಐತಿ, ಕೊಡೋನ್ ಕಡೆ ಎರಡೂ ಐತಿ. ಹಾಂ, ಕೊಡೋನ್ ಕಡೆ ಎರಡೂ ಇತ್ತಪ್ಪ ಅಂತಂತಂದ್ರೆ ಇವ್ಗೆ ಇಸ್ಕೋನ್ ಕಡೆ ಬಿ ಅನ್ನೋದು ಒಂದು ಎಕ್ಸ್ಟ್ರಾ ಬಂದಂಗಾತಿಲ್ರಿ. ಈ ಬಿ ಅನ್ನೋದು ಎಕ್ಸ್ಟ್ರಾ ಅನ್ನೋದು ಏನಾಕೈತ್ರಿ ಅವಂಗೆ ತಡ್ಕೋಕ್ಕಾಗಂಗಿಲ್ಲ, ಅದನ್ನು ಓಡಿಸ್ಬಿಡ್ಬೇಕಂತ ಮಾಡತ್ತ ಅದನ್ನು. ಸೊ ಅದ್ರ ಮೇಲೆ ತಿನ್ನ ಅಟ್ಯಾಕ್ ಮಾಡೋಕೆ ಸ್ಟಾರ್ಟ್ ಆಕೈತ್ರಿ. ಅದಕ್ಕೆ ಏನಪ್ಪ ಅಂತಂದ್ರೆ ಎ ಬಿ ಕಡೆಯಿಂದ ಇಸ್ಕೋಂಗಿಲ್ಲ. ಆದ್ರೆ ನಾವು ಎ ಕೊಡ್ಬೋದು, ಎ ಬಿಗೆ ಅವ್ನು ಕೊಡ್ಬೋದು. ಯಾಕಂತಂದ್ರೆ ಬರೀ ಇಲ್ಲಿ ಎ ಅಷ್ಟೇ ಇರತಿ, ಇಲ್ಲೂ ಎ ಇರತಿ. ಆದ್ರೆ ಅವ್ನು ಇಸ್ಕೋನ್ ಕಡೆ ಎಕ್ಸ್ಟ್ರಾ ಇರಂಗಿಲ್ಲಲ್ಲ. ನೆನಪಿಟ್ಕೋರಿ, ಎಕ್ಸ್ಟ್ರಾ ಬಂತಂದ್ರೆ ಪ್ರಾಬ್ಲಮ್ ಆಗೋದು, ಎಕ್ಸ್ಟ್ರಾ ಬರ್ಲಿಕ್ಕೆ ಅಂತಂದ್ರೆ ಪ್ರಾಬ್ಲಮ್ ಆಗುವುದಿಲ್ಲ. ಈಗ ಹಂಗೆ ನೆನಪು ಮಾಡ್ಕೋರಿ. ಬಿ ರಕ್ತದ ಗುಂಪು ಐತೆ ಅಂತಂದ್ರೆ ಆ್ಯಂಟಿಜನ್ ಏನಪ್ಪ ಬಿ ಇರ್ತತಿ. ಅವ ಯಾರಿಗೆ ಕೊಡ್ಬೋದು ರೀ, ಬಿಗೂ ಕೊಡ್ಬೋದು, ಎ ಬಿ ಕೊಡ್ಬೋದು. ಯಾಕಪ್ಪ ಅಂತಂತಂದ್ರೆ ಬಿ ಅಂತಂತಂದ್ರೆ ಆ್ಯಂಟಿಜನ್ ಏನಿರ್ತೈತಿ ರೀ ಬಿ ಇರ್ತೈತಿ, ಕೊಡೋನ್ ಕಡೆ ಏನೈತಿ ಆ್ಯಂಟಿಜನ್ ಬಿ ಐತಿ. ಸೊ ಎರಡೂ ಸೇಮ್ ಅದಾವೆ, ಎಕ್ಸ್ಟ್ರಾ ಏನು ಬಂದಿಲ್ಲ ಇಲ್ಲಿ. ತೊಗೊಂಡ್ಬಿಡ್ತಾನೆ ನೀವು. ಆಮೇಲೆ ಎ ಬಿಗೂ ಕೊಡ್ಬೋದು, ಎ ಬಿ ಕೊಡ್ತಿರ್ತಾನೆ ಅಂತ ಹೇಳಿ ತಿಳ್ಕೊರಿ. ಯಾರ ಬಿ ಕೊಡ್ತಿರ್ತಾನೆ, ಬಿ ಕಡೆ ಏನೈತಿ ಬಿ ಅನ್ನೋದು ಒಂದು ಆ್ಯಂಟಿಜನ್ ಐತಿ. ಇಸ್ಕೋನ್ ಕಡೆ ಏನೈತಿ ರೀ ಬಿ ಅನ್ನೋದು ಐತಿ. ಆದ್ರೆ ಯಾರ ಕಡೆ ಇಸ್ಕೋತಿರ್ತಾರಲ್ಲ ಅವ್ರ ಕಡೆ ಎಕ್ಸ್ಟ್ರಾ ಏನಿಲ್ಲ ರೀ, ಎಕ್ಸ್ಟ್ರಾ ಅವ್ನ ದೇಹಕ್ಕೆ ಬರಾತಿಲ್ಲಲ್ಲ. ಎಕ್ಸ್ಟ್ರಾ ಏನಾರು ಬಂತಂದ್ರೆ ಅಷ್ಟೇ ಪ್ರಾಬ್ಲಮ್. ಆದರೆ ಎಕ್ಸ್ಟ್ರಾ ಬರಾತಿಲ್ಲ, ಬರೀ ಬಿ ಅಷ್ಟೇ ಬರಾತತಿ, ಇಸ್ಕೊಂಡ್ಬಿಡ್ತಾನ ನಾವು. ನೆನಪು ಮಾಡ್ಕೋರಿ. ಅವಾಗ ಏನು ಮಾಡ್ತಾನಪ್ಪ ಅಂದ್ರೆ ಇಸ್ಕೊಂಡ್ಬಿಡ್ತಾನೆ. ಯಾರ ಎ ಬಿ. ಅದ ಅಕಸ್ಮಾತ್ ಎ ಬಿ ಇದ್ದವ ಬಿ ಕೊಡಾಕು ಬರಂಗಿಲ್ಲ. ಏನಾತ್ರಿ ಬಿ ಕೊಡಾಕ್ ಬರಂಗಿಲ್ಲ. ಯಾಕಪ್ಪ ಅಂತಂದ್ರೆ ಇವು ಇಸ್ಕೋತಿರ್ತಾನ. ಯಾರ್ರೀ ಬಿ ಇಸ್ಕೋತಿರ್ತಾನ. ಇಸ್ಕೋವಾಗ ಎ ಬಿ ಎರಡೂ ಬರ್ತಾವ್ರಿ, ಆ್ಯಂಟಿಜನ್ ಏನೂ ಬರ್ತೈತಿ ಬಿನೂ ಬರ್ತೈತಿ. ಸೊ ಇವ್ ಕಡೆ ಬಿ ಅಟ್ಟ ಇರತ್ತೆ, ಬಿ ಬದ್ಲಿ ಎಕ್ಸ್ಟ್ರಾ ಏನು ಬಂದಂಗಾತ್ರಿ ಎ ಬಂದಂಗಾತಿಲ್ಲೋ. ಸೊ ಇದನ್ನ ಬಿಡ್ಯಾಕ್ ಸ್ಟಾರ್ಟ್ ಮಾಡಿಬಿಡ್ತಾನ ನಾವು, ಎಕ್ಸ್ಟ್ರಾ ನೀ ಯಾಕೆ ಬಂದೆ ಅಂತ ಹೇಳಿ. ಅವಾಗ ಏನಾಗೈತಿ ಪ್ರಾಬ್ಲಮ್ ಆಕೈತಿ. ಅದಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಯಾರಿಂದ ಸ್ವೀಕರಿಸ್ಬೋದವ, ಬಿ ಮತ್ತು ಓದಿಂದ ಅಷ್ಟೇ ಸ್ವೀಕರಿಸ್ಬೋದು. ಯಾಕಪ್ಪ ಅಂತಂದ್ರೆ ಬಿದಿಂದ ಯಾಕೆ ಸ್ವೀಕರಿಸ್ತಾನ ಅಂತಂದ್ರೆ ಬಿ ಒಳಗೆ ಬಿ ಆ್ಯಂಟಿಜನ್ ಇರ್ತೈತಿ, ಇಸ್ಕೋನ್ ಕಡೆ ಏನು ಇರ್ತೈತಿ ರೀ ಬಿ ಆ್ಯಂಟಿಜನ್. ಯಾಕೆ ಇಸ್ಕೋನ್ ಯಾರು ರೀ ಬಿ, ಅವ್ನ ಕಡೆನೂ ಬಿ ಆ್ಯಂಟಿಜನ್ ಇರ್ತೈತಿ. ಸೊ ಎರಡು ಸೇಮ್ ಅದಾವ, ಎಕ್ಸ್ಟ್ರಾ ಬರತ್ತಿಲ್ಲ, ಇಸ್ಕೊಂಡ್ಬಿಡ್ತಾನೆ. ಆಮೇಲೆ ಓ ಕಡೆನೂ ಸ್ವೀಕರಿಸ್ತಾನ ನಾವು. ಯಾಕಂದ್ರೆ ಓ ಒಳಗೆ ಆ್ಯಂಟಿಜನ್ ಇರಂಗಿಲ್ಲ, ಆ್ಯಂಟಿಬಾಡಿನೂ ಇರಂಗಿಲ್ಲ, ಎಕ್ಸ್ಟ್ರಾ ಏನೂ ಬರಂಗಿಲ್ಲ ಅವನ ಕಡೆ. ಅದಕ್ಕೆ ಏನಪ್ಪ ಅಂತಂದ್ರೆ ಓ ಕಡೆನೂ ಇಸ್ಕೊಂಡ್ಬಿಡ್ತಾನೆ ನಾವು. ನೆನಪಿಟ್ಕೋರಿ. ಆಮೇಲೆ ಏನಪ್ಪ ಅಂತಂದ್ರೆ ಎ ಬಿ ಒಳಗೆ ಏನೂ ಆ್ಯಂಟಿಜನ್ ಇರ್ತೈತಿ, ಬಿನೂ ಆ್ಯಂಟಿಜನ್ ಇರ್ತೈತಿ. ಅವು ಯಾರಿಗೆ ದಾನ ಮಾಡ್ಬೋದು ರೀ, ಎ ಬಿಗೆ ಅಷ್ಟು ದಾನ ಮಾಡ್ಬೋದು. ಯಾಕೆ ಅನ್ನೋದು ನೆನಪಿಟ್ಕೋರಿ. ಈಗ ಒಬ್ಬವ ಎ ಬಿ ಅನ್ನುವಂಥ ಒಬ್ಬ ರಕ್ತದ ಗುಂಪು ಐತೆ ಅಂತ ತಿಳ್ಕೊರಿ. ಅವ ಯಾರಿಗೆ ದಾನ ಮಾಡ್ಬೋದು ರೀ, ಎ ಬಿಗೆ ಅಷ್ಟು ದಾನ ಮಾಡ್ಬೋದು. ಯಾಕಪ್ಪ ಅಂತಂದ್ರೆ ಇವ್ನ ಕಡೆ ಎರಡೂ ಅದಾವೆ. ಸೊ ಎರಡೂ ಇದ್ದವಂಗೆ ಅಷ್ಟ ಕೊಡ್ಬೇಕು ಅವ್ನು. ಅಕಸ್ಮಾತ್ ಎ ಇದ್ದವ್ ಕೊಡಾಕ್ ಬಂದು ಹೇಳಿ ತಿಳ್ಕೊರಿ, ಇಲ್ಲಿ ಬಿ ಅನ್ನೋದು ಎಕ್ಸ್ಟ್ರಾ ಬಂದ್ಬಿಡತ್ತೆ ಇವಂಗೆ. ಎಕ್ಸ್ಟ್ರಾ ಬಂತಂದ್ರೆ ಹೊಡೆ ಸ್ಟಾರ್ಟ್ ಮಾಡಿಬಿಡ್ತಾನೆ ನೀವು. ಅದಕ್ಕಾಗಿ ಇಸ್ಕೊಂಗಿಲ್ಲ, ಎಕ್ಸ್ಟ್ರಾ ಬಂದಿದ್ದು ಇಸ್ಕೊಂಗಿಲ್ಲ ನೋಡಿ ಒಟ್ಟ ಯಾರು. ಅದೇ ಇವು ಬಿ ಕೊಡಾಕ್ ಬಂದಪ್ಪ ಅಂತಂತಂದ್ರೆ ಎ ಅನ್ನೋದು ಎಕ್ಸ್ಟ್ರಾ ಬಂದಂಗೆ ಆಕೈತಿ ಇವಂಗೆ. ಸೊ ಅದಕ್ಕೆ ಏನಾಗಲ್ಲ, ಇಸ್ಕೊಂಗಿಲ್ಲ. ನೆನಪಿಟ್ಕೋರಿ. ಎ ಬಿ ಇತ್ತಂತಂದ್ರೆ ಬರೀ ಎ ಬಿಗೆ ಅಷ್ಟೇ ಕೊಡ್ತಾನೆ. ಹಿಂಗೆ ಲಾಜಿಕ್ ಗೊತ್ತಿತ್ತಪ್ಪ ಅಂತಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗಂಗಿಲ್ಲ. ಆದರೆ ಯಾರಿಂದ ಸ್ವೀಕರಿಸ್ಬೋದು ನಾವು, ಎಲ್ಲರಿಂದನೂ ಸ್ವೀಕರಿಸ್ಬೋದು. ಎ ಬಿ ಓದಿಂದ ಹೆಂಗಪ್ಪ ಅಂತಂದ್ರೆ ಈಗ ಇಸ್ಕೋವ್ ಯಾರ್ರಿ ಎ ಬಿ, ಇಸ್ಕೋವ್ ಯಾರ ಎ ಬಿ. ಈಗ ಎ ಬ್ಲಡ್ ಗ್ರೂಪ್ನಾಗ ಕೊಡತ್ತಿರ್ತಾನೆ ಅಂತ ಹೇಳಿ ತಿಳ್ಕೊರಿ. ಅವನ ಕಡೆ ಆ್ಯಂಟಿಜನ್ ಎ ಐತಿ. ಇಸ್ಕೋವ್ ಯಾರ ಎ ಬಿ, ಅವನ ಕಡೆ ಆ್ಯಂಟಿಜನ್ ಎ ಐತಿ. ಆದರೆ ಇವಂಗೆ ಎ ಬಿ ಇದ್ದವಂಗೆ ಎಕ್ಸ್ಟ್ರಾ ಬರಂಗಿಲ್ಲ ರೀ, ಬರೀ ಎ ಅಷ್ಟೇ ಬಂದ್ಬಿಡತ್ತೆ. ಸೊ ಎ ಅಷ್ಟೇ ಬಂತು ತೊಗೊಂಡ್ಬಿಡ್ತಾನೆ ನಾವು. ಅದ ಬಿ ರಕ್ತದ ಗುಂಪಿನಾಗ ಕೊಡಾಕತ್ತಿತ್ತಪ್ಪ ಅಂತಂದ್ರೆ ಅವ್ನ ಕಡೆ ಬಿ ಆ್ಯಂಟಿಜನ್ ಇರ್ತೈತಿ, ಇವನ ಕಡೆನೂ ಬಿ ಐತಿ. ಆದರೆ ಎಕ್ಸ್ಟ್ರಾ ಏನು ಇಸ್ಕೋತಿಲ್ಲ ನೀವು, ಬರೀ ಬಿ ಅಷ್ಟೇ ಬರಾಕೈತಿ. ಸೊ ತೊಗೊಂಡ್ಬಿಡ್ತಾನೆ. ಆಮೇಲೆ ಎ ಬಿ ಅಂತಂತಂದ್ರೆ ಏನೂ ಐತಿ ಬಿನೂ ಐತಿ, ಅದನ್ನೂ ಇಸ್ಕೊಂಡ್ಬಿಡ್ತಾನೆ. ಅಂತಂತಂದ್ರೆ ಏನೂ ಇಲ್ಲ ಬಿನೂ ಇಲ್ಲ, ಬಂದ್ರೆ ಅವ್ನಿಗೇನು ಪ್ರಾಬ್ಲಮ್ ಆಗಂಗಿಲ್ಲ. ಎಕ್ಸ್ಟ್ರಾ ಬರಬಾರ್ದು, ಕಡಿಮೆ ಅಂದ್ರೆ ನಡೆಯೈತಿ, ಆದರೆ ಎಕ್ಸ್ಟ್ರಾ ಬರಬಾರ್ದು. ಏನೂ ಬರಲಿಲ್ಲ ಅನ್ನಕಂದ್ರೂ ನಡೆಯೈತಿ. ಸೊ ಅದಕ್ಕಾಗಿ ಏನು ಮಾಡ್ತಾನಪ್ಪ ಅಂದ್ರೆ ಏನೂ ಇಸ್ಕೋತಾನು, ಬಿನೂ ಇಸ್ಕೋತಾನು, ಎ ಬಿನೂ ಇಸ್ಕೋತಾನು, ಕಡೆಯಿಂದನೂ ಇಸ್ಕೋತಾನು. ಅದಕ್ಕೇನಪ್ಪ ಅಂತಂತಂದ್ರೆ ಇವಂಗೆ ವಿಶ್ವ ಸ್ವೀಕೃತದಾರ ಅಥವಾ ಯೂನಿವರ್ಸ್ ಆಕ್ಸೆಪ್ಟರ್ ಅಂತ ಕರೀತಾರೆ ಇವಂಗೆ. ಯಾಕಂದ್ರೆ ಎಲ್ಲರ ಕಡೆ ಇಸ್ಕೋತಾನೆ ರೀ. ಆದರೆ ಎ ಬಿ ಅಲ್ಲ, ನಿಮ್ಗೆ ಎಕ್ಸಾಮ್ದಾಗ ಏನು ಕೊಡ್ತಾರಪ್ಪ ಅಂದರೆ ಎ ಬಿ ಪಾಸಿಟಿವ್ ನೆನ್ಪಿಟ್ಕೋಬೇಕು. ಯಾಕಪ್ಪ ಅಂತಂದ್ರೆ ಒಬ್ಬೊಬ್ರ ಕಡೆ ಆರ್ ಎಸ್ ಫ್ಯಾಕ್ಟ್ರಿ ಇರ್ತದೆ ಅಂತ ಹೇಳಿ ತಿಳ್ಕೊರಿ. ಆರ್ ಎಚ್ ಫ್ಯಾಕ್ಟ್ರಿ ಇದ್ದವ್ರ ಕಡೆ ಏನು ಮಾಡ್ಬೋದು ನೀವು,
ಅಕಸ್ಮಾತ್ ನೀವು ಪಾಸಿಟಿವ್ ಇತ್ತು ಅಂತಂದ್ರೆ ಇವ್ನ ಕಡೆ RH ಫ್ಯಾಕ್ಟರ್ ಐತೆ ಅಂತ ಹೇಳಿ ತಿಳ್ಕೊಂಡಿರ್ತಾರೆ. ಅವಾಗ ಇವನ ಕಡೆಯಿಂದ ಏನು ಮಾಡ್ಬೋದಪ್ಪ ಅಂತಂದ್ರೆ ಸ್ವೀಕಾರ ಮಾಡ್ಕೋಬೋದು. ನಾವು RH ಪಾಸಿಟಿವ್ ಕಡೆಯಿಂದ ಏನು ಮಾಡ್ಕೋಬೋದು, ಸ್ವೀಕಾರ ಮಾಡ್ಕೋಬೋದು. ಅದಕ್ಕಾಗಿ ಏನಪ್ಪ ಅಂತಂದ್ರೆ A ಪಾಸಿಟಿವ್ ಅನ್ನೋದೇನ್ರಿ ಯೂನಿವರ್ಸಲ್ ಆಕ್ಸೆಪ್ಟರ್ ಅದ. ಓ ಅನ್ನೋ ಕಡೆ ಏನ್ರಿ ಆ್ಯಂಟಿಜನ್ ಏನೂ ಇರಂಗಿಲ್ಲ. ನಾವು ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಎಗೂ ಕೊಡ್ಬೋದು, ಬಿಗೂ ಕೊಡ್ಬೋದು, AB ಗೂ ಕೊಡ್ಬೋದು, ಓಗೂ ಕೊಡ್ಬೋದು. ಯಾಕಪ್ಪ ಅಂದ್ರೆ ಇವ್ ಕಡೆ ಆ್ಯಂಟಿಜನ್ ಇರಂಗಿಲ್ಲ. ಇವ್ಗೆ ಏದಂಗೆ ಕೊಡಕ್ಕೆ ಹೋದ ಅಂತ ಹೇಳಿ ತಿಳ್ಕೊರಿ, ಏನಾರ ಎಕ್ಸ್ಟ್ರಾ ಬಂತೇನ ಇಲ್ಲ. ಎಕ್ಸ್ಟ್ರಾ ಬರ್ಲಿಕ್ಕಂದ್ರೆ ಅವ್ಗೇನು ಪ್ರಾಬ್ಲಮ್ ಆಗಲ್ಲ, ಇಸ್ಕೊಂಡ್ಬಿಡ್ತಾನೆ ನಾವು. ಬಿ ಕೊಡಕ್ಕೆ ಹೋದಂತಂದ್ರೆ ಆ್ಯಂಟಿಜನ್ ಎ ಅನ್ನೋದು ಎಕ್ಸ್ಟ್ರಾ ಇಲ್ಲ, ಬಿನೂ ಇಲ್ಲ, ಸೊ ಇಸ್ಕೊಂಡ್ಬಿಡ್ತಾನೆ. AB ಗೂ ಇಸ್ಕೊತಾನೆ, ಓಗೂ ಇಸ್ಕೊತಾನೆ. ಸೊ ಇವು ಯಾರಪ್ಪ ಅಂತಂದ್ರೆ ಯೂನಿವರ್ಸಲ್ ಡೋನರ್. ನೀವು ಡೋನರ್ ಅದ ನೋಡ್ರಿ. ಅಕಸ್ಮಾತ್ ಡೋನರ್ ಅನ್ನೋದಕ್ಕಿಂತ O ನೆಗೆಟಿವ್ ಅಂತ ಹೇಳಿ ತಿಳ್ಕೊಬೇಕು. ಅಕಸ್ಮಾತ್ O ಪಾಸಿಟಿವ್ ಇತ್ತು ಅಂತ ಹೇಳಿ ತಿಳ್ಕೊರಿ. ಒಬ್ಬೊಬ್ಬರ ಕಡೆ ಇಲ್ಲಿ RH ಫ್ಯಾಕ್ಟರ್ ಇರಲಿಲ್ಲ ಅಂತಂದ್ರೆ ಇಲ್ಲಿ ಇವನ ಕಡೆ ಇತ್ತು ಅಂತಂದ್ರೆ ಕೊಡಕ್ಕೆ ಬರೋಂಗಿಲ್ಲ. ಅದಕ್ಕಾಗಿ ಏನಪ್ಪ ಅಂತಂದ್ರೆ O ನೆಗೆಟಿವ್, ದಾನಿ ಇತ್ತು ಅಂತಂದ್ರೆ ನೆಗೆಟಿವ್. ಅದೇ ಏನಪ್ಪ ಅಂದ್ರೆ ಸ್ವೀಕೃತ ದಾರ ಇತ್ತು ಅಂತಂದ್ರೆ ಪಾಸಿಟಿವ್. ಯಾಕಂತಂದ್ರೆ ನೆಗೆಟಿವ್ ಇತ್ತು ಅಂತಂದ್ರೆ ಅವ್ನ ಕಡೆ ಏನು ಇರಂಗಿಲ್ಲ ರೀ, RH ಅನ್ನೋದು ಇರಂಗಿಲ್ಲ. ಸೊ ಅದಕ್ಕಾಗಿ ಏನು ಮಾಡ್ಬೋದು ಅಂದ್ರೆ ಅವ ಎಲ್ಲರಿಗೂ ಕೊಡ್ಬೋದು. ನೆನಪಿಟ್ಕೋರಿ, ಕೊಡಾವ ಯಾರ್ರಿ O ನೆಗೆಟಿವ್, ಇಸ್ಕೊವ ಯಾರ AB ಪಾಸಿಟಿವ್. ನೆನಪಿಟ್ಕೋರಿ. ಇದೇನಪ್ಪ ಅಂದ್ರೆ ಬ್ಲಡ್ ಗ್ರೂಪಿಗೆ ಸಂಬಂಧಪಟ್ಟದ್ದು. ನೋಡಿ ಕಾಯಿಲೆಗಳು ಯಾವ ಬರ್ತಾವಪ್ಪ ಅಂತಂದ್ರೆ ರಕ್ತಹೀನತೆ. ನೆನಪಿಟ್ಕೋರಿ, ರಕ್ತಹೀನತೆ ಅಂದ್ರೆ ಅನಿಮಿಯಾ. ಕಬ್ಬಿಣದ ಅಂಶದ ಕೊರತೆಯಿಂದ ಕೆಂಪು ರಕ್ತ ಕಣಗಳ ಕೊರತೆ ಉಂಟಾಗುತ್ತದೆ. ಕೆಂಪು ರಕ್ತ ಕಣಗಳ ಕೊರತೆ ಉಂಟಾತಂತಂದ್ರೆ ಯಾವ್ದು ಬರ್ತೈತಿ? ಅನಿಮಿಯಾ ಅನ್ನುವಂಥ ರೋಗ ಬರ್ತೈತಿ. ಆಮೇಲೆ ಹಿಮೋಪೀಲಿಯಾ ಅನ್ನುವಂಥ ರೋಗ ಒಂದು ಬರತ್ರಿ. ಹಿಮೋಪೀಲಿಯಾ ರೋಗ ಯಾವಾಗ ಬರ್ತದಪ್ಪ ಅಂತಂದ್ರೆ ರಕ್ತ ಹೆಪ್ಪುಗಟ್ಟದ ಸ್ಥಿತಿಯನ್ನು. ರಕ್ತ ಹೆಪ್ಪುಗಟ್ಟ ಯಾವಾಗ ಹೆಪ್ಪುಗಟ್ಟಂಗಿಲ್ಲ ಅಂತಂದ್ರೆ ಅವು ಹೇಳಿದಲ್ಲಿ ನಿಮಗೆ ಫೈಬ್ರಿನೋಜನ್ನ, ಅಲ್ಬುಮಿನ, ಗ್ಲೋಬುಲಿನ ಆ ಪ್ರೋಟೀನ್ಗಳು ಏನಾರ ಕೆಲಸ ಮಾಡ್ಲಿಕ್ಕೆ ಅಂತಂದ್ರೆ ಈ ರಕ್ತ ಹೆಪ್ಪುಗಟ್ಟಂಗಿಲ್ಲ. ಇದಕ್ಕೆ ಏನಂತಾರಪ್ಪ ಅಂದ್ರೆ ರಾಯಲ್ ಡಿಸೀಸ್ ಅಂತೇಳಿ ಕರೀತಾರೆ. ಏನ್ರಿ? ರಾಯಲ್ ಡಿಸೀಸ್ ಅಂತೇಳಿ ಕರೀತಾರು. ಯಾಕಪ್ಪ ಅಂತಂದ್ರೆ ಬ್ರಿಟನ್ನಿನ ರಾಯಲ್ ವಂಶದಾಗ ಏನಾಗಿತ್ತಪ್ಪ ಅಂದ್ರೆ ಮೊದಲ ಬಾರಿಗೆ ಪತ್ತೆ ಆಗಿತ್ತು ಇದು. ಬ್ರಿಟನ್ನಿನ ರಾಯಲ್ ವಂಶದಲ್ಲಿ ಅಲ್ಲೇನಾಗಿತ್ತಪ್ಪ ಅಂದ್ರೆ ಮೊದಲ ಬಾರಿಗೆ ಈ ರೋಗ ಪತ್ತೆ ಆಗಿತ್ತು. ಅದಕ್ಕೆ ಏನು ಕರೀತಾರೆ? ರಾಯಲ್ ಡಿಸೀಸ್ ಅಂತ ಕರೀತಾರೆ. ರಕ್ತಹೀನತೆ ಅಂತಂದ್ರೆ ಏನ್ರಿ? ಕೊರತೆ ಆಗೋದು. ಅದು ನೋಡ್ರಿ, ಬಿಳಿ ರಕ್ತಗಳ ಸಂಖ್ಯೆ ಅಸಹಜವಾಗಿ ಹೆಚ್ಚಾಗೋದಕ್ಕೆ ನಾವು ಹೇಳಿದ್ವು ಲ್ಯುಕೇಮಿಯಾ ಅಂತ ಕರೀತಾರೆ ಅಂತೇಳಿ. ಆಮೇಲೆ ಇನ್ನೊಂದೇನು ಇಂಪಾರ್ಟೆಂಟ್ಪ ಅಂತಂದ್ರೆ ಬ್ಲಡ್ ಬ್ಯಾಂಕ್ಸ್ ಒಳಗೆ. ಬ್ಲಡ್ ಬ್ಯಾಂಕ್ ಒಳಗೆ ರಕ್ತವನ್ನು ಯಾವ ಡಿಗ್ರಿಯಲ್ಲಿ ಸೆಲ್ಸಿಯಸ್ನಲ್ಲಿ ಸಂಗ್ರಹಿಸಿರ್ತಾರಪ್ಪ ಅಂದ್ರೆ 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ. ಆ ಬ್ಲಡ್ ಬ್ಯಾಂಕ್ ಒಳಗೆ ರಕ್ತ ಹೆಪ್ಪುಗಟ್ಟಬಾರ್ದಲ್ರಿ. ರಕ್ತವನ್ನು ಸ್ವೀಕರಿಸಿಟ್ಕೊಂಡಿರ್ತೀರಿ ನೀವು, ಆದರೆ ಹೆಪ್ಪುಗಟ್ಟಬಾರ್ದದ. ಹೆಪ್ಪುಗಟ್ಟಬಾರದು ಎಂದು ಯಾವ ಕೆಮಿಕಲ್ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಸೋಡಿಯಂ ಸಿಟ್ರೇಟ್. ನೆನಪಿಟ್ಟುಕೋರಿ, ಸೋಡಿಯಂ ಸಿಟ್ರೇಟ್ ಎನ್ನುವಂತಹ ಕೆಮಿಕಲನ್ನು ಯೂಸ್ ಮಾಡ್ತಾರು. ನೆನಪಿಟ್ಕೋರಿ, ಇದನ್ನು ಯೂಸ್ ಮಾಡ್ತಾರ್ರಿ, ಸೋಡಿಯಂ ಸಿಟ್ರೇಟ್ ಎನ್ನುವಂತಹ ಕೆಮಿಕಲ್ನ ಯೂಸ್ ಮಾಡ್ತಾರು. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇವೆಲ್ಲ ರಕ್ತಕ್ಕೆ ಸಂಬಂಧಿಸಿದಂಥ ರೋಗಗಳು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸಾಮಾನ್ಯ ರಕ್ತದೊತ್ತಡ. ರಕ್ತದೊತ್ತಡ ಅಂತಂದ್ರೆ ಏನ್ರಿ? ಬ್ಲಡ್ ಪ್ರೆಷರ್ ಅನ್ನಂಗೆ. ಬ್ಲಡ್ ಪ್ರೆಷರ್ ಅಂತಂತಂದ್ರೆ ಈಗ ನಿಮ್ಮ ಹೃದಯಕ್ಕೆ ಏನಾಕತ್ತಪ್ಪ ಅಂತಂತಂದ್ರೆ ಅಶುದ್ಧ ರಕ್ತ ಹೃದಯಕ್ಕೆ ಹೋಗತಿ. ಹೃದಯ ಏನು ಮಾಡ್ತದಪ್ಪ ಅಂತಂದ್ರೆ ಅಶುದ್ಧ ರಕ್ತವನ್ನು ಗಾಳಿಯೊಂದಿಗೆ ಶ್ವಾಸಕೋಶದಲ್ಲಿ ಏನು ಮಾಡ್ತತಿ? ವಿನಿಮಯ ಮಾಡ್ಕೋತತಿ. ಅಂದ್ರೆ ಅಶುದ್ಧ ರಕ್ತ ಅಂತಂದ್ರೆ ಏನ್ರಿ? ಇಂಗಾಲದ ಡೈಆಕ್ಸೈಡ್ ಹೊಂದಿರುವಂಥದ್ದು. ಇಲ್ಲಿ ದೇಹ ಇರ್ತದೆ ಅಂತ ಹೇಳಿ ತಿಳ್ಕೊರಿ. ದೇಹದ ಇತರ ಭಾಗಗಳಿಂದ ಏನಾಕತ್ರಿ? ರಕ್ತ ಅಶುದ್ಧ ರಕ್ತ ಅಂತಂದ್ರೆ ಇದ್ರೊಳಗೆ ಇಂಗಾಲದ ಡೈಆಕ್ಸೈಡ್ ಇರ್ತೈತಿ. ಅದೇನಾಕತ್ರಿ? ಹೃದಯಕ್ಕೆ ಬರ್ತತಿ. ಈ ಹೃದಯ ಏನು ಮಾಡ್ತದಪ್ಪ ಅಂತಂತಂದ್ರೆ ಶ್ವಾಸಕೋಶದಲ್ಲಿ ಕಳಿಸ್ತದ. ಅಲ್ಲಿ ಏನಾಕತ್ತಪ್ಪ ಅಂತಂದ್ರೆ ಗಾಳಿ ವಿನಿಮಯ ಆಗುತ್ತದೆ. ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಶ್ವಾಸಕೋಶಕ್ಕೆ ಹೋಗತ್ರಿ. ಅಲ್ಲಿರುವಂಥ ನಾವು ಗಾಳಿಯನ್ನು ಹೊರಗಿಂದ ಏನು ಆಮ್ಲಜನಕ ತೊಂದಿರ್ತವಲ್ಲ ಆ ರಕ್ತಕ್ಕೆ ಬರತ್ತೆ. ಆಮೇಲೆ ಏನು ಮಾಡ್ತದಪ್ಪ ಅಂದರೆ ಹೃದಯ ಇತರ ದೇಹದ ಭಾಗಗಳಿಗೆ ಏನು ಮಾಡ್ತದ್ರಿ? ಆಮ್ಲಜನಕವಾಗಿರುವಂಥ ರಕ್ತವನ್ನು ಸಪ್ಲೈ ಮಾಡ್ತತಿ. ಇದು ದೇಹದ ಇತರ ಭಾಗಗಳಿಂದ ಹೃದಯಕ್ಕೆ ಬರುವುದು. ಹೃದಯದಿಂದ ದೇಹದ ಇತರ ಭಾಗಗಳಿಗೆ ಪಂಪ್ ಆಗ್ಬೇಕಂತಂದ್ರೆ ಒಂದು ನಿರ್ದಿಷ್ಟ ಪ್ರಮಾಣದ ಒತ್ತಡ ಇರಬೇಕ್ರಿ ರಕ್ತದ. ಆ ರಕ್ತದ ಒತ್ತಡ ಎಷ್ಟಿರ್ಬೇಕಪ್ಪ ಅಂತಂದ್ರೆ ಮಿನಿಮಮ್ 80 mm/Hg ಇರ್ಬೇಕು. ಅಂತಂದ್ರೆ ಮಿಲಿಮೀಟರ್ ಪರ್ Hg ಅಂತಂತಂದ್ರೆ ಒಂದು ಹೈಡ್ರಾಜಿರಮ್ ಇದೆ, ಅಂದ್ರೆ ಪಾದರಸ ಅಂದಂಗೆ. ಈ ಪಾದರಸದ ಮುಖಾಂತರ ಏನು ಮಾಡ್ತಾರಪ್ಪ ಅಂತಂತಂದ್ರೆ ಇದ್ರ ಇನ್ಸ್ಟ್ರೂಮೆಂಟ್ ಒಳಗೆ ಪಾದರಸ ಯೂಸ್ ಮಾಡಿರ್ತಾರೆ. ಆ ಪಾದರಸ ಎಷ್ಟು ಮೇಲೆ ಹೋಗತಿ ಎಷ್ಟು ಕೆಳಗೆ ಬರುತ್ತೆ ಅನ್ನೋದ್ರ ಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಪ್ರೆಷರ್ನ ಕಂಡುಹಿಡಿತಿರ್ತಾರೆ. ಅದಕ್ಕೆ ಮಿನಿಮಮ್ 80 ಇರಬೇಕು, ಮ್ಯಾಕ್ಸಿಮಮ್ 120 ಇರಬೇಕು. ಇದ್ರ ಮ್ಯಾಗೂ ಜಾಸ್ತಿ ಇರಬಾರ್ದು, ಕಡಿಮೆ ಇರಬಾರ್ದು.
ಈಗ ನೋಡ್ರಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಒಂದು ಮನೆ ಒಳಗೆ ನಳಕ್ಕೆ ಪೈಪ್ ಹಚ್ಚಿರ್ತಾರೆ ಅಂತ ಹೇಳಿ ತಿಳ್ಕೊರಿ. ಅದು ನಾರ್ಮಲಾಗಿ ಎಷ್ಟು ಪ್ರೆಷರ್ ಬೇಕು ಅಷ್ಟು ಪ್ರೆಷರ್ ಇತ್ತಪ್ಪ ಅಂತಂದ್ರೆ ಏನಾಕತ್ರಿ ಪೈಪ್ ಮೂಲಕ ದಾಟಿ ಹೋಗಿ ನೀರು ಏನಾಕತ್ರಿ ಆ ಪ್ಲೇಸಿಗೆ ಹೋಗಿಬಿಡ್ತೈತಿ. ಅಕಸ್ಮಾತ್ ಆ ಪ್ರೆಷರ್ಗಿಂತ ಕಡಿಮೆ ಇತ್ತಪ್ಪ ಅಂತಂದ್ರೆ ಇದನ್ನ ತಲುಪಂಗೇ ಇಲ್ಲ, ಅದು ಈ ಪ್ಲೇಸಿನ ತಲುಪಂಗೇ ಇಲ್ಲ. ಅಕಸ್ಮಾತ್ ಪ್ರೆಷರ್ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಏನಾಗತ್ರಿ ಈ ಪೈಪ ಕಿತ್ಕೊಂಡ್ಬಿಡತ್ರಿ. ಇಲ್ಲಿ ಏನು ನಳಕ್ಕೆ ಹಚ್ಚಿರ್ತಾರಲ್ಲ ಈ ಪೈಪ್ ಏನಾಗತ್ರಿ ಕಿತ್ತು ಬಿಡತ್ತಿ. ಅದಕ್ಕೆ ಪ್ರೆಷರ್ ಭಾಳ ಇರಬಾರ್ದು, ಪ್ರೆಷರ್ ಕಡಿಮೆ ಇರಬಾರ್ದು. ಅಕಸ್ಮಾತ್ ಈಗ ನೋಡ್ರಿ ಹೃದಯದಿಂದ ದೇಹಕ್ಕೆ ರಕ್ತ ಹೊಂಟಿರ್ತದೆ ಅಂತ ಹೇಳಿ ತಿಳ್ಕೊರಿ. ಅವಾಗ ಪ್ರೆಷರ್ ಜಾಸ್ತಿ ಇತ್ತಪ್ಪ 120ರಿಂದ 150 160 ಆಗಿತ್ತು ಅಂತಂದ್ರೆ ಆ ರಕ್ತನಾಳಗಳಿಗೆ ಏನಾಕತ್ರಿ ತೊಂದರೆ ಆಗಿ ಸ್ಟಾರ್ಟ್ ಆಗತ್ತೆ. ಯಾಕಂದ್ರೆ ಇಡೀ ದೇಹಕ್ಕೆ ಸಪ್ಲೈ ಮಾಡ್ತಿರ್ತಾವ ರಕ್ತನ. ಆ ಸಪ್ಲೈ ಮಾಡುವಾಗ ಅವಾಗ ಏನಾಗುತ್ತೆ ಈ ರಕ್ತನಾಳಕ್ಕೆ ಪ್ರೆಷರ್ಲೇ ನೀರು ಬಂತಂತಂದ್ರೆ ಇದಕ್ಕೆ ತೊಂದರೆ ಆಗಿ ಸ್ಟಾರ್ಟ್ ಆಗತ್ತಿಲ್ಲ ರಕ್ತನಾಳಕ್ಕೆ. ಅದಕ್ಕೇನಪ್ಪ ಅಂತಂದ್ರೆ ಪ್ರೆಷರ್ ಜಾಸ್ತಿ ಇರಬಾರ್ದು. ಪ್ರೆಷರ್ ಕಡಿಮೆ ಇತ್ತಂತಂದ್ರು ದೇಹದ ಇತರ ಭಾಗ ಹೃದಯಕ್ಕೆ ಏನಾಗಂಗಿಲ್ಲ ರೀ, ರಕ್ತ ಕರೆಕ್ಟ್ ಸಪ್ಲೈ ಆಗಂಗಿಲ್ಲ. ಅದಕ್ಕೆ ಏನು ಮಾಡ್ತಾರಪ್ಪ ಅಂತಂದ್ರೆ ರಕ್ತದ ಒತ್ತಡವನ್ನು ಎಷ್ಟು ಮೇಂಟೈನ್ ಮಾಡ್ಬೇಕಂತಂದ್ರೆ 120ರಿಂದ 80 ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ pH ವ್ಯಾಲ್ಯೂ ಅಂತಂದ್ರೆ 7.4 ಇರ್ತೈತಿ. ಇದ್ರ ಪ್ರತ್ಯಾಮ್ಲೀಯತೆ ಇರ್ತೈತಿ. ಆಮೇಲೆ ದೇಹದಲ್ಲಿರುವಂಥ ರಕ್ತದ ಅಮೌಂಟ್ ಎಷ್ಟು ಇರುತ್ತಪ್ಪ ಅಂತಂದ್ರೆ 5ರಿಂದ 6 ಲೀಟರ್ ಇರ್ತೈತಿ. ಆಮೇಲೆ RBC ಜೀವಿತಾವಧಿ 120 ದಿನಗಳು ಇರ್ತೈತಿ. ನೆಕ್ಸ್ಟ್ ನೋಡ್ರಿ ರಕ್ತ ಪರಿಚಲನಾ ವ್ಯವಸ್ಥೆ, ಬ್ಲಡ್ ಸರ್ಕ್ಯುಲೇಷನ್, ಇದು ಒಂದು ಇಂಪಾರ್ಟೆಂಟ್. ಇದು ಹೃದಯ ಚಾಪ್ಟರ್ ಬಂದಾಗ ಏನಾಕತ್ತಿ ಕಂಪ್ಲೀಟ್ ಆಗಿ ಹೇಳ್ತಾನಂತ ಇಲ್ಲೊಂದು ಸ್ವಲ್ಪ ನೋಡ್ಬಿಡೋಣ. ಈ ರಕ್ತ ಪರಿಚಲನೆಯನ್ನ ಕಂಡು ಹಿಡಿದ ವ್ಯಕ್ತಿ ಯಾರಪ್ಪ ಅಂದ್ರೆ ವಿಲಿಯಂ ಹಾರ್ವೆ. ಅದ ರಕ್ತ ಪರಿಚಲನೆ ಅಂತಂದ್ರೆ ಏನ್ರಿ, ಹೃದಯದಿಂದ ಇತರ ಭಾಗಕ್ಕೆ ಶುದ್ಧ ರಕ್ತ ಹೋಗುವುದು, ಆಮೇಲೆ ಇತರ ದೇಹದ ಭಾಗಗಳಿಂದ ಹೃದಯಕ್ಕೆ ಅಶುದ್ಧ ರಕ್ತ ಹೋಗುವಂತಹ ಒಂದು ಏನ್ರದ ಒಂದು ವ್ಯವಸ್ಥೆ ಇದೆ. ಇದಕ್ಕೆ ಏನಂತ ಕರೀತಾರೆ, ರಕ್ತ ಪರಿಚಲನೆ ಅಂತ ಕಂಡುಹಿಡ್ತಾರೆ. ಇದನ್ನು ಕಂಡುಹಿಡಿದ ಯಾರಪ್ಪ ಅಂತಂದ್ರೆ ವಿಲಿಯಂ ಹಾರ್ವೆ ಅನ್ನುವಂಥ ವಿಜ್ಞಾನಿ. ಈಗ ಹೃದಯದಿಂದ ಇತರ ಭಾಗಗಳಿಗೆ ಯಾವ ರಕ್ತ ಹೋಗತ್ರಿ, ಶುದ್ಧ ರಕ್ತ ಹೋಗುತ್ತದೆ. ಅಂತಹ ಶುದ್ಧ ರಕ್ತಗಳನ್ನು ಕಳಿಸುವಂತಹ ಭಾಗ ಯಾವ್ದ್ರಿ, ಅಪಧಮನಿ ಅಂತ ಹೇಳಿ ಕರೀತಾರೆ. ಅಪಧಮನಿ ಅಂತಂದ್ರೆ ಏನ್ರಿ, ಇಂಗ್ಲೀಷ್ನಾಗ ಆರ್ಟರೀಸ್. ನೆನಪಿಟ್ಕೋರಿ, ಇಂಗ್ಲೀಷ್ನಾಗ ನೆನಪಿಟ್ಕೊ ಟ್ರೈ ಮಾಡ್ರಿ, ಆರ್ಟರೀಸ್. ಆಮೇಲೆ ಈ ಅಭಿಧಮನಿಗಳು ದೇಹದ ಇತರ ಭಾಗಗಳಿಂದ ಏನು ಅಶುದ್ಧ ರಕ್ತ ಇರತ್ತಲ್ಲ ಆ ಅಶುದ್ಧ ರಕ್ತವನ್ನು ಹೃದಯಕ್ಕೆ ಕಳಿಸುವಂಥವು ಯಾವ್ರಿ, ಅಭಿಧಮನಿಗಳು. ನೀವು ಕೈ ಒಳಗೆ ನೋಡ್ರಿ ಒಮ್ಮೊಮ್ಮೆ ನೀಲಿ ಆಕಾರದ ಕಂಡಿರ್ತಾವ ನೋಡ್ರಿ, ಅವು ಏನಪ್ಪಾ ಅಂತಂದ್ರೆ ಅಶುದ್ಧ ರಕ್ತ. ಅದ್ರೊಳಗೆ ಏನಾರ ಅಶುದ್ಧ ರಕ್ತ ಅಂದ್ರೆ ಏನು ಹೇಳಿ ಗೊತ್ತ್ರಿ, ಅದ್ರೊಳಗೆ ಆಮ್ಲಜನಕ ಇಲ್ಲ ಅಂದಂಗೆ. ಆಮೇಲೆ ಹೃದಯ ಏನು ಮಾಡ್ತದಪ್ಪ ಅಂದ್ರೆ ರಕ್ತವನ್ನು ಪಂಪ್ ಮಾಡುತ್ತದೆ. ಈಗ ನೋಡ್ರಿ ನಮ್ಮ ದೇಹದ ಪ್ರತಿಯೊಂದು ಭಾಗದಲ್ಲಿ ಜೀವಕೋಶಗಳು ಅದಾವ. ಆ ಜೀವಕೋಶಗಳು ಕಾರ್ಯನಿರ್ವಹಿಸಬೇಕಪ್ಪ ಅಂತಂದ್ರೆ ಆಮ್ಲಜನಕ ಅವಶ್ಯವಾಗಿ ಬೇಕು. ಈ ಆಮ್ಲಜನಕದ ಸಹಾಯದಿಂದ ಆ ಜೀವಕೋಶಗಳು ಏನು ಮಾಡ್ತಾವಪ್ಪ ಅಂದ್ರೆ ಕಾರ್ಯವನ್ನು ನಿರ್ವಹಿಸುತ್ತವೆ. ಆ ಕಾರ್ಯನಿರ್ವಹಿಸುವಾಗ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಆಮ್ಲಜನಕವನ್ನು ಬಳಸಿಕೊಂಡು ಇಂಗಾದ ಡೈಆಕ್ಸೈಡ್ ಉಂಟಾಕತಿ. ಈ ಇಂಗಾದ ಡೈಆಕ್ಸೈಡ್ ಏನಾಕತ್ರಿ ದೇಹದ ಇತರ ಭಾಗಗಳಿಂದ ಹೃದಯಕ್ಕೆ ಬರ್ತೈತಿ. ಅದು ದೇಹದ ಇತರ ಭಾಗಗಳಿಂದ ಹೃದಯಕ್ಕೆ ಬರ್ತೈತಿ. ಈ ಹೃದಯ ಏನು ಮಾಡ್ತೈತಿ, ಪಂಪ್ ಮಾಡೋ ಕೆಲಸ ಮಾಡ್ತೈತಿ. ಅದು ಇದೇನು ಮಾಡ್ತದಪ್ಪ ಅಂತಂದ್ರೆ ಇಲ್ಲಿರುವಂತಹ ಶ್ವಾಸಕೋಶಕ್ಕೆ ಈ ರಕ್ತವನ್ನ ಕಳಿಸತ್ರಿ. ಅದು ಕಳಿಸಿದಾಗ ಈ ರಕ್ತ ಶ್ವಾಸಕೋಶಕ್ಕೆ ಹೋಗಂಗಿಲ್ಲ. ಆ ರಕ್ತದಲ್ಲಿರುವಂತಹ ಗಾಳಿ ಈ ಶ್ವಾಸಕೋಶದಲ್ಲಿರುವಂತಹ ಗಾಳಿ ಎಕ್ಸ್ಚೇಂಜ್ ಆಗುತ್ತೆ. ಇಲ್ಲಿ ಅಶುದ್ಧ ರಕ್ತ ಹೋಗಿರ್ತೈತ್ರಿ. ಅಶುದ್ಧ ಅಂತಂದ್ರೆ ಇಂಗಾದ ಡೈಆಕ್ಸೈಡ್ ಇರ್ತೈತಿ. ನಾವು ಹೊರಗಿನ ವಾತಾವರಣದಿಂದ ಆಮ್ಲಜನಕ ತಗೊಂಡಪ್ಪ ಅಂತಂದ್ರೆ ಶ್ವಾಸಕೋಶಕ್ಕೆ ಆಮ್ಲಜನಕ ಬರತ್ತೆ. ಈ ಆಮ್ಲಜನಕ ಏನಾಗತ್ತೆ ಇಲ್ಲಿ ಎಕ್ಸ್ಚೇಂಜ್ ಆಗಿ ಬಿಡತ್ತೆ. ಇಲ್ಲಿ ಇದು ಇಂಗಾದ ಡೈಆಕ್ಸೈಡ್ ಈ ಕಡೆ ಬರತ್ತೆ, ಆಮ್ಲಜನಕ ಇಲ್ಲಿ ಬರತ್ತೆ. ಸೊ ಈ ಇಂಗಾದ ಡೈಆಕ್ಸೈಡ್ ನಾವು ಮತ್ತೆ ಹೊಳ್ಳಿ ವಾತಾವರಣಕ್ಕೆ ಬಿಟ್ಬಿಡ್ತೇವಿ. ಇದು ಆಮ್ಲಜನಕ ಯುಕ್ತ ರಕ್ತ ಏನಾಕತ್ರಿ ಮತ್ತೆ ಹೃದಯಕ್ಕೆ ಬರತ್ತೆ, ಮತ್ತು ಹೃದಯದಿಂದ ಏನಾಕತ್ರಿ ಇತರ ದೇಹದ ಭಾಗಗಳಿಗೆ ಹೋಗತಿ. ಇದೇ ಏನಪ್ಪಾ ಅಂತಂದ್ರೆ ರಕ್ತ ಪರಿಚಲನೆ, ಬ್ಲಡ್ ಸರ್ಕ್ಯುಲೇಷನ್ ಅಂತ ಕರೀತಾರೆ. ನೋಡ್ರಿ ಯಾವಾಗಿದ್ರು ಶುದ್ಧ ರಕ್ತವನ್ನು ಕಳಿಸುವುದು ಯಾವ್ದ್ರಿ, ಅಪಧಮನಿ ಅಂತ ತಿಳ್ಕೊಂಡಿರ್ತಾವ ನಾವು. ಆದ್ರೆ ಒಂದು ಎಕ್ಸೆಪ್ಷನ್ ಐತಿ. ಏನಪ್ಪಾ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಎಕ್ಸಾಮ್ದಾಗ ಕೇಳ್ತಾರು, ಹೃದಯದಿಂದ ಅಶುದ್ಧ ರಕ್ತವನ್ನು ಕಳಿಸುವಂತಹ ನಾಳ ಯಾವ್ದಪ್ಪ ಅಂತಂದ್ರೆ ಪಲ್ಮನರಿ ಆರ್ಟರೀಸ್. ಪಲ್ಮನರಿ ಆರ್ಟರೀಸ್ ನೋಡ್ರಿ, ನಾರ್ಮಲ್ ಆಗಿ ಆರ್ಟರೀಸ್ ಏನ್ ಮಾಡ್ತಾವ್ರಿ, ಶುದ್ಧ ರಕ್ತವನ್ನು ಕಳಿಸ್ತಾವ. ಆದ್ರ ಹೃದಯದಿಂದ ಶ್ವಾಸಕೋಶಕ್ಕೆ ಅಂದ್ರೆ ಆ ರಕ್ತವನ್ನು ಕಳ್ಸಂಗಿಲ್ಲ. ಆದ್ರೆ ಹೃದಯದಿಂದ ಶ್ವಾಸಕೋಶಕ್ಕೆ ಆ ರಕ್ತ ಗಾಳಿನ ವಿನಿಮಯ ಮಾಡ್ಕೋಬೇಕಂತ ಹೇಳಿ ಆ ಅಶುದ್ಧ ರಕ್ತವನ್ನು ಕೊಂಡೊಯ್ಯುವಂತ ನಾಳೆ ಯಾವ್ದ್ರಿ, ಪಲ್ಮನರಿ. ಶ್ವಾಸಕೋಶ ಅಪಧಮನಿ. ಈ ಪಲ್ಮನರಿ ಅಂತ ಏನ್ರಿ, ಶ್ವಾಸಕೋಶ ಕನೆಕ್ಟ್ ಇರುವಂತಹ ಅಪಧಮನಿ. ಆಕ್ಚುಲಿ ಅಪಧಮನಿ ಅಂದ್ರೆ ಶುದ್ಧ ರಕ್ತವನ್ನು ತಗೊಂಡು ಹೋಗಿರ್ತಾವು. ಆದ್ರೆ ಇದೊಂದು ಎಕ್ಸೆಪ್ಷನ್ ಏನಪ್ಪಾ ಅಂತಂದ್ರೆ ಶ್ವಾಸಕೋಶಕ್ಕೆ ಹೋಗಿ ರಕ್ತವನ್ನ ವಿನಿಮಯ ಮಾಡಿಕೊಳ್ಳಲು ಯಾವ ನಾಳದ ಮೂಲಕ ಹೋಗ್ತಾವಪ್ಪ ಅಂದ್ರೆ ಆರ್ಟೀಸ್ನ ಮೂಲಕ ಹೋಗ್ತಾವ. ಆಕ್ಚುಲಿ ವೇನ್ಸ್ ಮೂಲಕ ಹೋಗಾಗಿತ್ತು, ಆದ್ರೆ ಆರ್ಟರಿ ಮೂಲಕನ ಹೋಗ್ತಾವು. ಆದ್ರೆ ಯಾವ ಆರ್ಟರಿ ಅಂತಂದ್ರೆ ಪಲ್ಮನರಿ ಆರ್ಟರಿ. ನೆನಪಿಟ್ಕೋರಿದನ್ ಎಕ್ಸಾಮ್ದಾಗ ಕೇಳ್ತಾರೆ, ಪಲ್ಮನರಿ ಆರ್ಟರಿ. ನೆಕ್ಸ್ಟ್
ನೋಡ್ರಿ, ಕೆಂಪು ರಕ್ತ ಕಣಗಳ ಐದಪ್ಪ ಅಂದ್ರೆ 120 ದಿನ, ಬಿಳಿ ರಕ್ತ ಕಣದ 15, ಎವರೇಜ್ ಒಂದಾರಿ ದಿನ, ಕಿರುತಟ್ಟೆಗಳ 10 ದಿವಸ. ನೆಕ್ಸ್ಟ್ ರಕ್ತದಾನ ಮತ್ತು ಶೇಖರಣೆ ಏನಪ್ಪಾ ಅಂತಂದ್ರೆ ಜೂನ್ 14ರಂದು ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಣೆ ಮಾಡ್ತಾರೆ, ನೆನಪಿಟ್ಕೋರಿ. ಒಬ್ಬ ವ್ಯಕ್ತಿಯು ಪ್ರತಿ 3 ತಿಂಗಳಿಗೊಮ್ಮೆ ಸುರಕ್ಷಿತವಾಗಿ ರಕ್ತದಾನ ಮಾಡಬಹುದು. ನೋಡ್ರಿ, 3 ತಿಂಗಳಿಗನ ಯಾಕೆ ಮಾಡಬೇಕಪ್ಪ, ಇದಕ್ಕೊಂದು ರೀಸನ್ ಇರ್ತೈತಿ. ಯಾಕಂದ್ರೆ RBC ಜೀವಿತಾವಧಿ ಎಷ್ಟು ಇರ್ತೈತಿ, 120 ದಿನ ಇರ್ತೈತಿ. ಅಂದ್ರೆ ಎವರೇಜ್ ಒಂದು 4 ತಿಂಗಳು ಅಂತೇಳಿ ನೆನಪಿಟ್ಕೋರಿ. ಈ 4 ತಿಂಗಳು ಆತಂತಂದ್ರೆ ಮತ್ತೆ ಹೊಳೆ RBC ಹುಟ್ಟಾಕ ಸ್ಟಾರ್ಟ್ ಆಗಿರ್ತಾವೆ. ಅದಕ್ಕೆ ಏನಪ್ಪ ಅಂತಂದ್ರೆ ನೀವು ರಕ್ತವನ್ನು 3 ತಿಂಗಳಿಗೆ ಅಥವಾ 4 ತಿಂಗಳಿಗೆ ಏನು ಮಾಡ್ಬೋದು ಅಂತಂದ್ರೆ ಕೊಡಬಹುದು. 3 ತಿಂಗಳಿಗೆ ಏನು ಮಾಡ್ಬೋದು ಅಂದ್ರೆ ರಕ್ತದಾನವನ್ನು ಮಾಡ್ಬೋದು. ಯಾಕಪ್ಪ ಅಂತಂದ್ರೆ ಅವುಗಳ ಮ್ಯಾಕ್ಸಿಮಮ್ ಎವರೇಜ್ ಒಂದಾಗಿರತ್ತಪ್ಪ ಅಂತಂದ್ರೆ 3 ತಿಂಗಳ ತನಕ ಇರತ್ರಿ, ಅದರದ ಜೀವಿತಾವಧಿ ಇರ್ತೈತಿ. ಆಮೇಲೆ ಈ ಬ್ಲಡ್ ಬ್ಯಾಂಕ್ಗಳಲ್ಲಿ ನೋಡಿದ್ರೆ ಹೇಳಿದ್ನಲ್ಲ ನಿಮ್ಗೆ, 4 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಶೇಖರಣೆ ಮಾಡುತ್ತಾರೆ. ಆಮೇಲೆ ಡಯಾಲಿಸಿಸ್ ಬಗ್ಗೆನೂ ಕೇಳ್ತಾರೆ. ಡಯಾಲಿಸಿಸ್ ಎಂದರೇನು? ರಕ್ತವನ್ನು ಕೃತಕವಾಗಿ ಶುದ್ಧೀಕರಿಸುವುದು. ನಾರ್ಮಲ್ ಆಗಿ ನಮ್ಮ ಹೃದಯದಲ್ಲಿ ಏನಾಕೈತ್ರಿ, ನಮ್ಮ ಹೃದಯ ರಕ್ತವನ್ನು ಶ್ವಾಸಕೋಶ ಇದು ಮಾಡಿ ಎಕ್ಸ್ಚೇಂಜ್ ಆಗಿ ಅಲ್ಲಿ ಶುದ್ಧೀಕರಣ ಆಕೈತೆ. ಅದಕ್ಕೆ ಏನಂತಾರೆ ರೀ, ನ್ಯಾಚುರಲ್ ಅಂತ ಕರೀತಾರೆ, ಸಹಜೀಕೃತ ವಿಧಾನದಿಂದ. ಆದರೆ ಕೃತಕ ಅಂತಂದ್ರೆ ಹೊರಗೆ ಒಂದು ಮಷಿನ್ ತೊಗೊಂಡಿರ್ತಾರೆ, ಇಂಥ ಮಷಿನ್ ಇರ್ತೈತಿ. ಅದೇನು ಮಾಡ್ತಾರಪ್ಪ ಅಂತಂದ್ರೆ ರಕ್ತವನ್ನು ಹೊರಗಿಂದ ಏನು ಮಾಡ್ತಾರಪ್ಪ ಅಂತಂದ್ರೆ ಶುದ್ಧೀಕರಣ ಮಾಡ್ತಾರೆ ಈ ಮಷಿನ್ ಮೂಲಕ. ಅದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಡಯಾಲಿಸಿಸ್ ಅಂತೇಳಿ ಕರೀತಾರು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆದ್ರೆ ಇದೇನಪ್ಪಾ ಅಂತಂದ್ರೆ ಪೂರ್ತಿ ಬ್ಲಡ್ ಬಗ್ಗೆ ಇರುವಂತಹ ಪೂರ್ತಿ ಇನ್ಫಾರ್ಮೇಶನ್ ನೋಡ್ರಿ. ಆಮೇಲೆ ಏನಪ್ಪಾ ಅಂತಂದ್ರೆ ಈಗ ಒಂದೇ ಕ್ವಶನ್ ನಾವು ಇಷ್ಟೆಲ್ಲ ಡಿಸ್ಕಸ್ ಮಾಡಿದ್ವು. ಈ ಇಷ್ಟೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋ ಕಾರಣ ಏನಪ್ಪಾ ಅಂತಂತಂದ್ರೆ ನಿಮಗೆ ಮುಂದೆ ಅಕಸ್ಮಾತ್ ಬ್ಲಡ್ ರಿಲೇಟೆಡ್ ಯಾವುದೇ ಕ್ವಶನ್ ಬಂತಂತಂದ್ರು ಮಿಸ್ ಆಗಿರಬಾರ್ದು ಅನ್ನುವಂಥ ಒಂದೇ ರೀಸನ್ಗೆ ಏನಪ್ಪಾ ಅಂತಂತಂದ್ರೆ ಇಷ್ಟೆಲ್ಲ ಡಿಸ್ಕಸ್ ಮಾಡೋದು. ನೆಕ್ಸ್ಟ್ ಕ್ವಶನ್ ಏನು ಕೇಳಿದಾರಪ್ಪ ಅಂತಂದ್ರೆ, ಇವನ್ನೆಲ್ಲ ಕ್ವಶನ್ ನಾವು ಹಿಂದಿನ ಕ್ಲಾಸ್ನ ಡಿಸ್ಕಸ್ ಮಾಡಿದ್ದೇವೆ, ಫುಲ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವು. ನೋಡಿಲ್ಲ ಅಂತಂದ್ರೆ ಹೋಗಿ ನೋಡ್ರಿ. ಈ ಕ್ವಶನ್ನ ಈಗ ಡಿಸ್ಕಸ್ ಮಾಡಿದ್ವು. ಆಮೇಲೆ ಮುಂದಿನ ಕ್ವಶನ್ ಏನಪ್ಪಾ ಅಂತಂದ್ರೆ, ಇದು ಏನಪ್ಪಾ ಅಂದ್ರೆ ಮುಂದಿನ ಕ್ವಶನ್ ರೀ. ನೋಡ್ರಿ, ಏನು ಕೇಳಿದಾರಪ್ಪ ಅಂತಂದ್ರೆ, ಎರಡು ಗಾಳಿ ತುಂಬಿದ ಬಲೂನುಗಳನ್ನು ಪರಸ್ಪರ ಉಣ್ಣೆ ಬಟ್ಟೆಯಿಂದ ಉಜ್ಜಿ ಚಾರ್ಜ್ ಮಾಡಿದ ಬಳಿಕ ಆ ಬಲೂನುಗಳನ್ನು ಪರಸ್ಪರ ಸನಿಹಕ್ಕೆ ತಂದರೆ ಏನಾಗತ್ತೆ ಅಂತೇಳಿ ಕೇಳಿದ್ದಾರೆ. ಇದು ಕ್ವಶನ್ ಹೆಂಗೆ ನೀವು ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ, ನೋಡ್ರಿ, ಈಗ ಎರಡು ಬಲೂನ್ಗಳದಾವ ಅಂತ ಹೇಳಿ ತಿಳ್ಕೊರಿ. ಎರಡು ಬಲೂನ್ಗಳದಾವ. ಅವನೇನು ಮಾಡಿದಾರಪ್ಪ ಅಂತಂದ್ರೆ, ಎರಡು ಬಲೂನ್ಗಳದಾವ. ಅವನೇನು ಮಾಡಿದಾರಪ್ಪ ಅಂತಂದ್ರೆ ಉಣ್ಣೆ ಬಟ್ಟೆಯಿಂದ, ಅದರಿಂದ ರೀ ಉಣ್ಣೆ ಬಟ್ಟೆಯಿಂದ ಏನು ಮಾಡಿದಾರಪ್ಪ ಅಂತಂದ್ರೆ ಉಜ್ಜಿದಾರ. ಅವನು ಎರಡೂ ಒಂದೇ ಮಟೀರಿಯಲ್ದಿಂದ ಉಜ್ಜಿದ್ದಾರೆ, ನೆನ್ಪಿಟ್ಕೋರಿ. ಉಣ್ಣೆ ಬಟ್ಟೆಯಿಂದ ಏನು ಮಾಡಿದಾರು, ಉಜ್ಜಿದಾರ. ಅವಾಗ ಏನಾಕತ್ತಪ್ಪ ಅಂತಂದ್ರೆ ಇಲ್ಲೇ ಚಾರ್ಜ್ಗಳು ಉತ್ಪತ್ತಿ ಆಕಾವ, ಅಂತಂದ್ರೆ ಎಲೆಕ್ಟ್ರಾನ್ಗಳು ಉತ್ಪತ್ತಿ ಆಕಾವ. ನಿಮಗೊಂದು ಅಟಮ್ ಅನ್ನೋದು ಚಾಪ್ಟರ್ ಐತಿ, ಎಲಿಮೆಂಟ್ ಅನ್ನೋದು. ಅದ್ರಾಗ ಏನು ಮಾಡ್ಬೋದು ಅಂತಂದ್ರೆ ಎಲ್ಲಾನು ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾನಂತಂದ್ರೆ ಮುಂದೆ ಯಾವ್ದಾದ್ರು ಕ್ವಶನ್ದಾಗ ಬಂತಂದ್ರೆ. ಈಗ ನೋಡ್ರಿ, ಒಂದು ಅಟಮ್ ಐತೆ ಅಂತಂತಂದ್ರೆ ಇದ್ರೊಳಗೆ ಏನಿರ್ತಾವಪ್ಪ ಅಂತಂದ್ರೆ ಈ ನ್ಯೂಕ್ಲಿಯಸ್ ಒಳಗೆ ಪ್ರೋಟಾನ ಪ್ಲಸ್ ನ್ಯೂಟ್ರಾನ್ ಇರ್ತಾವ್ರಿ. ಹೊರಗಡೆ ಏನಿರ್ತಾವಪ್ಪ ಅಂದ್ರೆ ಎಲೆಕ್ಟ್ರಾನ್ ಇರ್ತಾವ. ಹೊರಗಡೆ ಏನಿರ್ತಾವ್ರಿ, ಎಲೆಕ್ಟ್ರಾನ್ ಇರ್ತಾವ.
ಇವು ಏನಪ್ಪ ಅಂತಂದ್ರೆ ಈ ಎಲೆಕ್ಟ್ರಾನ ನಾರ್ಮಲಾಗಿ ಮೂಮೆಂಟ್ ಆಗಿ ಸ್ಟಾರ್ಟ್ ಆದವು ಅಂತಂದ್ರೆ ಎಲೆಕ್ಟ್ರಾನ್ ಮೂಮೆಂಟ್ ಆಗಿ ಸ್ಟಾರ್ಟ್ ಆದವು ಅಂತಂದ್ರೆ ಅಲ್ಲಿ ಏನಾಕತ್ರಿ ಚಾರ್ಜ್ ಅಲ್ಲಿ ಏನಾಕತ್ತಪ್ಪ ಅಂತಂದ್ರೆ ಚಾರ್ಜ್ ಉಂಟಾಕತಿ ನೋಡ್ರಿ ಎಲೆಕ್ಟ್ರಾನ್ಗಳ ಚಲನೆಯಿಂದ ಏನಾಕತ್ತಪ್ಪ ಅಂತಂದ್ರೆ ಚಾರ್ಜ್ ಆಗತ್ತೆ. ಈಗ ನಾರ್ಮಲಾಗಿ ನೀವು ಮನೆಯೊಳಗೆ ಕರೆಂಟ್ ಯೂಸ್ ಮಾಡ್ತಿರ್ತೀರಿ ಗೊತ್ತು, ಅಲ್ಲಿ ಏನಪ್ಪ ಅಂತಂದ್ರೆ ಎಲೆಕ್ಟ್ರಾನ್ಗಳ ಮೂಮೆಂಟನ್ನು ಹಾಕಿರೋದ್ರಲ್ಲಿ ಅದಕ್ಕೆ ಏನಂತ ಕರೀತಾರು ಕರೆಂಟ್ ಅಂತ ಕರೀತಾರೆ. ಈಗ ನೀವು ಉಣ್ಣೆ ಬಟ್ಟೆಯಿಂದ ಇಲ್ಲಿ ಉಜ್ಜಿದಾಗ ಏನಾಕವಪ್ಪ ಅಂದ್ರೆ ಇಲ್ಲಿ ಎಲೆಕ್ಟ್ರಾನ್ ಬಿಡುಗಡೆ ಆಗಿ ಸ್ಟಾರ್ಟ್ ಆಕವು. ಯಾವ ಮಟೀರಿಯಲ್ ಒಳಗೆ ಎಲೆಕ್ಟ್ರಾನ್ ಬಿಡುಗಡೆ ಆಗಿ ಸ್ಟಾರ್ಟ್ ಆಕವಪ್ಪ ಅಂತಂತಂದ್ರೆ ಉಣ್ಣೆ ಬಟ್ಟೆ ಒಳಗೆ ಎಲೆಕ್ಟ್ರಾನ್ಗಳು ಬಿಡುಗಡೆ ಆಗಿ ಸ್ಟಾರ್ಟ್ ಆಕವು. ಆಮೇಲೆ ಆ ಎಲೆಕ್ಟ್ರಾನ್ಗಳನ್ನ ಈ ಬಲೂನ್ಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಇಸ್ಕುವಂಥ ಗುಣವನ್ನು ಹೊಂದಿರ್ತತಿ. ನೋಡ್ರಿ ಯಾವ ಮಟೀರಿಯಲ್ಗಳು ಎಲೆಕ್ಟ್ರಾನ್ಗಳನ್ನು ಇಸ್ಕೋಬೇಕು, ಯಾವ ಮಟೀರಿಯಲ್ಗಳು ಎಲೆಕ್ಟ್ರಾನ್ಗಳನ್ನು ಕೊಡಬೇಕು ಎದ್ರ ಮೇಲೆ ಡಿಪೆಂಡ್ ಆಗಿರ್ತದಪ್ಪ ಅಂತಂದ್ರೆ ಆ ಮಟೀರಿಯಲ್ದ ಗುಣದ ಮೇಲೆ ಡಿಪೆಂಡ್ ಆಗಿರ್ತದೆ ರೀ. ಆ ಮಟೀರಿಯಲ್ ಹೋಗಿ ಏನಿರುತ್ತೆ ಅಂದ್ರೆ ಅದ್ರ ಗುಣದ ಮೇಲೆ ಅಕಸ್ಮಾತ್ ಅದು ಎಲೆಕ್ಟ್ರಾನ್ಗಳನ್ನ ಹೆಚ್ಚಿಗೆ ಪ್ರೊಡ್ಯೂಸ್ ಮಾಡಿತಪ್ಪ ಅಂತಂತಂದ್ರೆ ಅದು ಕೊಡುವಂಥ ಸಾಮರ್ಥ್ಯ ಹೊಂದಿರತ್ತೆ. ಈ ಎದ್ರ ಮೇಲೆ ಡಿಪೆಂಡ್ ಆಗಿರತ್ತೆ ರೀ, ಆ ಮಟೀರಿಯಲ್ ಗುಣದ ಮೇಲೆ ಡಿಪೆಂಡ್ ಆಗಿರ್ತತಿ. ಹಂಗೆ ಈ ಉಣ್ಣೆ ಬಟ್ಟೆಯಿಂದ ನೀವು ಉಜ್ಜಿದಾಗ ಏನಾಕತ್ತಪ್ಪ ಅಂತಂದ್ರೆ ಉಣ್ಣೆ ಬಟ್ಟೆಯಲ್ಲಿರುವಂತಹ ಎಲೆಕ್ಟ್ರಾನ್ಗಳು ರಿಲೀಸ್ ಆಕಾವು. ಆಮೇಲೆ ಆ ಎಲೆಕ್ಟ್ರಾನ್ಗಳನ್ನು ಈ ಬಲೂನ್ಗಳು ಪಡ್ಕೋತಾವ್ರಿ. ಇಲ್ಲಿ ಏನಾತ್ರಿ ಎಲೆಕ್ಟ್ರಾನ್ಗಳು ಲಾಸ್ ಆತಿಲ್ಲ ರೀ, ಲಾಸ್ ಆಗಿದ್ದಕ್ಕೆ ಏನಂತ ಕರಿತಾರಪ್ಪ ಅಂತ ಇದು ಪಾಸಿಟಿವ್ ಚಾರ್ಜ್. ನೋಡ್ರಿ ಕೆಮಿಸ್ಟ್ರಿ ನೆನಪಿಟ್ಕೋರಿ, ಯಾವ್ದು ಕಳ್ಕೋತಲ್ಲ ಅದಕ್ಕೆ ಪಾಸಿಟಿವ್ ಚಾರ್ಜ್ ಅಂತ ಕರೀತಾರೆ. ಇದು ಪಾಸಿಟಿವ್ ಚಾರ್ಜ್ ಆತ್ರಿ ಉಣ್ಣೆ ಬಟ್ಟೆ. ಇದು ಇಸ್ಕೊಂತಿಲ್ಲ ಇದು ಬಲೂನ್, ಯಾಕಂದ್ರೆ ಹೆಚ್ಚಿಗೆ ಉಜ್ಜಿದ ಮೇಲೆ ಎಲೆಕ್ಟ್ರಾನ್ಗಳು ರಿಲೀಸ್ ಆಕಾವು, ಅವುಗಳನ್ನ ಇಸ್ಕೊಂತಿದ ಅವಾಗ ಏನಾತ್ರಿ ಇದು ನೆಗೆಟಿವ್ ಚಾರ್ಜ್ ಆತ. ಆಮೇಲೆ ಈ ಬಲೂನು ನೆಗೆಟಿವ್ ಚಾರ್ಜ್ ಆತ. ಎರಡೂ ನೆಗೆಟಿವ್ ಚಾರ್ಜ್ ಯಾಕಪ್ಪ ಅಂತಂದ್ರೆ ಎರಡೂ ಉಣ್ಣೆ ಬಟ್ಟೆಯಿಂದನೇ ಉಜ್ಜಿರ್ತಾರೆ. ಅಕಸ್ಮಾತ್ ಇದನ್ನು ಉಣ್ಣೆ ಬಟ್ಟೆಯಿಂದ ಉಜ್ಜಿ ಇದನ್ನು ಬೇರೆ ಬಟ್ಟೆಯಿಂದ ಉಜ್ಜಿದ್ರಪ್ಪ ಅಂತಂದ್ರೆ ಇದು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವ ಗುಣ ಹೊಂದಿತ್ತಪ್ಪ ಅಂತಂದ್ರೆ ಇದು ಏನಾಕಿತ್ರಿ ನೆಗೆಟಿವ್ ಆಕಿತ್ತು, ಇದು ಪಾಸಿಟಿವ್ ಆಕಿತ್ತು. ಅವಾಗ ಏನಾಕಿತ್ತು ಎರಡೂ ಬಲೂನ್ಗಳು ಬೇರೆ ಬೇರೆ ಚಾರ್ಜ್ ಹೊಂದಿದ್ದು. ಆದ್ರೆ ಇವು ಎರಡೂ ಬಲೂನ್ಗಳನ್ನು ಒಂದೇ ಬಟ್ಟೆಯಿಂದ ಉಜ್ಜಿರ್ತಾರೆ ಅನ್ನೋದಕ್ಕೆ ಏನಾಕತ್ರಿ ಎರಡೂ ಬಲೂನ್ಗಳು ಸೇಮ್ ಅಮೌಂಟ್ ಆಫ್ ಎಲೆಕ್ಟ್ರಾನ್ಗಳನ್ನ ಪಡ್ಕೊಂಡ್ಬಿಡ್ತಾವೆ. ಪಡ್ಕೊಂಡ್ರೆ ಏನಾಕತ್ರಿ ನೆಗೆಟಿವ್ ಚಾರ್ಜ್ ಆಕಾವು. ಎರಡೂ ನೆಗೆಟಿವ್ ಚಾರ್ಜ್ ಅದಾವಪ್ಪ ಅಂತಂತಂದ್ರೆ ಏನಾಕವ್ರಿ ಅವು ಎರಡೂ ಸೇಮ್ ಚಾರ್ಜ್ ಅದಾವ್ರಿ, ಅಂದ್ರೆ ಒಂದನ್ನೊಂದು ವಿಕರ್ಷಿಸುತ್ತವೆ ಅಂತಂದ್ರೆ ರಿಪಲ್ಷನ್ ಅಂತ ಕರೀತಾರಿ. ನೆನಪಿಟ್ಕೋರಿ ರಿಪಲ್ಷನ್ ಸ್ಪೆಲ್ಲಿಂಗ್ ಏನಪ್ಪಾ ಅಂತಂದ್ರೆ ರಿಪಲ್ಷನ್ REPULSION ರಿಪಲ್ಷನ್ ಹಾಕಾವ. ಯಾಕಪ್ಪ ಅಂತಂದ್ರೆ ಎರಡೂ ಒಂದೇ ಚಾರ್ಜ್ ಹಾಕಾವ ಬಲೂನ್ಗಳು. ಯಾಕೆ ಒಂದೇ ಚಾರ್ಜ್ ಹಾಕಾವಪ್ಪ ಅಂತಂದ್ರೆ ಎರಡೂ ಉಣ್ಣೆ ಬಟ್ಟೆಯಿಂದನೇ ಉಜ್ಜಿರ್ತಾರು. ಉಣ್ಣೆ ಬಟ್ಟೆ ಯಾವ ಗುಣವನ್ನು ಹೊಂದಿದಪ್ಪ ಅಂತಂದ್ರೆ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವ ಗುಣವನ್ನು ಹೊಂದಿದೆ, ಅಂದ್ರೆ ಹೆಚ್ಚಿಗೆ ಎಲೆಕ್ಟ್ರಾನ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಆ ಎಲೆಕ್ಟ್ರಾನ್ಗಳನ್ನು ಈ ಬಲೂನ್ ತಗೋತತಿ. ಈ ಬಲೂನ್ ತಗೋತಪ್ಪ ಅಂತಂದ್ರೆ ನೆಗೆಟಿವ್ ಚಾರ್ಜ್ ಆಗುತ್ತದೆ. ಎರಡೂ ಬಲೂನ್ಗಳು ಸೇಮ್ ನೆಗೆಟಿವ್ ಚಾರ್ಜ್ ಹಾಕಾವು, ಯಾಕಂತಂದ್ರೆ ಎರಡೂ ಉಣ್ಣೆ ಬಟ್ಟೆನ ಐತಿ. ನೆಗೆಟಿವ್ ಚಾರ್ಜ್ ಆದಪ್ಪ ಅಂತಂದ್ರೆ ಒಂದೇ ರೀತಿಯಾದ ಚಾರ್ಜ್ ಅನ್ನು ಹೊಂದಿರ್ತತಿ. ಒಂದೇ ರೀತಿಯಾದ ಚಾರ್ಜ್ಗಳು ಇದ್ದಪ್ಪ ಅಂತಂದ್ರೆ ವಿಕರ್ಷಣೆಗೊಳ್ಳುತ್ತವೆ, ಅಪೋಸಿಟ್ ಚಾರ್ಜ್ ಇದ್ದಪ್ಪ ಅಂತಂದ್ರೆ ಆಕರ್ಷಣೆಗೊಳ್ಳುತ್ತವೆ. ಇದರ ಆಧಾರದ ಮೇಲೆ ಏನಪ್ಪ ಅಂದ್ರೆ ಆಪ್ಷನ್ಗಳನ್ನ ನೋಡ್ಕೊಂತ ಹೋಗೋನು. ಅವು ಮೊದಲು ಏನಾಕಾವ್ರಿ ವಿಕರ್ಷಣೆ ಹಾಕಾವು. ಇಲ್ಲಿ ಏನು ಕೊಟ್ಟಾರು ಅಟ್ರಾಕ್ಟ್ ಅಂತ ಕೊಟ್ಟಾರ, ಇದು ಆಪ್ಷನ್ ಆಗಲ್ಲ. ಇಲ್ಲೂ ಏನು ಕೊಟ್ಟಾರ್ರಿ ಅಟ್ರಾಕ್ಟ್ ಅಂತ ಐತಿ, ಇದು ಆಪ್ಷನ್ ಆಗಲ್ಲ. ರಿಪೆಲ್ ಅಂತ ಹೇಳಿ ನೋಡ್ರಿ, ರಿಪೆಲ್ ಅಂತ ಕೊಟ್ರ. ಆದ್ರೆ ಇಲ್ಲೇನು ಕೊಟ್ಟಾರ್ರಿ ಈಚ್ ಅದರ್ ಆಸ್ ದೇರ್ ಚಾರ್ಜಸ್ ಆರ್ ಅಲೈಕ್. ಅಲೈಕ್ ಅಂತಂದ್ರೆ ಒಂದೇ, ಅನ್ಅಲೈಕ್ ಅಂತಂದ್ರೆ ಬೇರೆ ಬೇರೆ. ಇಲ್ಲಿ ಐತಿ ನೋಡ್ರಿ ವಿಭಿನ್ನ. ಇಲ್ಲಿ ಏನೈತ್ರಿ ವಿಭಿನ್ನ. ಇಲ್ಲಿ ಏನೈತ್ರಿ ಸದೃಶ ಅಂತಂದ್ರೆ ಒಂದ ಅನ್ನಂಗ. ಎರಡೂ ಏನಿರ್ತಾವ್ರಿ ಸದೃಶ ಇರ್ತಾವ ಅಂತಂದ್ರೆ ಸದೃಶ ಅಂತ ನಿಮ್ಗೆ ಕನ್ನಡದಾಗ ಇದಾಗ್ಲಿಪ್ಪ ಅಂತಂದ್ರೆ ದೇರ್ ಚಾರ್ಜಸ್ ಆರ್ ಅಲೈಕ್. ಅಲೈಕ್ ಅಂದ್ರೆ ಒಂದೇ, ಎರಡೂ ಚಾರ್ಜ್ ನೆಗೆಟಿವ್ ಬಂದ್ರೆ ಅದಕ್ಕೆ ಏನು ಹಾಕಾವಪ್ಪ ಅಂದ್ರೆ ರಿಪಲ್ ಹಾಕಾವು, ಅಂದ್ರೆ ರಿಪಲ್ಷನ್ ಹಾಕಾವು. ನೋಡ್ರಿ ಬಟ್ಟೆ ಮೇಲೆ ಡಿಪೆಂಡ್ ಇರ್ತೈತಿ. ಅಕಸ್ಮಾತ್ ಬೇರೆ ಬೇರೆ ಬಟ್ಟೆಗಳನ್ನ ಉಜ್ಜಿರಪ್ಪ ಅಂತಂತಂದ್ರೆ ಅವು ಚಾರ್ಜ್ ಏನು ಹಾಕಿದ್ವಪ್ಪ ಅಂತಂದ್ರೆ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಹಾಕಿದ್ದು, ಅವಾಗ ಏನು ಹಾಕಿದ್ದು ಎರಡೂ ಅಟ್ರಾಕ್ಟ್ ಹಾಕಿದ್ದು. ಈಗ ಎರಡೂ ಒಂದೇ ಬಟ್ಟೆಯಿಂದ ಉಜ್ಜಿದಾರಣ ಅಂತ ಏನು ಹಾಕಪ್ಪ ಅಂದ್ರೆ ಎರಡೂ ಸೇಮ್ ಚಾರ್ಜ್ ಬಿಡ್ತಾವೆ. ನಿಮ್ಗೆ ಇದು ನೆಗೆಟಿವ್ ಪಾಸಿಟಿವ್ ಗೊತ್ತಾಗ್ಲಿಕ್ಕೆ ಅಂತಂದ್ರೆ ಏನೇನು ಬಿಟ್ಕೋರಿ, ಒಂದೇ ರೀತಿಯಾದಂಥ ಬಟ್ಟೆಯಿಂದ ವಸ್ತುವಿನಿಂದ ಉಜ್ಜಿರಪ್ಪ ಅಂತಂದ್ರೆ ಎರಡೂರೊಳಗೂ ಏನಾಕಾವು ಸೇಮ್ ಚಾರ್ಜನ್ನ ಪ್ರೊಡ್ಯೂಸ್ ಆಕಾವು. ಒಂದು ಕಡೆ ನೆಗೆಟಿವ್ ಆತಂದ್ರೆ ಅದ್ರ ಕಡೆ ನೆಗೆಟಿವ್ ಆಕತಿ, ಒಂದು ಕಡೆ ಪಾಸಿಟಿವ್ ಆತಂದ್ರೆ ಅದ್ರ ಕಡೆನೂ ಪಾಸಿಟಿವ್ ಆಕತಿ. ಎರಡೂ ಚಾರ್ಜ್ ಸೇಮ್ ಇರ್ತದೆ ಏನಾಕಾವ್ರಿ ವಿಕರ್ಷಣೆ ಆಗುತ್ತವೆ. ಅಕಸ್ಮಾತ್ ಬೇರೆ ಬೇರೆ ಬಟ್ಟೆಯಿಂದ ಉಜ್ಜಿರಪ್ಪ ಅಂತಂದ್ರೆ ಒಂದು ಪಾಸಿಟಿವ್ ಆಗುತ್ತೆ, ಒಂದು ನೆಗೆಟಿವ್ ಆಗುತ್ತೆ. ಅವಾಗ ಏನಾಕವಪ್ಪ ಅಂತಂದ್ರೆ ಎರಡು ಆಕರ್ಷಣೆ ಆಗುತ್ತವೆ. ಇಷ್ಟು ನೆನಪಿಟ್ಕೊಂಡ್ಬಿಡ್ರಿ ನೀವು. ಇಷ್ಟು ನೆನಪಿಟ್ಕೊಂಡ್ರೆ ಏನು ಮಾಡ್ಬೋದು ಅಂದ್ರೆ ಈಸಿಯಾಗಿ ಕ್ವಶನ್ನ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಈ ಕೆಳಗೆ ನೀಡಲಾಗಿರುವಂಥ ಉಪಕರಣಗಳನ್ನ ಅವುಗಳ ಏನು ಕೆಲಸ ಮಾಡ್ತಾವಲ್ಲ ಅವುಗಳ ಆಧಾರದ ಮೇಲೆ ಏನು ಮಾಡ್ರಿ ಹೊಂದಿಸಿ ಅಂತ ಬರೀ ಅಂತ ಕೊಟ್ಟಾರೆ. ಈಗ ನೋಡ್ರಿ
ನಿಮ್ಗೆ ಸ್ಪ್ರಿಂಗ್ ಬ್ಯಾಲೆನ್ಸ, ಅಮೀಟರ, ಎಲೆಕ್ಟ್ರೋಸ್ಕೋಪ, ಸಿಸ್ಮೋಗ್ರಾಫ. ಈಗ ನಿಮ್ಗೆ ಇದ್ರ ನಾಲ್ಕುದ್ರಾಗ ಯಾವ ಗೊತ್ತಿರ್ಬೋದು ಅಂತಂದ್ರೆ ಸಿಸ್ಮೋಗ್ರಾಫ್ ಅನ್ನೋದು ಗೊತ್ತಿರ್ಬೋದು. ಸಿಸ್ಮೋಗ್ರಾಫ್ ಅನ್ನೋದೇನ್ರಿ ಭೂಕಂಪ ಅಧ್ಯಯನ. ಇದೊಂದು ಗೊತ್ತೈತ್ರಿ. ಆಪ್ಷನ್ದಾಗ ಸರ್ಚ್ ಮಾಡ್ರಿ. ಡಿಗೆ ಯಾವ್ದು ಬರತ್ತೆ ರೀ? ಭೂಕಂಪ ಅಂತಂದ್ರೆ 2 ಬರುತ್ತೆ. ಸೊ ಡಿಗೆ 2 ಇರ್ತೈತಿ. ಯಾವ್ದಾವ್ರಿ? ಇದೊಂದು ಐತಿ. ಹಿಂಗೆ ನೆನ್ಪಿಟ್ಕೊಂತ ಹೋಗ್ಬೇಕ್ರಿ ನೀವು. ನಿಮಗೆ ಮೊದಲು ಗೊತ್ತು ಯಾವ ಐತಿ ಅದನ್ನ ನೋಡ್ಕೋಬೇಕು. ಅವಾಗ ಏನಾಕಾವು ಈ 2 ಆಪ್ಷನ್ಗಳು ಎಲಿಮಿನೇಟ್ ಆಕಾವು. ಆಮೇಲೆ ಅಮೀಟರ್ ಅಂತಂದ್ರೆ ಏನ್ರಿ? ಅಮೀಟರ್ ಅಂತಂದ್ರೆ ಹಿಂಗೊಂದು ಚಾರ್ಜ್ ಈ ಥರ ಇಲ್ಲೊಂದು ಕಡ್ಡಿ ಇರತ್ತೆ. ಯಾವುದೇ ವಸ್ತುವಿನಲ್ಲಿ ಇರುವಂತಹ ಕರೆಂಟನ ಪ್ರಮಾಣ, ಕರೆಂಟ್ ಎಷ್ಟೈತೆ ಅನ್ನೋದನ್ನ ಚೆಕ್ ಮಾಡೋದು ಯಾರಪ್ಪ ಅಂದ್ರೆ ನೋಡ್ರಿ, 2 ಓಮ್, 2 ಆಂಪಿಯರ, 3 ಆಂಪಿಯರ ಕರೆಂಟ್ ಪಾಸ್ ಆತ ಅಂತೇಳಿ ಅಂತಿರ್ತಾರಲ್ಲ, ಆಂಪಿಯರ್ ಅಂತಂದ್ರೆ ಈ ಅಮೀಟರ್ನ ಕಂಡುಹಿಡಿದಿರ್ತಾರೆ ಕರೆಂಟ್ ಎಷ್ಟು ಪಾಸ್ ಆಗೈತೆ ಅನ್ನೋದು. ಅದೇ ಏನಪ್ಪಾ ಅಂತಂದ್ರೆ ವಿದ್ಯುತ್ ಪ್ರವಾಹ. ಸೊ ಅಮೀಟರ್ ಆಪ್ಷನ್ ಏನಾಗುತ್ತೆ ರೀ? 3 ಆಗುತ್ತೆ. B3 ಇದ್ರಲ್ಲಿ ಯಾವ್ದೈತ್ರಿ? ಇದೈತಿ. ಇದು B1 ಐತಿ, ಇದಾಗಲ್ಲ. ಅವಾಗ ನಿಮ್ಗೆ ಏನಾಗತ್ತೆ ಅಂದ್ರೆ ಈಜಿ ಆನ್ಸರ್ ಗೊತ್ತಾಗುತ್ತೆ. ಹಂಗೆ ಸ್ಪ್ರಿಂಗ್ ಬ್ಯಾಲೆನ್ಸ್ ಅನ್ನೋದೇನ್ರಿ? ಈ ಸ್ಪ್ರಿಂಗ್ ಬ್ಯಾಲೆನ್ಸ್ ಎದಕ್ಕೆ ಇದು ಮಾಡ್ತಾರಪ್ಪ ಅಂತಂದ್ರೆ ಫೋರ್ಸ್ ಅನ್ನು ಕಂಡುಹಿಡಿಯಾಕ. ಇದು ಹೆಂಗೆ ಉಪಕರಣ ಇರ್ತದಪ್ಪ ಅಂತಂದ್ರೆ ಈ ರೀತಿಯಾಗಿ ಒಂದು ಏನು ಮಾಡ್ತಾರಂದ್ರೆ ಇಲ್ಲೊಂದು ಜೋತಾ ಬಿಟ್ಟಿರ್ತಾರು. ಆಮೇಲೆ ಇಲ್ಲಿ ಎತ್ತರದ ನೀವು ಫೋರ್ಸ್ ಕಂಡು ಹಿಡಿಬೇಕಾಗಿರತ್ತಲ್ಲ ಅದನ್ನ ಇಲ್ಲಿ ಹಾಕಿಬಿಡ್ತಾರೆ ರೀ. ಅವಾಗ ಏನಾಕೈತಪ್ಪ ಅಂತಂದ್ರೆ ಅದ್ರದ್ದು ಬಲ ಇಲ್ಲಿ ಈ ಇಂಡಿಕೇಟರ್ ಹೋಗಿ ಏನಾಕತ್ರಿ ಕಾಣ್ತತ್ರಿ. ಇದಕ್ಕೆ ಏನಂತಾರೆ? ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂತೇಳಿ ಕರೀತಾರೆ. ಸ್ಪ್ರಿಂಗ್ ಬ್ಯಾಲೆನ್ಸ್ ಎದಕ್ಕೆ ರೀ? ಫೋರ್ಸನ್ನು, ಬಲವನ್ನು ಕಂಡುಹಿಡಿಯಲು ಬಳಸುತ್ತಾರೆ. ಅಮೀಟರ್ ಅಂತಂದ್ರೆ ಕರೆಂಟ್, ನೆನಪಿಟ್ಕೋರಿ ಭಾಳ ಕೇಳಿದಾರೆ. ಅಮೀಟರ್ ಅಂತಂದ್ರೆ ಕರೆಂಟ್. ಅದೇ ಎಲೆಕ್ಟ್ರೋಸ್ಕೋಪ್ ಅಂತಂದ್ರೆ ಚಾರ್ಜ್ ಅನ್ನು ಗುರುತಿಸಲು. ಸಿಸ್ಮೋಗ್ರಾಫ್ ಅಂತಂದ್ರೆ ಭೂಕಂಪ. ಇಷ್ಟು ನೆನಪಿಟ್ಕೋರಿ ನೀವು. ಇಲ್ಲಿ ನೋಡ್ರಿ, ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂತಂದ್ರೆ ಏನ್ರಿ? ಯೂಸ್ ಟು ಮೆಜರ್ ದಿ ಫೋರ್ಸ್. ಅಮೀಟರ್ ಅಂತಂದ್ರೆ ಕರೆಂಟ್, ಮೆಜರ್ ದಿ ಎಲೆಕ್ಟ್ರಿಕ್ ಕರೆಂಟ್. ಅಮೀಟರ್ ಅಂತಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ನೆನಪಿಟ್ಕೊಂಡ್ಬಿಡ್ರಿ. ಅದ ಆಮೇಲೆ ಸಿಸ್ಮೋಗ್ರಾಫ್ ಅಂತಂದ್ರೆ ಏನ್ರಿ? ಅರ್ಥಕ್ವೇಕ್ ಅಂತಂದ್ರೆ ಭೂಕಂಪ. ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂತಂದ್ರೆ ಫೋರ್ಸ್. ಆಮೇಲೆ ಎಲೆಕ್ಟ್ರೋಸ್ಕೋಪ್ ಅಂತಂದ್ರೆ ಚಾರ್ಜ್, ಯೂಸ್ ಟು ಡಿಟೆಕ್ಟ್ ದಿ ಚಾರ್ಜ್. ಆ ಒಂದು ವಸ್ತುವಿನಲ್ಲಿ ಚಾರ್ಜ್ ಸಪ್ಲೈ ಆಗತ್ತಿಲ್ಲ ಅನ್ನೋದು ಏನು ಮಾಡ್ತಾರಂದ್ರೆ ಕಂಡುಹಿಡಿಯಾಕೆ ಏನು ಮಾಡ್ತಾರೆ? ಇದನ್ನ ಯೂಸ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏನು ಕೇಳಿದಾರಪ್ಪ ಅಂತಂದ್ರೆ ಎಣ್ಣೆ ಮತ್ತು ಕೊಬ್ಬಿನಲ್ಲಿ ಚಿಪ್ಸ್ನಂತಹ ವಸ್ತುಗಳನ್ನು ಖರೀದು ಕೆಲ ಸಮಯ ಕಾಲ ಗಾಳಿಯ ತೇವಾಂಶಕ್ಕೆ ತೆರೆದಿಟ್ಟರೆ ಎಣ್ಣೆ ಮತ್ತು ಕೊಬ್ಬು ಕಮಟುಗೊಂಡು ಚಿಪ್ಸ್ ಕೆಟ್ಟ ವಾಸನೆ ಬರಲು ಆರಂಭವಾಗುತ್ತದೆ. ಇದನ್ನು ತಪ್ಪಿಸಲು ಎಣ್ಣೆಯಲ್ಲಿ ಕರಿದ ಚಿಪ್ಸ್ನಂತಹ ವಸ್ತುಗಳನ್ನು ಬ್ಯಾಗ್ಗಳಲ್ಲಿ ಒಂದು ಜಡ ಅನಿಲವನ್ನು ತುಂಬಿ ಪ್ಯಾಕ್ ಮಾಡಲಾಗುತ್ತದೆ. ಆ ಜಡ ಅನಿಲ ಯಾವುದು? ನೋಡ್ರಿ, ಏನು ಕ್ವಶನ್ಪಾ ಅಂತಂದ್ರೆ, ಕ್ವಶನ್ ಏನಂದ್ರೆ ಇದ್ರ ಅರ್ಥ, ಈಗ ನೀವು ನಾರ್ಮಲ್ ಆಗಿ ಎಣ್ಣೆ ಒಳಗೆ ಚಿಪ್ಸ್ ಕರಿತಿರ್ತಾರೆ ಅಂತ ಹೇಳಿ ತಿಳ್ಕೊರಿ. ಎಣ್ಣೆ ಒಳಗೆ ಚಿಪ್ಸ್ ಕರಿತಿರ್ತಾರೆ. ಈ ಚಿಪ್ಸ್ ನೀವು ಎಣ್ಣೆ ಒಳಗೆ ಕರೆದಾದ್ಮೇಲೆ ಇವ್ನು ಇಡ್ತಾರೆ ಅಂತ ಹೇಳಿ ತಿಳ್ಕೊರಿ. ಹೊರಗೆ ಗಾಳಿ ಇಟ್ರೆ ಅಂತ ಹೇಳಿ ತಿಳ್ಕೊರಿ. ಅದೇನಾಕತ್ತಪ್ಪ ಅಂತಂದ್ರೆ ಆಮ್ಲಜನಕದೊಂದಿಗೆ ವರ್ತಿಸ್ತದ. ಗಾಳಿಯಲ್ಲಿರುವಂತಹ ಆಮ್ಲಜನಕದೊಂದಿಗೆ ವರ್ತಿಸಿ ಏನಾಕತ್ತಪ್ಪ ಅಂದ್ರೆ ಮಿದುವಾಗಿ ಆ ಎಣ್ಣೆ ವಾಸ ಬರೋಕೆ ಸ್ಟಾರ್ಟ್ ಆಕತಿ. ಈ ಎಣ್ಣೆ ವಾಸ ಬರೋದನ್ನು ತಡೆಯೋದಕ್ಕಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಲೇಸ್ ಪ್ಯಾಕೆಟ್ ಒಳಗೋದು ಏನು ಚಿಪ್ಸ್ ಎಷ್ಟು ದಿನ ಆದರೂ ಹಂಗೆ ಇರ್ತಾವೆ ನೋಡ್ರಿ, ಅವೇನು ವಾಸ ಸ್ಮೆಲ್ ಅದು ಬರೋಂಗಿಲ್ಲ. ಆ ಪ್ಯಾಕೆಟ್ ಒಳಗೆ ಏನು ಮಾಡ್ತಾರಪ್ಪ ಅಂದ್ರೆ ಈ ಚಿಪ್ಸ್ಗಳನ್ನು ಸಂಗ್ರಹಿಸಿಡ್ತಾರೆ. ಈ ಚಿಪ್ಸ್ಗಳನ್ನು ಅದ್ರೊಳಗೆ ಸಂಗ್ರಹಿಸಿಡಾಕ ಯಾವ ಅನಿಲವನ್ನು, ಈಗ ನೋಡ್ರಿ ಚಿಪ್ಸ್ ಪ್ಯಾಕೆಟ್ ಉಬ್ಬಿದಂಗೆ ಇರೋದು ಗೊತ್ತ್ರಿ, ಆ ಒಳಗಿರುವಂತಹ ಅನಿಲ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇಷ್ಟ ಕ್ವಶನ್ ಇರೋದು. ಯಾವುದಪ್ಪ ಅಂತಂತಂದ್ರೆ ನೈಟ್ರೋಜನ್. ಯಾಕಪ್ಪ? ಈ ಕ್ಲೋರಿನ್ ಆಗ್ಬೋದಾಗಿತ್ತಲ್ಲ, ಹೈಡ್ರೋಜನ್ ಆಗಿರ್ಬೋದಾಗಿತ್ತಲ್ಲ, ಇವನ್ನೆಲ್ಲ ನಾವು ಯೂಸ್ ಮಾಡ್ಬೋದಾಗಿತ್ತಲ್ಲ, ಆಕ್ಸಿಜನ್. ಯಾಕಪ್ಪ ಅಂತಂತಂದ್ರೆ ನೆನಪಿಟ್ಕೋರಿ, ಎಣ್ಣೆ ಮತ್ತು ಕರಿದ ಇದ್ರೊಳಗೆ ಇದಕ್ಕೆ ಕಾರಣ ಏನಪ್ಪ ಅಂತಂತಂದ್ರೆ ಯಾವುದೇ ಒಂದು ವಸ್ತುವನ್ನು, ಯಾವುದೇ ಒಂದು ವಸ್ತು ಆಮ್ಲಜನಕದೊಂದಿಗೆ ವರ್ತಿಸಿ ಆಮ್ಲಜನಕವನ್ನು ಪಡೆದುಕೊಂಡರೆ ಅದಕ್ಕೇನಂತಾರ್ರಿ? ಉತ್ಕರ್ಷಣೆ ಅಂತ ಕರೀತಾರೆ. ಉತ್ಕರ್ಷಣೆ ಅಂತಂದ್ರೆ ಏನ್ರಿ? ಆಕ್ಸಿಡೇಷನ್. ಈ ಕಾನ್ಸೆಪ್ಟ್ ಏನಾಗತ್ತಪ್ಪ ಅಂತಂದ್ರೆ ವಾಸ್ ಬರಕ್ಕೆ ಸ್ಟಾರ್ಟ್ ಆಕಾವು.
ನೋಡ್ರಿ ಆಮೇಲೆ ಏನಪ್ಪಾ ಅಂತಂತಂದ್ರ ಆಮ್ಲಜನಕವನ್ನು ಪಡೆದುಕೊಂಡರೆ ಆಕ್ಸಿಡೇಷನ್, ಆಮ್ಲಜನಕವನ್ನು ಕಳೆದುಕೊಂಡರೆ ಏನಪ್ಪಾ ಅಂತಂದ್ರ ರಿಡಕ್ಷನ್ ಅಂತಂದ್ರೆ ಏನ್ರಿ ಅಪಕರ್ಷಣೆ. ಯಾವುದೇ ಒಂದು ವಸ್ತು ಗಾಳಿಯೊಂದಿಗೆ ವರ್ತಿಸಿ ಆಮ್ಲಜನಕವನ್ನು ಪಡೆದುಕೊಂಡರೆ ಅದಕ್ಕೆ ಏನಂತಾರೆ ಆಕ್ಸಿಡೇಷನ್ ಅಂತಾರ. ಆಮ್ಲಜನಕವನ್ನು ಕಳೆದುಕೊಂಡರೆ ಅಪಕರ್ಷಣೆ ಅಂತಾರ, ಇಂಗ್ಲಿಷ್ನಾಗ ರಿಡಕ್ಷನ್ ಅಂತಾರ. ಆಮೇಲೆ ಎರಡೂ ಒಂದ ಕಡೆ ಹಾಕಿದ್ವಪ್ಪ ಅಂತಂದ್ರೆ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರೀತಾರ. ಇಲ್ಲಿ ಯಾವ್ದು ಬಂತಂದ್ರೆ ರಿಡಕ್ಷನ್ ಒಂದ ಆಕ್ಸಿಡೇಷನ್ ಒಂದ ಎರಡೂ ಕೂಡಿಸಿ ಏನಾಕತ್ರಿ ರೆಡಾಕ್ಸ್. ರಿಡಕ್ಷನ್ ದಿಂದ ರೆಡ್ ತಗೊಂಡ್ರಿ, ಆಕ್ಸಿಡೇಷನ್ ಇಂದ ಆಕ್ಸ್ ತಗೊಂಡ್ರು, ಅದಕ್ಕೆ ಏನಂತಾರೆ ಇದಕ್ಕೆ ರೆಡಾಕ್ಸ್ ಅಂತಾರ. ರೆಡಾಕ್ಸ್ ರಿಯಾಕ್ಷನ್ ಅಂತಂದ್ರೆ ಏನ್ರಿ ಆಮ್ಲಜನಕವನ್ನ ಕಳೆದುಕೊಳ್ತತಿ ಆಮೇಲೆ ಆಮ್ಲಜನಕವನ್ನ ಪಡೆದುಕೊಳ್ತತಿ. ಎರಡೂ ಒಮ್ಮೆ ಮಾಡಿದಪ್ಪ ಅಂತಂದ್ರೆ ರೆಡಾಕ್ಸ್ ರಿಯಾಕ್ಷನ್. ಆದ್ರೆ ಬರೀ ಆಮ್ಲಜನಕವನ್ನು ಅಷ್ಟ ಪಡೆದುಕೊಂಡಪ್ಪ ಅಂತಂದ್ರೆ ಆಕ್ಸಿಡೇಷನ್. ಆಮ್ಲಜನಕವನ್ನು ಪಡೆದುಕೊಂಡರೆ ಒಂದ, ಆಮೇಲೆ ಹೈಡ್ರೋಜನ್ ಅನ್ನ ಕಳೆದುಕೊಂಡರೆ. ಕನ್ಫ್ಯೂಷನ್ ಆಗುತ್ತೆ ನಿಮಗಿದ. ಆಮ್ಲಜನಕವನ್ನ ಪಡೆದುಕೊಂಡು ಹೈಡ್ರೋಜನ್ ಅನ್ನ ಕಳೆದುಕೊಂಡ್ರಪ್ಪ ಅಂತಂದ್ರೆ ಆಕ್ಸಿಡೇಷನ್. ಆಮ್ಲಜನಕವನ್ನ ಕಳೆದುಕೊಂಡು ಹೈಡ್ರೋಜನ್ ಅನ್ನ ಪಡೆದುಕೊಂಡರೆ ಅದಕ್ಕೆ ಅಂತಾರೆ ರಿಡಕ್ಷನ್ ಅಂತಾರೆ. ಎಕ್ಸಾಮ್ದಾಗ ಹೆಂಗೆ ಕೇಳೋದಪ್ಪ ಅಂದ್ರೆ ಕ್ವಶನ್ ನಿಮಗ ಒಂದು ವಸ್ತು ಆಕ್ಸಿಜನ್ ಒಂದಿಗೆ ವರ್ತಿಸಿ ಆಮ್ಲಜನಕವನ್ನು ಪಡೆದುಕೊಳ್ಳುತ್ತದೆ, ಅದೇ ರೀತಿ ಹೈಡ್ರೋಜನ್ ಅನ್ನ ಕಳೆದುಕೊಳ್ಳುತ್ತದೆ. ಈ ಅಂಶವನ್ನು ಏನೆಂದು ಕರೆಯುತ್ತಾರೆ ಅಂತೇಳಿ ಕೇಳಿರಪ್ಪ ಅಂತಂತಂದ್ರೆ ಅದಕ್ಕೆ ಆಕ್ಸಿಡೇಷನ್ ಉತ್ಕರ್ಷಣೆ ಎಂದು ಕರೆಯುತ್ತಾರೆ. ಅದೇ ರೀತಿ ಹೈಡ್ರೋಜನ್ ಅನ್ನ ಪಡೆದುಕೊಂಡು ಆಮ್ಲಜನಕವನ್ನ ಕಳ್ಕೋತಪ್ಪ ಅಂತಂತಂದ್ರೆ ಅದಕ್ಕೆ ರಿಡಕ್ಷನ್ ಅಂತೇಳಿ ಕರೀತಾರೆ, ಅಂದ್ರೆ ಅಪಕರ್ಷಣೆ ಅಂತೇಳಿ ಕರೀತಾರೆ. ಆಮೇಲೆ ಎರಡೂ ಕ್ರಿಯೆಗಳು ಒಟ್ಟಿಗೆ ನಡೆದಪ್ಪ ಅಂತಂದ್ರೆ ಆಮ್ಲಜನಕವನ್ನ ತೆಗೆದಾಗಿರ್ಬೋದು, ಹೈಡ್ರೋಜನ್ ಅನ್ನ ಕಳ್ಕೋದಾಗಿರ್ಬೋದು, ಆಮ್ಲಜನಕವನ್ನ ಕಳ್ಕೋದಾಗಿರ್ಬೋದು, ಹೈಡ್ರೋಜನ್ ಪಡ್ಕೋದಾಗಿರ್ಬೋದು, ಎರಡೂ ಒಂದೇ ರಿಯಾಕ್ಷನ್ ಆಗಿದ್ದಪ್ಪ ಅಂದ್ರೆ ಅದಕ್ಕೆ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಇದನ್ನ ಯಾಕೆ ಹೇಳಿನಪ್ಪ ಅಂತಂದ್ರೆ ನಾನು ನಿಮ್ಗೆ ಈಗ ನೀವು ಎಣ್ಣೆ ಕರೆದಿರ್ತಾರಲ್ಲ ಇವೇನಾಕಪ್ಪ ಅಂತಂತಂದ್ರೆ ಈ ಆಕ್ಸಿಜನ್ ಜೊತೆ ವರ್ತಿಸಿ ಆಕ್ಸಿಜನ್ ಅನ್ನ ಪಡೆದುಕೊಳ್ಳುತ್ತವೆ. ಅಂದ್ರೆ ಆಮ್ಲಜನಕವನ್ನ ತನ್ನೊಳಗೆ ತಗೊಂಡ್ಬಿಡ್ತಾವೆ. ಅವಾಗ ಉಂಟಾಗುವಂತ ಕ್ರಿಯೆ ಯಾವ್ದು ಅಂತ ಹೇಳಿ ನಿಮ್ಗೆ ಅಕಸ್ಮಾತ್ ನೆಕ್ಸ್ಟ್ ಎಕ್ಸಾಮ್ದಾಗ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕಲ್ಲ. ಆಕ್ಸಿಜನ್ ನ ಪಡೆದುಕೊಂಡಪ್ಪ ಅಂತಂದ್ರೆ ಯಾವ್ದ್ರಿ ಉತ್ಕರ್ಷಣೆ ಅಥವಾ ಆಕ್ಸಿಡೇಷನ್. ಈ ರಿಯಾಕ್ಷನ್ ದಿಂದನ ಏನಾಕತ್ತಪ್ಪ ಅಂತಂದ್ರ ಅವು ಚೀಪ್ಸ್ಗಳು ಮಿದುವಾಗಿ ವಾಸನೆ ಬರಕ್ ಸ್ಟಾರ್ಟ್ ಆಕಾವು. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ನೆಕ್ಸ್ಟ್ ಅಕಸ್ಮಾತ್ ಕ್ವಶನ್ ಕೇಳಿದ್ರ ಅಂತಂದ್ರು ಯಾವ ಪ್ರಕ್ರಿಯೆ ಅಂತ ಕೇಳಿ ಏನ್ ಗೊತ್ತಿರಬೇಕಲ್ಲ ನಿಮ್ಗೆ ಆಕ್ಸಿಡೇಷನ್ ಅಂತ ಹೇಳಿ. ಆಕ್ಸಿಡೇಷನ್ ಅಂತಂದ್ರೆ ಏನ್ರಿ ಆಮ್ಲಜನಕವನ್ನ ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನ್ ಅನ್ನ ಕಳೆದುಕೊಳ್ಳುವುದು. ಈಗ ಇಲ್ಲಿ ಈ ಕ್ರಿಯೆ ಒಳಗೆ ಏನಾಗೈತ್ರಿ ಆಮ್ಲಜನಕವನ್ನ ಪಡೆದುಕೊಂಡದ. ಸೊ ಆಮ್ಲಜನಕವನ್ನ ಪಡೆದುಕೊಂಡಪ್ಪ ಅಂತಂದ್ರೆ ಅದಕ್ಕೆ ಏನಂತ ಕರಿತಾರಿ ಆಕರ್ಷಣೆ, ಏನಂತ ಕರಿತಾರಿ ಉತ್ಕರ್ಷಣೆ ಆಕ್ಸಿಡೇಷನ್ ಅಂತ ಕರೀತಾರ. ಅದಕ್ಕೆ ಇದು ಆಕ್ಸಿಜನ್ ಅನ್ನ ಪಡೆದುಕೊಳ್ಳಬಾರ್ದಪ್ಪ ಅನ್ನೋದಕ್ಕೆ ಏನ್ ಮಾಡ್ತಾರ ಅಂತಂದ್ರೆ ಈ ನೈಟ್ರೋಜನ್ ಅನಿಲವನ್ನ ಪಾಕೆಟ್ ಒಳಗೆ ಹಾಕಿಬಿಟ್ಟಿರ್ತಾರೆ. ಯಾಕಪ್ಪ ನೈಟ್ರೋಜನ್ ಹಾಕ್ತಾರಪ್ಪ ಅಂತಂತಂದ್ರ ಇದೊಂದು ಜಡ ಅನಿಲ. ಇದು ಏನ್ ಮಾಡ್ತದಪ್ಪ ಅಂತಂದ್ರ ಆ ಪಾಕೆಟ್ ಒಳಗಿರುವಂತಹ ಎಲ್ಲಾ ಆಮ್ಲಜನಕವನ್ನು ತೆಗಿತಾರೆ. ಅವ್ರ ಆಮ್ಲಜನಕವನ್ನು ತೆಗೆದು ಈ ಜಡ ಅನಿಲವನ್ನು ಹಾಕಿಬಿಡ್ತಾರ್ರಿ. ಜಡ ಅನಿಲವನ್ನು ಹಾಕೋದ್ರಿಂದ ಏನಾಕತ್ರಿ ಈ ಜಡ ಅನಿಲ ಯಾವುದೇ ರೀತಿಯಾದಂತಹ ಕ್ರಿಯೆಯನ್ನು ತೋರಿಸುವುದಿಲ್ಲ. ಯಾವುದೇ ರೀತಿಯಾದ ಕ್ರಿಯೆಯನ್ನು ತೋರಿಸ್ಲಿಕ್ಕಂದ್ರೆ ಏನಾಕತ್ತಪ್ಪ ಅಂತಂದ್ರೆ ರಿಯಾಕ್ಟ್ ಆಗುವುದಿಲ್ಲ, ಅಲ್ಲಿ ರಿಯಾಕ್ಷನ್ ನಡೆಯಂಗಿಲ್ಲ. ಅದಕ್ಕೆ ಏನಪ್ಪಾ ಅಂತಂದ್ರೆ ನೈಟ್ರೋಜನ್ ಅನ್ನ ಬಳಸುತ್ತಾರ, ಆಕ್ಸಿಜನ್ ಅಂತ ಬಳಸಂಗಿಲ್ಲ. ಕ್ಲೋರಿನ್ ಅನ್ನು ಯಾಕತ್ರಿ ರಿಯಾಕ್ಷನ್ ಆಗುತ್ತೆ. ಇಲ್ಲಿ ನೋಡ್ರಿ ಹೈಡ್ರೋಜನ್ ಅಕಸ್ಮಾತ್ ರಿಯಾಕ್ಷನ್ ಆಗಿ ಅಕಸ್ಮಾತ್ ಹೈಡ್ರೋಜನ್ ಅನ್ನ ಪಡ್ಕೊಂಡಿತ್ತಪ್ಪ ಅಂತಂದ್ರೆ ರಿಡಕ್ಷನ್ ಆಗಿಬಿಡ್ತೈತೆ. ಅಲ್ಲೂ ಏನಾಕೈತಿ ರಿಯಾಕ್ಷನ್ ಆಕೈತಿ. ಒಟ್ಟು ರಿಯಾಕ್ಷನ್ ಆಗ್ಬಾರ್ದು, ನಮಗೆ ರಿಯಾಕ್ಷನ್ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಏನ್ ಮಾಡ್ತಾರೆ ಜಡ ಅನಿಲವನ್ನು ಯೂಸ್ ಮಾಡ್ತಾರೆ. ಜಡ ಅನಿಲ ಯಾವ್ದು ಇಲ್ಲಿ ನೈಟ್ರೋಜನ್ ಅನ್ನೋದು. ನೋಡ್ರಿ ನೀವು ಈ ಕ್ವಶನ್ ಇಂದ ಏನ್ ಕಲಿಬೇಕಪ್ಪ ಅಂತಂದ್ರ ಆಕ್ಸಿಡೇಷನ್ ಅಂತಂದ್ರೆ ಏನ, ರಿಡಕ್ಷನ್ ಅಂದ್ರೆ ಏನ. ಆಕ್ಸಿಡೇಷನ್ ಅಂತಂದ್ರ ಆಕ್ಸಿ ಬಂತಿಲ್ರಿ ಅಲ್ಲಿ ಏನಾಕತ್ರಿ ಆಕ್ಸಿಜನ್ ಬಂತಂದ್ರ ಆಕ್ಸಿಜನ್ ಪಡ್ಕೋತೈತೋ ಕಳ್ಕೋತೈತೋ, ಆಕ್ಸಿಜನ್ ಅನ್ನ ಪಡ್ಕೋತತಿ, ಅದಕ್ಕೇನ್ರಿ ಆಕ್ಸಿಡೇಷನ್. ಆಮೇಲೆ ಇನ್ನೊಂದು ರಿಯಾಕ್ಷನ್ ಯಾವ್ದ್ರಿ ರಿಡಕ್ಷನ್, ರಿಡ್ಯೂಸ್ ಆಕತಿ. ಅಂದ್ರ ಆಮ್ಲಜನಕವನ್ನ ಏನಾಕತಿ ಕಳ್ಕೋತತಿ, ರಿಡ್ಯೂಸ್. ಆಕ್ಸಿಡೇಷನ್ ಅಂದ್ರ ಪಡ್ಕೋದು, ರಿಡಕ್ಷನ್ ಅಂದ್ರ ಕಳ್ಕೋದು. ಆಮ್ಲಜನಕವನ್ನ ಕಳ್ಕೋದು ರಿಡಕ್ಷನ್. ಹಿಂಗ ಆಮ್ಲಜನಕವನ್ನು ಪಡ್ಕೋದಿತ್ತಂತಂದ್ರ ಆಕ್ಸಿಡೇಷನ್. ಅಕಸ್ಮಾತ್ ಆ ಪಡ್ಕೋದು ಉಲ್ಟಾ ಏನಂದ್ರೆ ಹೈಡ್ರೋಜನ್ ಕಳ್ಕೊಂತಪ್ಪ ಅಂತಂದ್ರೂ ಆಕ್ಸಿಡೇಷನ್. ಅದೇ ರಿಡಕ್ಷನ್ ಒಳಗೆ ಏನಾಕತ್ರಿ ಆಮ್ಲಜನಕ ಹೊಕ್ಕತಿ, ಆದ್ರೆ ಏನಾಕತಿ ಹೈಡ್ರೋಜನ್ ಬರ್ತತಿ. ಇಷ್ಟು ನೆನಪಿಟ್ಕೋರಿ ನೀವು. ಇಲ್ಲಿರುವಂತಹ ಉಂಟಾಗುವಂತ ಕ್ರಿಯೆ ಯಾವ್ದಂತ ಇರಪ್ಪ ಅಂತಂದ್ರೆ ಆಕ್ಸಿಡೇಷನ್. ಯಾಕಪ್ಪ ಅಂತಂದ್ರೆ ಅದ ಆಮ್ಲಜನಕದೊಂದಿಗೆ ವರ್ತಿಸಿ ಆಮ್ಲಜನಕವನ್ನ ತನ್ನಲ್ಲಿ ಪಡೆದುಕೊಳ್ತದೆ.
ಅದಕ್ಕಾಗಿ ಏನಾಕತ್ರಿ ಆಕ್ಸಿಡೇಷನ್ ಆಕತಿ. ಇವು ಏನಪ್ಪ ಅಂತಂತಂದ್ರೆ ಎಲ್ಲ ಕ್ವಶನ್ ಸಾಲ್ವ್ ಆದ್ರಿ. ವಿಲೇಜ್ ಅಕೌಂಟೆಂಟ್ ಆಫೀಸ್ ಒಳಗೆ ಇರುವಂತಹ ಎಲ್ಲ ಕ್ವಶನ್ಗಳು ನಾವು ಡೀಟೇಲ್ ಆಗಿ ಬಿಡಿಸೇವು. 360 ಡಿಗ್ರಿ ಒಳಗೆ ವಿತ್ ಆಪ್ಷನ್ಗಳನ್ನ ಎಲ್ಲಾನು ಬಿಡಿಸೇವಿ. ಇದರಿಂದ ನಿಮಗೆ ಬರೀ ಒಂದೇ ಟಾಪಿಕ್ ಕವರ್ ಆಗಿಲ್ರಿ. ಇದರಿಂದ ಯಾವ್ಯಾವ ಟಾಪಿಕ್ ಕವರ್ ಆದಪ್ಪ ಅಂತಂತಂದ್ರೆ ನೋಡ್ರಿ, ಬ್ಲಡ್ ಕವರ್ ಆತ, ಆಕ್ಸಿಡೇಷನ್ ರಿಡಕ್ಷನ್ ಅನ್ನುವಂಥ ಚಾಪ್ಟರ್ ಕ್ಲಿಯರ್ ಆತ. ಆಮೇಲೆ ನೆಕ್ಸ್ಟ್ ನಾವು ಹಿಂದಿನ ಕ್ಲಾಸ್ನಾಗ ಡಿಸ್ಕಸ್ ಮಾಡಿದ್ವಲ್ರಿ ಗ್ರಂಥಿಗಳ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾತ. ಆಮೇಲೆ pH ಸ್ಕೇಲ್ ಬಗ್ಗೆ ಗೊತ್ತಾತ ಕ್ಲಿಯರ್ ಆಗಿ. ಆಮೇಲೆ ಏನಪ್ಪಾ ಅಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ, ಎಕ್ಸೋಕ್ರೈನ್ ಗ್ಲ್ಯಾಂಡ ಅವುಗಳ ಬಗ್ಗೆನೂ ನಿಮ್ಗೆ ಡೀಟೇಲ್ ಆಗಿ ಗ್ರಂಥಿಗಳ ಮೇಲೆ ಏನೇನು ಕೇಳ್ತಾರ ಅನ್ನೋದು ಎಲ್ಲ ಕ್ವಶನ್ ಸಾಲ್ವ್ ಮಾಡೀನಿ. ಹಿಂಗೆ ನೀವು ತಿಳ್ಕೊಂತ ಹೋದ್ರಪ್ಪ ಅಂತಂದ್ರೆ ಓವರ್ ಆಲ್ ಸ್ಟಡಿ ಆಕತ್ರಿ. ಬರೀ ಕ್ವಶನ್ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಏನಾಕತಿ, ಅದಾಗ ಹೊಳ್ಳಿ ಕ್ವಶನ್ ರಿಪೀಟ್ ಆಗಿತ್ತು ಅಂತಂದ್ರೆ ನೀವು ಸಾಲ್ವ್ ಮಾಡ್ಬೋದು. ಅಕಸ್ಮಾತ್ ಅದೇ ಕ್ವಶನ್ದಾಗ ಹಿಂಗೆ ನೋಡ್ರಿ, ಈಗ ಇಲ್ಲೇ ಯಾವ ಅನಿಲವನ್ನು ಬಳಸ್ತಾರ ಅಂತ ಕೇಳಿದಾರೆ. ಅಕಸ್ಮಾತ್ ಇಲ್ಲಿ ಉಂಟಾಗುವಂಥ ಕ್ರಿಯೆ ಅಂತ ಹೇಳಿ ಕೊಟ್ಟರೆ ನೆಕ್ಸ್ಟ್ ಎಕ್ಸಾಮ್ದಾಗ ನಿಮ್ಗೆ ಆಕ್ಸಿಡೇಷನ್ ಅಂತ ಹೇಳಿ ಗೊತ್ತಿತ್ತು ಅಂತ ಹೇಳಿ ತಿಳ್ಕೊರಿ. ಆಮ್ಲಜನಕವನ್ನು ಪಡೆದುಕೊಳ್ಳುವಂಥ ಕ್ರಿಯೆ ಅವಾಗ ನೀವು ಈಸಿಯಾಗಿ ಹಾಕಿ ಬರ್ಬೋದಿಲ್ಲ. ಹಿಂಗೆ ನೀವು ಏನು ಮಾಡ್ಬೋದಪ್ಪ ಅಂತಂದ್ರೆ ಕ್ವಶನ್ ಪೇಪರ್ನ ಬಿಡ್ಸಕ್ಕೆ ಟ್ರೈ ಮಾಡಬೇಕು. ಎಲ್ಲಾನು ವಿಭಾಗದ 360 ಬಿಡ್ಸಕ್ಕೆ ಸ್ಟಾರ್ಟ್ ಮಾಡಿರಪ್ಪ ಅಂತಂದ್ರೆ ಒಂದು 10 ಕ್ವಶನ್ ಪೇಪರ್ ಸಾಲ್ವ್ ಮಾಡಿರಂತಂದ್ರೆ ನಿಮ್ಗೆ ಸಾವಿರಾರು ಕ್ವಶನ್ಗಳು ಬರ್ತಾವೆ. ಅವಾಗ ಏನಾಕಪ್ಪ ಅಂತಂದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಬಂದಂಗೆ ಆಕತಿ. ಆಮೇಲೆ ಇದೇ ರೀತಿಯಾಗಿ ಏನು ಮಾಡೋಣಪ್ಪ ಅಂತಂದ್ರೆ ಮುಂದೆ ನೆಕ್ಸ್ಟ್ ಕ್ವಶನ್ ಪೇಪರ್ ತೊಗೊಂಬಂದ ಅವ್ನು ಏನು ಮಾಡೋಣಪ್ಪ ಅಂದ್ರೆ ಸೈನ್ಸ್ ಕ್ವಶನ್ನ ಸಾಲ್ವ್ ಮಾಡೋಣಂತ.